ಎಲ್ಲರಿಗೂ ನಮಸ್ಕಾರ. ಇದು ಸಮಾನ ಮನಸ್ಕರು ವೇದಿಕೆಯಿಂದ ಪ್ರತಿ ಶನಿವಾರ ನಡೆಸುವಂಥ ಒಂದು ವಿಡಿಯೋ ಸಂವಾದದ ಕಾರ್ಯಕ್ರಮ ಈಗ ಆರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ ಸಾಹಿತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು. ಇವತ್ತು ಈ ಮಾರ್ಚ್ ತಿಂಗಳಲ್ಲಿ ಜನಿಸಿರ್ತಕ್ಕಂಥ ಕೆಲವು ಕನ್ನಡ ದಿಗ್ಗಜರ ಕುರಿತಾಗಿ ಅವರ ಪರಿಚಯವನ್ನು ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ. ಇದನ್ನು ನಾವು ಪ್ರತಿ ತಿಂಗಳು ಸಾಮಾನ್ಯವಾಗಿ 2 ಅಥವಾ 3ನೇ ಶನಿವಾರ ಮಾಡ್ತಾ ಇದ್ವಿ. ಈಗ ಕಳೆದ 4-5 ವಾರಗಳಿಂದ ಅದನ್ನು ಶನಿವಾರ ಇದ್ದಿದ್ದನ್ನು ಭಾನುವಾರಕ್ಕೆ ನಾವು ಶಿಫ್ಟ್ ಮಾಡಿದ್ದೀವಿ. ಹಾಗಾಗಿ ಇವತ್ತು ಈ ಭಾನುವಾರ ಈ ತಿಂಗಳಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಿ ಜನಿಸಿರ್ತಕ್ಕಂಥ ಕೆಲವು ಕನ್ನಡದ ಕವಿಗಳ ಬಗ್ಗೆ, ಲೇಖಕರ ಬಗ್ಗೆ ಪರಿಚಯ ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋದಕ್ಕೆ ನಮ್ಮ ಈ ವಾರದ ಮುಖ್ಯ ಅತಿಥಿಗಳಾಗಿ ಭಾರ ವಿಜಯ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ತಮಗೆ ಸ್ವಾಗತ. ಇವತ್ತು ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ಭಾರ ವಿಜಯ್ ಕುಮಾರ್ ಸರ್ ಅವರು ಈ ಹಿಂದೆ ಕೂಡ ನಮ್ಗೆ ಈ ಒಂದು ವೇದಿಕೆ ಮೂಲಕ ಒಬ್ಬ ಕವಿಯ ಬಗ್ಗೆ ಪರಿಚಯವನ್ನು ಮಾಡಿಕೊಡುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇವತ್ತು ಅವರು ಡಿ ವಿ ಗುಂಡಪ್ಪನವರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜೊತೆಗೆ ಇದೇ ತಿಂಗಳಲ್ಲಿ ಜನಿಸಿರ್ತಕ್ಕಂತಹ ಮತ್ತಷ್ಟು ಕವಿಗಳ ಬಗ್ಗೆ, ಲೇಖಕರ ಬಗ್ಗೆ ಪರಿಚಯವನ್ನು ಕೂಡ ಇವತ್ತು ನಾವು ಮಾಡಿಕೊಳ್ತಾ ಇದ್ದೀವಿ. ಅದರಲ್ಲಿ ನಾ ಡಿಸೋಜಾ ಅವ್ರ ಬಗ್ಗೆ ಮತ್ತು ಪಿ ಲಂಕೇಶ್ ಅವ್ರ ಬಗ್ಗೆ ನಮ್ಮವರೇ ಆಗಿರ್ತಕ್ಕಂಥ ಶ್ರೀ ಜಯನ್ ಜಗನ್ನಾಥ್ ಅವರು ಪರಿಚಯವನ್ನು ಮಾಡಿಕೊಡ್ತಾರೆ. ಜೊತೆಗೆ MC ಪಂಕಜ ಇವರ ಬಗ್ಗೆ ನಮ್ಮ ಸಮಾನ ಮನಸ್ಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀಮತಿ ಪದ್ಮಶ್ರೀ ಅವರು ಪಂಕಜ ಅವರ ಪರಿಚಯವನ್ನು ಮಾಡಿಕೊಡ್ತಾರೆ. ಇವರು MC ಪಂಕಜ ಅವರ ಒಂದು ಸಂದರ್ಶನವನ್ನು ಕೂಡ ಮಾಡಿದ್ದಾರೆ ಮತ್ತು ಅದು ಆ ಲೇಖನ ಒಂದು ಪತ್ರಿಕೆಯಲ್ಲಿ ಕೂಡ ಪ್ರಕಟ ಆಗಿದೆ. ಹಾಗಾಗಿ ಅವರು MC ಪಂಕಜ ಅವರನ್ನು ತುಂಬ ಹತ್ತಿರದಿಂದ ಬಲ್ಲವರಾಗಿದ್ದರಿಂದ ಅವರು ಕೂಡ ಇವತ್ತಿನ ಈ ವೇದಿಕೆಯ ಮೂಲಕ ಮಾತಾಡೋದಕ್ಕೆ ನಾವು ಕೋರಿದ್ದೀವಿ. ಅವರು ನಮ್ಮ ಕೋರಿಕೆಯನ್ನು ಮನ್ನಿಸಿ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ವಿಷಯ ಸ್ವಲ್ಪ ತಡವಾಗಿ ನಮಗೆ ತಿಳಿದಿದ್ದರಿಂದ ಅವರ ಹೆಸರನ್ನು ನಮ್ಮ ಪೋಸ್ಟರ್ನಲ್ಲಿ ಮೆನ್ಷನ್ ಮಾಡೋಕ್ಕಾಗಿರಲಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಈಗ ಕಾರ್ಯಕ್ರಮವನ್ನು ಆರಂಭ ಮಾಡೋಣಂತೆ. ನಮ್ಮ ಸಂಪ್ರದಾಯದಂತೆ ಈ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ಪ್ರಾರ್ಥನಾ ಗೀತೆಯನ್ನು ನನ್ನ ಶ್ರೀಮತಿಯವರಾಗಿರ್ತಕ್ಕಂಥ ರೇಖಾ ಅವರು, ವತ್ಸಲ ಅವರು ಒಂದು ಪ್ರಾರ್ಥನೆಯನ್ನು ಹಾಡುವುದರ ಮೂಲಕ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆರಂಭವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೇ ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೇ ಶೃಂಗಪುರಾಧೀಶ್ವರಿ ಶಾರದೆ ಶಾರದೆ. ಶಂಕರ ಸನ್ನುತೆ ಶ್ರೀ ಪದ್ಮಚರಣೆ ಶಂಕರ ಸನ್ನುತೆ ಶ್ರೀ ಪದ್ಮಚರಣೆ ಸಕಲ ಕಲಾ ವಿಶಾರದೆ ವರದೆ ಸಲಹನ ತಾಯೇ ಸಾಮಗಾನ ಪ್ರಿಯೆ ಸಲಹನ ತಾಯೇ ಸಾಮಗಾನ ಪ್ರಿಯೆ ಶೃಂಗಪುರಾಧೀಶ್ವರಿ ಶಾರದೆ ಶಾರದೆ. ಕರುಣಿಸೆಮ್ಮ ಶ್ರುತಿ ಗತಿಗಳ ಮಾತೆ ಕಮನೀಯ ಸಪ್ತ ಸ್ವರ ಸುಪೂಜಿತೆ ಕರುಣಿಸೆಮ್ಮ ಶ್ರುತಿ ಗತಿಗಳ ಮಾತೆ ಕಮನೀಯ ಸಪ್ತ ಸ್ವರ ಸುಪೂಜಿತೆ ಕಾವ್ಯಗಾನ ಕಲಾ ಸ್ವರೂಪಿಣಿ ಕಾವ್ಯಗಾನ ಕಲಾ ಸ್ವರೂಪಿಣಿ ಕಾಮಿತದಾಯಿನಿ ಕಲ್ಯಾಣಿ ಜನನಿ
ಸರ್ವಾಭೀಷ್ಟಪ್ರದೇ ಶೃಂಗಪುರಾಧೀಶ್ವರಿ ಶಾರದೆ ಶಾರದೆ. ಥ್ಯಾಂಕ್ ಯು. ಧನ್ಯವಾದಗಳು. ಶಾರದೆಯ ಸ್ತುತಿಯೊಂದಿಗೆ ಇವತ್ತಿನ ಈ ಸಾಹಿತ್ಯ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಶುಭಾರಂಭ ಸಿಕ್ಕಿದೆ. ಈಗ ಇಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತೇಳಿ ನಾನು ಜಗನ್ನಾಥ್ ಸರ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನನಗೊಂದು ತುರ್ತಾಗಿ ಒಂದು ಕೆಲಸ ಇರೋದ್ರಿಂದ ಒಂದು ಸ್ವಲ್ಪ ಹೊತ್ತು ನಾನು ಹೋಗಲೇಬೇಕಾಗಿರುವಂಥ ಪರಿಸ್ಥಿತಿ ಇರೋದ್ರಿಂದ ಮತ್ತೆ ಜಾಯಿನ್ ಆಗ್ತೀನಿ. ದಯವಿಟ್ಟು ಜಗನ್ನಾಥ್ ಸರ್ ಅವರು ಮುಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತೇಳಿ ಅವ್ರಿಗೆ ಕೇಳ್ತಾ ಇದ್ದೀನಿ. ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ BR ವಿಜಯಕುಮಾರ್ ಸರ್ ಅವರಿಗೆ, ಪದ್ಮಶ್ರೀ ಅವರಿಗೆ ಮತ್ತು ಜಗನ್ನಾಥ್ ಸರ್ ಅವರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮವನ್ನು ಶ್ರೀ ಜಗನ್ನಾಥ್ ಸರ್ ಅವರು ನಡೆಸ್ಕೊಡ್ಬೇಕಂತ ಹೇಳಿ ವಿನಂತಿಸ್ತಾ ಇದ್ದೀನಿ. ಜಗನ್ನಾಥ್ ಸರ್. ನಮಸ್ಕಾರ ಸರ್. ಈ ತಿಂಗಳು ಅನೇಕ ಕವಿಗಳು, ಲೇಖಕರು, ನಾಟಕಗಾರರು ಹುಟ್ಟಿರುವಂಥ ತಿಂಗಳಿದು. ಇದರಲ್ಲಿ ನಾವು 3 ಜನನ್ನ ಆರಿಸ್ಕೊಂಡಿದ್ದೀವಿ. ಮೊದಲನೇದಾಗಿ ಪಿ ಲಂಕೇಶ್ ಅವರು. ಪಿ ಲಂಕೇಶ್ ಅವರು ಒಂದು ರೀತಿ ಕ್ರಾಂತಿನೇ ಕನ್ನಡದಲ್ಲಿ ಮಾಡಿದರು. ಯಾಕಂತ ಹೇಳಿದ್ರೆ ಅವರ ಲಂಕೇಶ್ ಪತ್ರಿಕೆ ರಾಜಕೀಯದ ಬಗ್ಗೆ ಅಷ್ಟೊಂದು ಸವಿಸ್ತಾರವಾಗಿ, ಅರ್ಥಪೂರ್ಣವಾಗಿ, ಎಲ್ಲರಿಗೂ ಇಷ್ಟ ಆಗೋ ರೀತಿಯಲ್ಲಿ ಪ್ರಾರಂಭ ಆಯಿತು. ಪ್ರತಿಯೊಬ್ಬರೂ ಆಸಕ್ತಿಯಿಂದ ಓದ್ತಾ ಇದ್ದಿದ್ದ ಪತ್ರಿಕೆ ಆ ಪಿ ಲಂಕೇಶ್ ಅವರ ಪತ್ರಿಕೆ. ಅವರ ಹಾಸ್ಯ, ವಿಡಂಬನೆ ಬಹಳ ಮನಚು. ಯಾಕಂತ ಹೇಳಿದ್ರೆ ಕಮಲಾಪ್ರತಿ ತ್ರಿಪಾಠಿ ಅಂತ ನೀವು ಕೇಳಿರ್ಬೇಕು. ಒಬ್ಬ ರಾಜಕಾರಣಿ, ಕಾಂಗ್ರೆಸ್ಸಿನ ಒಬ್ಬ ರಾಜಕಾರಣಿ, ನಾಯಕ. ಅವ್ರನ್ನ ಅವರು ಕುಂಕುಮಗಾರ್ಧಭ ಅಂತ ಕರಿತಾ ಇದ್ರು. ಯಾವಾಗ ಬರೆದ್ರು ಕುಂಕುಮಗಾರ್ಧಭರು ಅಂತಾನೆ ಬರಿತಾ ಇದ್ದಿದ್ದು. ಅಂದ್ರೆ ಕಮಲಾಪ್ರತಿ ತ್ರಿಪಾಠಿ ಯಾವಾಗ್ಲೂ ಕುಂಕುಮ ಹಚ್ಕೊಳ್ಳೋರು. ಅದರ ಮೇಲೆ ಪಿ ಲಂಕೇಶ್ ಅವರು ಅವ್ರನ್ನ ಕುಂಕುಮಗಾರ್ಧಭ ಅಂತಾನೆ ಮಾತಾಡಿಸ್ತಾ ಇದ್ರು. ಈ ರೀತಿಯಾಗಿ ಬಹಳ ನೇರವಾಗಿ, ಮನಚಾಗಿ ಮಾತಾಡ್ತಾ ಇದ್ದಿದ್ರಿಂದ, ಬರೀತಿದ್ದಿದ್ರಿಂದ ಅವ್ರಿಗೆ ತುಂಬಾ ತೊಂದರೆಗಳು ಬಂದಿದೆ. ಆಮೇಲೆ ಇವರು ಒಬ್ಬ ಉತ್ತಮ ನಾಟಕಕಾರ. ನಾನು ಇಂದಿನ ಅತಿಥಿಗಳಾದ ವಿಜಯಕುಮಾರ್ ಅವರು MES ಕಾಲೇಜ್ನಲ್ಲಿ ಬಹಳ ನಾಟಕಗಳನ್ನು ಮಾಡಿದ್ದೀವಿ. ಅವರ ಶ್ರೀಮತಿ ನಳಿನಿಯವರು ಬಹಳ ನಾಟಕಗಳನ್ನು ಮಾಡಿದ್ದಾರೆ. ಆ ಸಮಯದಲ್ಲಿ ಪೊಲೀಸರಿದ್ದಾರೆ ಎಚ್ಚರಿಕೆ ಒಂದು ನಾಟಕ ಮಾಡಿದ್ವಿ. ಆ ನಾಟಕ ಸಂಸನ ಬಗ್ಗೆ ನಮ್ಮ ಲಂಕೇಶ್ ಅವರು ಬರೆದಿರುವಂಥ ನಾಟಕ. ಯಾವಾಗ್ಲೂ ಒಂದು ರೀತಿಯಾಗಿ ಹೆದರ್ತಾ ಇದ್ರು ಸಂಸ ಅಂತ ಬಹಳ ಕಡೆ ನೀವು ಕೇಳಿದ್ದೀರಾ. ಆದರೆ ಅತ್ಯುತ್ತಮ ಲೇಖಕ ಒಂದಾನೊಂದು ಕಾಲದಲ್ಲಿ. ಅವರ ಬಗ್ಗೆ ಇವರು ಬರಿತಾ ಇದ್ರು. ತೆರೆಗಳು ಅನ್ನೋ ನಾಟಕನೂ ಬಹಳ ಚೆನ್ನಾಗಿತ್ತು ಇವ್ರದ್ದು. ಇವರು ಅನೇಕ ನಾಟಕಗಳನ್ನು ಬರೆದಿದ್ದಾರೆ. ಬಿರುಕು, ಮುಸ್ಸಂಜೆಯ ಕಥಾ ಪ್ರಸಂಗ, ಅಕ್ಕ ಇವರ 3 ಪ್ರಸಿದ್ಧ ಕಾದಂಬರಿಗಳು. ಆಮೇಲೆ ಇವರ ಅಸಂಗತ ನಾಟಕ ತೆರೆಗಳು. ಆರಂಭದಿಂದಲೂ ಭಿನ್ನ ಧಾಟಿಯಲ್ಲಿಯೇ ರಚಿಸುವ ಮಹಾಶಯ. ಇವರು ನೇರವಾಗಿ ಬರೆಯೋದು ಬಹಳ ಅಪರೂಪ. ವಿಭಿನ್ನವಾಗೇ ಇರಬೇಕು, ಒಂದು ರೀತಿ ಮೊನಚಾಗಿರ್ಬೇಕು, ಈ ರೀತಿನೇ ಬರ್ಕೊಂಡು ಹೋದಂತ ವ್ಯಕ್ತಿ. ಅವರು ಕನ್ನಡದಲ್ಲಿ ಒಂದು ವಿಶಿಷ್ಟ ಸ್ಥಾನನ್ನೇ ಪಡೆದಿದ್ದಾರೆ. ಅದಕ್ಕೋಸ್ಕರನೇ ಇವರು ಚಲನಚಿತ್ರ ನಿರ್ದೇಶನ ಬೇರೆ ಪ್ರಾರಂಭ ಮಾಡಿದ್ರು. ಇವರು ಚಲನಚಿತ್ರ ನಿರ್ದೇಶನ ಮಾಡಿದ ಪಲ್ಲವಿ ಚಿತ್ರಕ್ಕೆ ಅತ್ಯುತ್ತಮ ನಿರ್ದೇಶನ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಸಾಧಾರಣವಾದ ಪುಸ್ತಕಗಳಲ್ಲ, ಇವರ ಪುಸ್ತಕಗಳು ಬಹಳ ಚೆನ್ನಾಗಿರ್ತಿತ್ತು, ಬಹಳ ವಿಮರ್ಶನಾತ್ಮಕವಾಗಿರ್ತಾ ಇತ್ತು. ಅನೇಕ ಬಾರಿ ಇವರು ಬರೆದ ತಕ್ಷಣನೇ ದೊಡ್ಡ ದೊಡ್ಡ ಗಲಾಟೆಗಳಾಗ್ತಾ ಇತ್ತು. ಲಂಕೇಶ್ ಹುಟ್ಟಿದ್ದು 1935ರಲ್ಲಿ ಶಿವಮೊಗ್ಗ ಬಳಿ ಇರೋ ಕೊನವನಹಳ್ಳಿನಲ್ಲಿ, ಶಿವಮೊಗ್ಗನಲ್ಲಿ, ಬೆಂಗಳೂರಿನಲ್ಲಿ ಇವರು ವಿದ್ಯಾಭ್ಯಾಸ ಮಾಡಿದ್ರು. ಆಮೇಲೆ ಮೈಸೂರಿನ ಮಹಾರಾಜ ಕಾಲೇಜ್ನಲ್ಲಿ MA ಮಾಡಿದ್ರು. ಆ ಸಮಯದಲ್ಲಿ ಅವರು ವಿದ್ಯಾರ್ಥಿಯಾಗಿದ್ದಾಗ್ಲೇನೆ ಮೊದಲ ಕಥೆ ವಾಮನ ಅಂತ ಬರೆದ್ರವರು. ಲಂಕೇಶ್ ನಾಟಕಕಾರ, ವಿಮರ್ಶಕ, ಸಣ್ಣ ಕಥೆಗಳು, ಕಾದಂಬರಿಗಳು,
ಕಾವ್ಯ, ಆತ್ಮಕಥೆ, ಅನುವಾದ, ಹೀಗೆ ಸಾಹಿತ್ಯದ ಎಲ್ಲ ಪ್ರಾಕಾರದಲ್ಲೂ ಕೃಷಿ ಮಾಡಿದ್ದಾರೆ. ಅವರ ಹೆಸರನ್ನ ಉಳಿಸ್ಕೊಂಡಿದ್ದಾರೆ. ಆಮೇಲೆ ಇವರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಮೊದಲ ಕಥಾ ಸಂಗ್ರಹ ಪ್ರಕಟಣೆ ಮಾಡಿದ್ರು. ದೊರೆ ಈಡಿಪಸ್ ಮತ್ತು ಅಂತಿಗೊನೆ ನಾಟಕ ಬಹಳ ಪ್ರಸಿದ್ಧವಾಗಿತ್ತು. ನಮ್ಮ ಕಾಲದಲ್ಲಿ ನಮ್ಮ ಸೀನಿಯರ್ಸ್ಗೆ, ಅಂದ್ರೆ ನಮಗಿಂತ ಮೊದಲು ಓದ್ದವ್ರಿಗೆ ಅದು ನಾನ್ ಡೀಟೈಲ್ ಟೆಕ್ಸ್ಟ್ ಆಗಿತ್ತು. ಇವರಿಗೆ ಕವನ ಸಂಕಲನ ಅಂತ ಹೇಳಿದ್ರೆ ತಲೆಮಾರು, ನವ್ಯ ಕಾವ್ಯದಲ್ಲಿ ಅಕ್ಷರ ಹೊಸ ಕಾವ್ಯ, ಇವೆರಡೂ ನನಗೆ ಯಾವಾಗಲೂ ನೆನಪುಳಿಯುವಂತ ಕೃತಿ. ಲಂಕೇಶ್ ಅವ್ರಿಗೆ 1986ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. 1993ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇವರು 1971ರಲ್ಲಿ ಪ್ರಕಟವಾದ ನಾನಲ್ಲ ಕಥಾ ಸಂಕಲನದ ರೊಟ್ಟಿ ಕಥೆ ಅವರ ಅತ್ಯುತ್ತಮ ಕಥೆ ಅಂತ ನನ್ನ ಭಾವನೆ. ಆ ರೊಟ್ಟಿ ಕಥೆ ಓದಿದಾಗ ನನಗೆ ಬಹಳ ಸಂತೋಷ ಆಗಿತ್ತು. ಪಿ ಲಂಕೇಶ್ ಅವರು ನಿಜವಾಗ್ಲೂ ಕನ್ನಡ ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಹುಟ್ಟಿದ ತಿಂಗಳು ಮಾರ್ಚ್ ಆದ್ರಿಂದ ಅವ್ರನ್ನ ನೆನಪಿಸ್ಕೊಬೇಕು, ಕಿರು ಪರಿಚಯ ನೀಡಬೇಕು ಅಂತ ನನ್ನ ಆಸೆ ಆಗಿತ್ತು. ಆಮೇಲೆ ಇದ್ರ ನಂತರ ನಾ ಡಿಸೋಜ ಅವರು ಜೂನಲ್ಲಿ ಹುಟ್ಟಿದ್ರ, ಮಾರ್ಚಲ್ಲಿ ಹುಟ್ಟಿದ್ರ, ಬಹಳ ತಗಾದೆ ಇದೆ. ಅವರು ಮಾರ್ಚ್ 1ನೇ ತಾರೀಕು ಹುಟ್ಟಿದ್ರು ಅಂತ ಕೆಲವು ಪುಸ್ತಕಗಳಲ್ಲಿದೆ. ಅವರು ಮಯೂರ, ಸುಧಾ ಇದರಲ್ಲೆಲ್ಲ ಬಹಳ ಕಥೆಗಳನ್ನ ಬರಿತಾ ಇದ್ರು. ಬಹಳ ಪ್ರಸಿದ್ಧ ಬರಹಗಾರರು. ಅವರು ಸಾಗರದಲ್ಲೇ ಇದ್ದಿದ್ದು. ನಾವು ಸಾಗರದಲ್ಲಿ 4ನೇ ಕ್ಲಾಸ್, 5ನೇ ಕ್ಲಾಸ್, 6ನೇ ಕ್ಲಾಸ್ ಓದೋ ಅಂತ ಸಣ್ಣ ಹುಡುಗ ನಾನು. ನಮ್ಮ ತಂದೆ ಅಲ್ಲಿ ತಹಸೀಲ್ದಾರ್ ಆಗಿದ್ರು, ಅದಕ್ಕೆ ಅಲ್ಲಿದ್ದೆ. ಆಗ ಸಾಗರದಲ್ಲಿ ನಾ ಡಿಸೋಜ ಅವರು, ಶ್ರೀನಿವಾಸ ಅನ್ನೋರು ಇಬ್ಬರಿಗೂ, ಶ್ರೀನಿವಾಸ ಉಡುಪ ಅವರಿಬ್ಬರಿಗೂ ಬಹಳ ಮರ್ಯಾದೆ ಇತ್ತು. ಆಮೇಲೆ ಅದೇ ಸಮಯದಲ್ಲಿ ಅಡಿಗರಲ್ಲಿದ್ರು. ಆಮೇಲೆ TP ಅಶೋಕನು ಸಾಗರದಲ್ಲಿ ಬಹಳ ಪ್ರಸಿದ್ಧರು. ಈ ನಾ ಡಿಸೋಜ ಅವರು ಮುಳುಗಡೆ ಸಮಯದಲ್ಲಿ ಬಹಳ ಅನುಭವವನ್ನ ಹೊಂದಿದವರು. ಅದರಿಂದ ಸುಧಾನಲ್ಲಿ ಅವರ ಕಥೆಗಳು ಮುಳುಗಡೆ ಬಗ್ಗೆ ಬಂದಾಗ ಪ್ರತಿಯೊಬ್ಬರೂ ಬಹಳ ಆಸಕ್ತಿಯಿಂದ ಓದುವಂತ ಕಥೆಗಳದು. ನೈಜವಾಗಿರುವಂತ ವಿಚಾರಗಳು ನಾ ಡಿಸೋಜ ಅವರ ಕೃತಿಗಳಲ್ಲಿದೆ. ಬಹಳ ಆಶ್ಚರ್ಯ ಆಗೋದು ಏನು ಅಂತ ಹೇಳಿದ್ರೆ, ಈ ಮನುಷ್ಯ 94 ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. 94 ಪುಸ್ತಕಗಳನ್ನ ಪ್ರಕಟಿಸಬೇಕಾದ್ರೆ ಅದರ ಸಣ್ಣ ಕಥೆಗಳು ಎಷ್ಟು ಪತ್ರಿಕೆಗಳಲ್ಲಿ ಎಷ್ಟು ಬಂದಿರಬಹುದು ಅಂತ ನೀವು ಯೋಚಿಸಬಹುದು. ಇವರ ವಿದ್ಯಾಭ್ಯಾಸ ಸಾಗರದಲ್ಲಿ, ಶಿವಮೊಗ್ಗನಲ್ಲಿ ಆಯಿತು. ಲೋಕೋಪಯೋಗಿ ಇಲಾಖೆನಲ್ಲಿ ನೌಕರಿ ಮಾಡಿದ್ರು. ಇವರ ಮಡದಿ ಹೆಸರು ಫಿಲೋಮಿನಾ. ಬಟ್ ನಿಮಗೆ ಆಶ್ಚರ್ಯ ಆಗೋದು, ಅವ್ರ ಮಕ್ಕಳ ಹೆಸರು ಶೋಭಾ, ನವೀನ್, ಸಂತೋಷ್. ಸಾಗರದಲ್ಲಿ ಇದು ನಿಜವಾಗ್ಲೂ ನಮ್ಗೆಲ್ಲ ಆಶ್ಚರ್ಯ ತಂದಂತ ವಿಚಾರ. ನಾ ಡಿಸೋಜ ಅವರು ಮಕ್ಕಳಿಗೋಸ್ಕರನೇ 40 ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಅವರ ಪ್ರಕಟಿತ ಪುಸ್ತಕಗಳ ಮಕ್ಕಳ ಸಾಹಿತ್ಯ, ಸಣ್ಣ ಕಥೆಗಳು ಮತ್ತು ನಾಟಕಗಳು, ಒಟ್ಟು 94 ಪುಸ್ತಕಗಳು. ಇವರಿಗೆ ಮಕ್ಕಳ ಕಾದಂಬರಿಗಾಗಿ ಬಾಲ ಸಾಹಿತ್ಯ ಪುರಸ್ಕಾರ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ ಇವರಿಗೆ ದೊರೆತಿದೆ. ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಇವರಿಗೆ ಬಂದಿದೆ. ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ದೊರೆತಿದೆ. ನಾ ಡಿಸೋಜ ಸಾಗರದಲ್ಲೇ ಉಳ್ಕೊಂಡ್ಬಿಟ್ರು. ಅದರಿಂದ ಪ್ರಸಿದ್ಧಿ ಆಗಲಿಲ್ಲ. ಬೆಂಗಳೂರಿಗೆ ಬಂದರೆ ತುಂಬ ಪ್ರಸಿದ್ಧಿ ಆಗುವಂಥ ಜನನ್ನ ನಾನು ನೋಡಿದ್ದೀನಿ. 2014ರಲ್ಲಿ 80ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ರು, ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಅನ್ನೋದು ಹೆಮ್ಮೆಯ ವಿಚಾರ. ಅವರು ಎಷ್ಟು ಸರಳವಾಗಿದ್ರು ಅವರಿಗೆ ಸಾಹಿತ್ಯ ಪರಿಷತ್ನಿಂದ ಖಂಡಿತ ಗೌರವ ದೊರೀತು. ಸಾಗರದಲ್ಲೇ ವಾಸವಾಗಿದ್ದ ನಾ ಡಿಸೋಜ ಮುಳುಗಡೆ ಬಗ್ಗೆ ಅನುಭವ ಸೇರಿಸಿ ಅತ್ಯುತ್ತಮ ಕಥೆಗಳನ್ನು ನೀಡಿದ್ದಾರೆ ಅಂತ ನಾ ಹೇಳ್ಬೋದು. ಇಂದು 3 ಜನನ್ನ ನಾನು ಪರಿಚಯ ಮಾಡಿಕೊಡ್ಬೇಕು ಅಂತಿದ್ದೆ. ಆದರೆ ಪದ್ಮಶ್ರೀ ಅವರು ನಾನು ಯಾರನ್ನ ಪರಿಚಯ ಮಾಡಿಕೊಡ್ಬೇಕು ಅಂತಿದ್ನೋ ಅವರ ಬಗ್ಗೆ ಸಂದರ್ಶನ ಮಾಡಿ ಅವ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ. ಅದರಿಂದ ಮುಂದಿನ ಭಾಷಣವನ್ನ ನಮ್ಮ ಸಮಾನ ಮನಸ್ಕರುನಲ್ಲಿ ಒಬ್ಬರು ಸದಸ್ಯರಾದ ಪದ್ಮಶ್ರೀ ಅವರು ನಡೆಸ್ಕೊಡ್ಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಪದ್ಮಶ್ರೀ ಅವರೇ, ನಮಸ್ಕಾರ. ಎಲ್ರಿಗೂ ತುಂಬಾ ಧನ್ಯವಾದಗಳು.
ಜಗನ್ನಾಥ್ ಸರ್ ಅವ್ರಿಗೂನು ಮತ್ತು ಅಶ್ವಥ್ ಸರ್ಗುನು. MC ಪಂಕಜ ಅವರ ಒಂದು ಕಿರುಪರಿಚಯವನ್ನ ನಂಗೆ ಮಾಡ್ಕೊಡೋದಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಧವಳ ಮಹಿಳಾ ವೇದಿಕೆ ಅಂತ ಒಂದು ಸ್ತ್ರೀಯರಿಗೋಸ್ಕರನೇ ಅವರಲ್ಲಿ ಹುದುಗಿರೋಂತಹ ಪ್ರತಿಭೆಯನ್ನ ಗುರುತಿಸಿ ಅದಕ್ಕೆ ಅವಕಾಶವನ್ನ ಕೊಡ್ಬೇಕು ಅಂತ ಡಾಕ್ಟರ್ SV ಸುಜಾತ ಅವರು ಒಂದು ವೇದಿಕೆಯನ್ನ ಮಾಡಿಕೊಂಡು ತ್ರೈಮಾಸಿಕ ಪತ್ರಿಕೆಯನ್ನ ಹೊರಡಿಸ್ತಾ ಇದ್ರು. ಅದರಲ್ಲಿ ಅನೇಕ ಮಹಿಳೆಯರು ಲೇಖನಗಳನ್ನ ಬರೆದಿದ್ದಾರೆ. ಮತ್ತೆ ಪ್ರವಾಸವನ್ನ ಕುರಿತ ಲೇಖನಗಳು, ಸಾಹಿತ್ಯಕ್ಕೆ ಸಂಬಂಧಿಸಿರುವಂಥದ್ದು, ಅಲಂಕಾರ ಅಥವಾ ಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿರುವಂಥದ್ದು, ಕವಿತೆಗಳು, ಈ ತರ ಎಲ್ಲದಕ್ಕೂ ಅವರು ಪ್ರೋತ್ಸಾಹ ಕೊಡ್ತಾ ಇದ್ರು. ಮತ್ತೆ ಪ್ರತಿ ವರ್ಷನೂ ಅವರ ವೇದಿಕೆಯ ಕಡೆಯಿಂದ ನಾರಿ ರತ್ನ ಅಂತ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ. ನಾನು ಲೇಖನ ಇವಾಗ ಏನು MC ಪಂಕಜ ಅವ್ರನ್ನ ಕುರಿತು ಮಾಡಿರುವಂತ ಸಂದರ್ಶನವನ್ನ ಪ್ರಕಟಿಸಿರುವಂತ ಪುಸ್ತಕದ ಒಂದು ಭಾಗವನ್ನ ನಾನು ಆಮೇಲಿಂದ ಗ್ರೂಪ್ ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಎಷ್ಟು ಜನಕ್ಕೆ ಅವರು ನಾರಿ ರತ್ನ ಪ್ರಶಸ್ತಿಯನ್ನ ಕೊಟ್ಟಿದ್ರು ಅಂತ. ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನ ಮಾಡ್ತಾ ಇದ್ರು ಪ್ರತಿ ವರ್ಷನೂ. ಅದರಲ್ಲಿ ಒಬ್ರು ಮಹಿಳೆಗೆ ಅವರು ಮಾಡಿರುವಂತಹ ಸಾಧನೆಯನ್ನ ಗುರುತಿಸಿ ಅವ್ರಿಗೆ ಆ ಪ್ರಶಸ್ತಿಯನ್ನ ಕೊಡ್ತಾ ಇದ್ರು. ಹಾಗೇನೆ MC ಪಂಕಜ ಅವ್ರಿಗೂ ಸಹ ಪ್ರಶಸ್ತಿಯನ್ನ ಕೊಟ್ಟಿದ್ರು. ಅದಾದ್ಮೇಲೆ ಅವ್ರೊಂದು ಪುಸ್ತಕವನ್ನ ಪ್ರಕಟಿಸಿದ್ರು, ನಾರಿ ರತ್ನ ಅಂತ. ಯಾರ್ಯಾರಿಗೆ ಆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅವ್ರು ಎಲ್ಲರದೂನು ಒಂದು ಇಂಟರ್ವ್ಯೂ ಕಂಡಕ್ಟ್ ಮಾಡಿ ಆ ಪುಸ್ತಕದಲ್ಲಿ ಪ್ರಕಟಿಸಿದ್ದಾರೆ. ಆ ಪುಸ್ತಕದಲ್ಲಿ ನಾನು ಬರೆದಿರುವಂತಹ ಒಂದು ಲೇಖನವನ್ನ ಆಧಾರವಾಗಿಟ್ಕೊಂಡು ನಾನಿವತ್ತು MC ಪಂಕಜ ಅವರ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ. ಸ್ವಸ್ಥತೆಯ ಕದಲಿಸದ ಜಗದಾಸ್ಥೆಯೊಂದು, ಗುಣ ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯವೊಂದು, ನಷ್ಟ ಲಾಭಗಳಲ್ಲಿ ಲಘು ಹಾಸ್ಯನಯವೊಂದು, ಸ್ವಸ್ತಿಗಾವಶ್ಯಕವೋ ಮಂಕುತಿಮ್ಮ ಅಂತ. ಮನಸ್ಸು ಭಾವನೆಗಳಿಗೆ ಒಳಗಾಗುವಂತಹ ಅತಿ ಸಂಕೀರ್ಣ ಮತ್ತು ಸೂಕ್ಷ್ಮವಾದಂತಹ ಭಾಗ. ಬೇಕಿರ್ಲಿ ಬೇಡದೇ ಇರ್ಲಿ ಜಗತ್ತಿನ ಆಗುಹೋಗುಗಳಿಗೆ ಸ್ಪಂದಿಸಲೇಬೇಕಾದಂತ ಅನಿವಾರ್ಯತೆ ನಮ್ಗಿರತ್ತೆ. ನಾವು ಪ್ರತಿಕ್ಷಣ ಬದುಕನ್ನ ಅನುಭವಿಸ್ಬೇಕು. ಸಂಭ್ರಮ, ಕುತೂಹಲ, ಬೇಸರ, ಅವಮಾನ ಇಲ್ಲಿ ಎಲ್ಲಾನು ಇದೆ. ಬದುಕನ್ನ ಕುರಿತ ವಿಶೇಷವಾದ ಮುತುವರ್ಜಿ ಇರುವಂತ ಒಂದು ಸ್ವಭಾವ ಮನದ ಆರೋಗ್ಯವನ್ನ ಅಲುಗಾಡಿಸದೆ ಇರುವ ಹಾಗೆ ಇರಬೇಕು. ಬದುಕು ಎಲ್ಲೂ ನೀರಸ ಹೊರೆ ಅಂತ ಅನ್ನಿಸ್ಬಾರ್ದು. ಅಂಜದೆ, ಅಳುಕದೆ, ತಿಳಿ ಹಾಸ್ಯದ ಹುಲ್ಲುಕಡ್ಡಿಯಾಧರಿಸಿದ ಭಯವನ್ನು ತೊರೆದು ನಯವಾಗಿ ದಾಟುವಂತಿರಬೇಕು. ಹೀಗೆ ಹದವಾಗಿ ಮನಸ್ಸನ್ನ ಇಟ್ಕೊಳ್ಬೇಕಾಗಿರುವಂಥದ್ದು ತುಂಬಾ ಅವಶ್ಯಕ ಅಂತ ಇಲ್ಲಿ DVG ಅವರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಈ ಪದ್ಯವನ್ನ ಅಕ್ಷರಶಃ ತಮ್ಮ ಬದುಕಿಗೆ ಅಳವಡಿಸಿಕೊಂಡಂಥವ್ರು ಆಪ್ತ ಸಮಾಲೋಚಕಿ MC ಪಂಕಜ ಅವರು. MC ಪಂಕಜ ಅವರು 1934 ಮಾರ್ಚ್ 15ನೇ ತಾರೀಕು ಚನ್ನಪಟ್ಟಣದಿಂದ 3 ಕಿಲೋಮೀಟರ್ ದೂರದಲ್ಲಿರುವಂತಹ ದೊಡ್ಡಮಳೂರು ಗ್ರಾಮದಲ್ಲಿ ಅವರು ಜನಿಸ್ತಾರೆ. ಅವ್ರ ತಂದೆ ಹೆಸರು ಮಳೂರು ಚಕ್ರವರ್ತಿ ಅಂತ, ತಾಯಿ ಹೆಸರು ಅಂಡಾಳಮ್ಮ ಅಂತ. ಅವ್ರಿಗೆ 9 ಜನ ಮಕ್ಕಳು ಈ ದಂಪತಿಗಳಿಗೆ. ಅವರಲ್ಲಿ ಒಬ್ರು ಪಂಕಜ ಅವರು. ಪಂಕಜ ಅವ್ರ ತಂದೆಯವರಿಗೆ ಮೈಸೂರು ಅರಮನೆಯಿಂದ ವಿದ್ಯಾರ್ಥಿ ವೇತನ ಸಿಕ್ಕಿರತ್ತೆ. ಅವರು ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಸಂಸ್ಕೃತ MA ಪದವಿಯನ್ನ ಪಡೆದಿರ್ತಾರೆ. ಮತ್ತೆ ಅನೇಕ ರಾಜರಿಗೆ ಮತ್ತೆ ಸಂಸ್ಥಾನಗಳಿಗೆ ಪರ್ಸನಲ್ ಸೆಕ್ರೆಟರಿ ಆಗಿಯೂ ಸಹ ಕೆಲಸ ಮಾಡಿರ್ತಾರೆ. ಸುಮಾರು 25 ವರ್ಷ ಪ್ರತಿ ದಿವಸ ಆಕಾಶವಾಣಿಯಲ್ಲಿ ಬೆಳಿಗ್ಗೆ 6 ಗಂಟೆಗೆ ಭಗವದ್ಗೀತೆ ಬಗ್ಗೆ ನಿರಂತರವಾಗಿ ಉಪನ್ಯಾಸವನ್ನ ಅವ್ರ ತಂದೆ ಕೊಟ್ಟಿದ್ದಾರೆ. ಪಂಕಜ ಅವರು ಚನ್ನಪಟ್ಟಣದ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ. ಅವ್ರ ಮನೆಯಿಂದ 3 ಕಿಲೋಮೀಟರ್ ದೂರ ಅವರು ಪ್ರತಿ ದಿವಸ ಶಾಲೆಗೆ ನಡ್ಕೊಂಡು ಹೋಗ್ತಾ ಇದ್ರು. ಚಪ್ಪಲಿ ಅದು ಏನೂ ಇರ್ತಾ ಇರ್ಲಿಲ್ಲ, ಯೂನಿಫಾರ್ಮ್ ಸಹ ಇರ್ತಾ ಇರ್ಲಿಲ್ಲ ಅವಾಗ. ಹೈಸ್ಕೂಲ್ ವಿದ್ಯಾಭ್ಯಾಸ ಆದ್ಮೇಲೆ ಬೆಂಗಳೂರಿನ ಆಚಾರ್ಯ ಪಾಠಶಾಲೆಯಲ್ಲಿ PUC ಮುಗಿಸ್ಬಿಟ್ಟು 1961ರಲ್ಲಿ ಸೈಕಾಲಜಿ ಮತ್ತು ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ ಪದವಿ ತರಗತಿಗೆ ಅವರು ದಾಖಲಾಗ್ತಾರೆ. ಅದಲ್ದೇನೆ ಯೂನಿಯನ್ ಸೆಕ್ರೆಟರಿ ಸ್ಥಾನಕ್ಕೆ ಸ್ಪರ್ಧಿಸಿ 245 ಓಟುಗಳನ್ನ ಪಡೆದು ಗೆಲುವನ್ನು ಸಹ ಸಾಧಿಸಿರ್ತಾರೆ. ಅವರು ಪ್ರತಿ ದಿವಸ ಕಾಲೇಜ್ಗೆ ಧರ್ಮಾವರಂ ಸೀರೆ ಉಟ್ಕೊಂಡು ಹೋಗ್ತಾ ಇದ್ರಂತೆ. ಅಲ್ಲಿ ಕಾಲೇಜ್ನಲ್ಲಿ ಇದ್ದಂತಹ ಎಲ್ಲ ಅಧ್ಯಾಪಕರನ್ನು ಸಹ ತುಂಬಾ ಆತ್ಮೀಯವಾಗಿ ಮಾತಾಡಿಸ್ಕೊಂಡು ಅವರಿಂದ ತಮಗೆ ಬೇಕಾದಂತಹ ಮಾಹಿತಿಗಳನ್ನ, ವಿದ್ಯಾಭ್ಯಾಸಕ್ಕೆ ಪೂರಕವಾದ ಸಲಕರಣೆಗಳನ್ನ ಪಡಿತಾ ಇದ್ರಂತೆ. ಮತ್ತೆ ಅವರು ಶಿಕ್ಷಕಿಯಾಗಿ ತಮ್ಮ ವೃತ್ತಿಯನ್ನ ಆರಂಭಿಸ್ತಾರೆ. ಗಂಗಮ್ಮ ಹೊಂಬೇಗೌಡ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸಮಾಜಶಾಸ್ತ್ರ ಮತ್ತು ಇಂಗ್ಲಿಷ್ ಟೀಚರ್ ಆಗಿ
ಶಿಕ್ಷಣ ವೃತ್ತಿಯನ್ನ ಪ್ರಾರಂಭಿಸ್ತಾರೆ. 28 ವರ್ಷ ಶಿಕ್ಷಕಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವ್ರಿಗೆ 1980ರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಸ್ಟ್ ಟೀಚರ್ ಅಂತ ಹೇಳಿ ಅವಾರ್ಡ್ ಸಹ ನೀಡಲಾಗುತ್ತೆ. ಅವರು ಸೂಯಿಸೈಡ್ ಕಂಟ್ರೋಲ್ ಅನ್ನೋಂಥ ಒಂದು ಅಭಿಯಾನ RSS ನವರು ನಡೆಸ್ತಾ ಇರ್ತಾರೆ. ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರ್ತಾರೆ. ಅದನ್ನ ಗಮನಿಸ್ಬಿಟ್ಟು ಶ್ರೀ ಅಜಿತ್ ಕುಮಾರ್ ಅವರು RSS ನ ಪ್ರಾಂತ ಸಂಚಾಲಕರಾಗಿ ಇರ್ತಾರೆ. ಅವರು ಇವ್ರಿಗೆ ಹೇಳ್ತಾರೆ, ಒಂದು ಆಪ್ತ ಸಮಾಲೋಚನಾ ಕೇಂದ್ರವನ್ನ ಸ್ಥಾಪನೆ ಮಾಡೋಣ ನಿಮ್ಮ ನೇತೃತ್ವದಲ್ಲಿ ಅಂತ ಹೇಳಿ 1980 ಸೆಪ್ಟೆಂಬರ್ 16 ಆವತ್ತಿನ ದಿವಸ ಪ್ರಸನ್ನ ಆಪ್ತ ಸಲಹಾ ಕೇಂದ್ರ, ಎಲ್ರಿಗೂ ಗೊತ್ತಿರಬಹುದು, ಅಜಿತಶ್ರೀನಲ್ಲಿ ಚಾಮರಾಜಪೇಟೆನಲ್ಲಿ ಈ ಆಪ್ತ ಸಲಹಾ ಕೇಂದ್ರ ಇವತ್ತಿಗೂ ಇದೆ. ಅದನ್ನ ಪೇಜಾವರ ಶ್ರೀಗಳು ಉದ್ಘಾಟನೆ ಮಾಡ್ತಾರೆ ಆ ಒಂದು ಆಪ್ತ ಸಲಹಾ ಕೇಂದ್ರವನ್ನ. ಇವರು ತುಂಬಾ ಪೇಪರ್ ಪ್ರೆಸೆಂಟ್ ಮಾಡಿದ್ದಾರೆ ಪಂಕಜ ಅವರು. 1987ರಲ್ಲಿ ಲಂಡನ್ ನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಮನಃಶಾಸ್ತ್ರ ಸಮ್ಮೇಳನ, ಅದರಲ್ಲಿ ಲೈಫ್ ಲಾಂಗ್ ಲರ್ನಿಂಗ್ ಕ್ರೇಡಲ್ ಟು ಗ್ರೇವ್ ಅನ್ನುವಂಥ ಒಂದು ಪ್ರಬಂಧವನ್ನ ಮಂಡಿಸಿದ್ದಾರೆ. ಆಮೇಲೆ ಪಾಂಡಿಚೇರಿಯ ರಾಜಭವನದಲ್ಲಿ ನಡೆದಂತಹ 7ನೇ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಸಹ ಭಾಗವಹಿಸಿದ್ದಾರೆ. ಇದಲ್ಲದೆ ದೆಹಲಿಯಲ್ಲಿ ಪ್ರಸನ್ನ ಆಪ್ತ ಸಲಹಾ ಕೇಂದ್ರದ ಶಾಖೆಯನ್ನ ಸ್ಥಾಪಿಸಿ ಅನೇಕ ಆಸಕ್ತರಿಗೆ ತರಬೇತಿಯನ್ನ ನೀಡಿದ್ದಾರೆ. ಮತ್ತೆ ಈ ಪ್ರಸನ್ನ ಕೌನ್ಸಿಲಿಂಗ್ ಸೆಂಟರ್ ಏನಿದೆ, ಅದರಲ್ಲಿ ಹೇಗೆ ಕಾರ್ಯನಿರ್ವಹಣೆ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಸುಮಾರು ಅಂದ್ರೆ ಒಂದ್ 50ರಿಂದ 60 ವರ್ಷದ ಹಿಂದೆ ಈ ಮಾನಸಿಕವಾಗಿ ಯಾರು ತೊಳಲಾಡ್ತಾ ಇರ್ತಾರೆ ಅಥವಾ ಮಾನಸಿಕವಾಗಿ ಯಾರು ನೊಂದಿರ್ತಾರೆ, ಮಾನಸಿಕ ರೋಗಿಗಳಿರ್ತಾರೆ, ಅವ್ರನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾ ಇರ್ತಾರೆ. ಅವ್ರಿಗೆ ಹುಚ್ಚರು ಅನ್ನೋಂತ ಹಣೆಪಟ್ಟಿಯನ್ನೇ ಹಾಕ್ಬಿಟ್ಟಿರ್ತಾ ಇರ್ತಾರೆ, ಸಮಾಜದಿಂದ ದೂರ ಇಡ್ತಾ ಇರ್ತಿದ್ರು. ಅಂತಹ ಸಂದರ್ಭದಲ್ಲಿ ಈ ಆಪ್ತ ಸಲಹಾ ಕೇಂದ್ರ ಏನಿದೆ, ಅದು ನೊಂದವರಿಗೆ ಸಾಂತ್ವನ, ಸಮಾಧಾನ ಮತ್ತೆ ಜೀವನ ಕೌಶಲ್ಯದ ಮಾಹಿತಿ ಇದೆಲ್ಲದನ್ನು ಪಂಕಜ ಅವರು ನೀಡ್ತಾ ಬಂದಿದ್ದಾರೆ ವೈದ್ಯರ ಸಲಹೆಯ ಮೇರೆಗೆ. ಮತ್ತೆ ಅವರು ಕೌನ್ಸಿಲಿಂಗ್ ತರಬೇತಿಯನ್ನ ಕೊಡ್ತಾರೆ. ಪ್ರಸನ್ನ ಕೌನ್ಸಿಲಿಂಗ್ ಸೆಂಟರ್ ನಲ್ಲಿ 6 ತಿಂಗಳ ಒಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತಾರೆ. ಇದುವರೆಗೂ ಅಂದ್ರೆ ನಾನು ಅವ್ರನ್ನ ಸಂದರ್ಶನ ಮಾಡಿದಾಗ ಅವ್ರು ಹೇಳಿದ್ದು 40 ತಂಡಗಳು ಇದುವರೆಗೂ ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ಅಂತ. ಡಾಕ್ಟರ್ ಮಾಳವಿಕಾ ಕಪೂರ್ ಅವರು ಮನಃಶಾಸ್ತ್ರದ ವಿಶ್ರಾಂತ ಪ್ರಾಧ್ಯಾಪಕರು. ಅವರ ನೇತೃತ್ವದಲ್ಲಿ ಈ ವಿಭಾಗವು ಮಕ್ಕಳ ಸಮಸ್ಯೆಗೆ ಪರಿಹಾರೋಪಾಯವನ್ನ ಹುಡುಕುತ್ತಾ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರು. ಅದಲ್ದೇನೆ ಡಾಕ್ಟರ್ ಗೀತಾ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ದಾಂಪತ್ಯದ ಸಮಸ್ಯೆಗಳನ್ನ ಸಹ ಪರಿಹರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿದ್ರು. ಮತ್ತೆ ಅವರು ಮಾತಾಡ್ತಾ ಅನೇಕ ಕೆಲವೊಂದು ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೇಬೇಕಾದಂತಹ ವಿಷಯಗಳು ಅಂತ ಮತ್ತೆ ಮತ್ತೆ ಒತ್ತಿ ಹೇಳಿದ್ರು. ಅದೇನು ಅಂತ ಹೇಳಿದ್ರೆ, ಅದನ್ನ ನುಡಿಮುತ್ತುಗಳು ಅಂತ ನಾನು ಬರ್ದಿದ್ದೀನಿ. ಯಾವತ್ತೂ ಆಸೆ ಪಡಬಾರ್ದು. 2ನೇದು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋಂಥ ಜ್ಞಾನ ನಮ್ಗಿರ್ಬೇಕು ಅನ್ನೋದು. 3ನೇದು, ನಮಗೆ ನಾವೇ ಗುರು, ನಮ್ಮ ಜೀವನಕ್ಕೆ ನಾವೇ ಆರ್ಕಿಟೆಕ್ಟ್ ಅಂತ ಹೇಳ್ತಾರೆ ಪಂಕಜ ಅವರು. ಮತ್ತೆ ಸಕಾರಾತ್ಮಕ ಭಾವನೆ, ಸದಾ ಜಾಗೃತವಾಗಿರ್ಬೇಕು ಅಂತ. ದೇವರಲ್ಲಿ ಮತ್ತು ಮನುಷ್ಯರಲ್ಲಿ ನಂಬಿಕೆಯನ್ನ ಇಡಬೇಕು ಅನ್ನೋದು. ಮತ್ತೆ ಮಾಡುವ ಕೆಲಸವನ್ನ ದೇವರಿಗೆ ಸಮರ್ಪಣೆ ಮಾಡ್ಬೇಕು. ಮನುಷ್ಯನಿಗೆ ಶಿಕ್ಷಣ ಅನ್ನೋದು ಬಹಳ ಮುಖ್ಯ. ಎಂಜಾಯ್ ಸಾಲಿಟ್ಯೂಡ್ ಆಸ್ ಲಾಂಗ್ ಆಸ್ ಪಾಸಿಬಲ್ ಅಂತ ಅವರು ಹೇಳ್ತಾರೆ. ಅವ್ರಿಗೆ ಅನೇಕ ಪ್ರಶಸ್ತಿಗಳು ಸಹ ಸಿಕ್ಕಿದೆ. ಇನ್ನರ್ವೀಲ್ ಕ್ಲಬ್ ಕಡೆಯಿಂದ ಪ್ರಶಸ್ತಿ ಸಿಕ್ಕಿದೆ. ಮತ್ತೆ ರೋಟರಿ ಕ್ಲಬ್ ಚನ್ನಪಟ್ಟಣ ಕಡೆಯಿಂದ ಸಾಮಾಜಿಕ ಸೇವಾ ಪ್ರಶಸ್ತಿ, ಮತ್ತೆ ಶುಭಾರಾಮ್ ಟ್ರಸ್ಟ್ ಇಂದ ವಿದ್ಯಾರತನ್ ಪ್ರಶಸ್ತಿ, ಮತ್ತೆ ಗಿಲ್ಡ್ ಆಫ್ ವುಮೆನ್ ಅಚೀವರ್ಸ್ ಕಡೆಯಿಂದ ಮಹಿಳಾ ಸಾಧಕಿ, ದೇಶ ಸ್ನೇಹಿ ಪ್ರಶಸ್ತಿ, ಪ್ರೊಫೆಷನಲ್ ಎಕ್ಸಲೆನ್ಸ್ ಅವಾರ್ಡ್, ನಾರಿ ರತ್ನ ಪ್ರಶಸ್ತಿ, ಧವಳ ಮಹಿಳಾ ವೇದಿಕೆ ಬೆಂಗಳೂರು ಈ ಕಡೆಯಿಂದ, ಮತ್ತೆ ಉದಯ ಟಿವಿ, DD1 ಫೋನ್ ಇನ್ ಕಾರ್ಯಕ್ರಮಗಳಲ್ಲಿ ಸಹ ಅವರು ಭಾಗವಹಿಸಿದ್ದಾರೆ. ಇದಲ್ದೇನೆ ಅವರು ಮಾಡಿರುವಂತ ಕಾರ್ಯವನ್ನ ಗುರುತಿಸಿ ಅನೇಕ ಪತ್ರಿಕೆಗಳು ಅವ್ರ ಬಗ್ಗೆ ವಿಷಯಗಳನ್ನ ಪ್ರಕಟ ಮಾಡಿದೆ. ನಾನು ಹೋದಾಗ ಆ ಎಲ್ಲಾ ಪೇಪರ್ ಕಟಿಂಗ್ಸ್ನು ಅವ್ರು ನನ್ಗೆ ತೋರಿಸಿದ್ರು. ಸ್ತ್ರೀ ಜಾಗೃತಿ, ವಿಕ್ರಮ, ಸ್ವತಿ ದಿಶಾ, ಆರ್ಗನೈಸರ್, ದ ಎಕನಾಮಿಕ್ ಟೈಮ್ಸ್, ಉದಯವಾಣಿ, ಹೊಸದಿಗಂತ, ಕನ್ನಡಪ್ರಭ, ಕರ್ಮವೀರ, ಸಮಾಲೋಚನೆ, ಸಂಡೇ ವಿಜಯ ಟೈಮ್ಸ್ ಪತ್ರಿಕೆಗಳು, ಈ ಎಲ್ಲಾ ಪತ್ರಿಕೆಗಳಲ್ಲೂ ಸಹ ಅವರ ಪರಿಚಯ ಮತ್ತೆ ಅವರ ಯೋಜನೆಗಳು, ಅವರ ಸಾಮಾಜಿಕ ಕಳಕಳಿ ಇದೆಲ್ಲದನ್ನು ಲೇಖನ ರೂಪದಲ್ಲಿ ಪ್ರಕಟಿಸಿದೆ. ಪಂಕಜ ಮೇಡಮ್ ಅವ್ರಿಗೆ 80 ವರ್ಷ ನಾನು ಅವ್ರನ್ನ ಭೇಟಿ ಮಾಡಿದಾಗ.
ಆ ಇಳಿ ವಯಸ್ಸಿನಲ್ಲೂ ಸಹ ಅವ್ರಿಗೆ ಅದ್ಭುತವಾದ ನೆನಪಿನ ಶಕ್ತಿ ಇತ್ತು. ಈ ಎಲ್ಲಾ ವಿಷಯಗಳನ್ನು ಇಸುವಿ ಸಮೇತ ಅವ್ರು ನನ್ಗೆ ಕೂತ್ಕೊಂಡು ಹೇಳಿದ್ರು. ಯಾವ ವಿಷಯಕ್ಕೂ ಅವರು ಏನೋ ರೆಫರ್ ಮಾಡಿದ್ರು, ಜ್ಞಾಪಿಸ್ಕೊಂಡ್ರು ಅನ್ನೋಂಥದ್ದೇನೂ ಇರ್ಲಿಲ್ಲ. ಮತ್ತೆ ತುಂಬಾ ಶಿಸ್ತು. ನಾನು ಅವ್ರಿಗೆ ಒಂದ್ ಭಾನುವಾರ 5 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ, ಫುಲ್ ರೆಡಿ ಇದ್ರು ಅವರು. ನಾನು ಹೋದ ತಕ್ಷಣ ಸ್ಟ್ರಾಂಗ್ ಕಾಫಿ ಕೊಟ್ರು, ತಿನ್ನೋದಕ್ಕೆಲ್ಲ ಕುರುಕುಲ್ ತಿಂಡಿ ಕೊಟ್ರು. ಮತ್ತೆ ನಾನು ಹೊರಡುವಾಗ ನನ್ಗೆ ಕುಂಕುಮ ಕೊಟ್ಟು ಏನೇನ್ ತಾಂಬೂಲ ಕೊಡ್ಬೇಕು ಅದನ್ನು ದೇವ್ರ ಮನೆಯಲ್ಲಿ ರೆಡಿ ಇಟ್ಬಿಟ್ಟಿದ್ರು. ಕರೆಕ್ಟ್ ಆಗಿ ಆ ಟೈಮಿಗೆ ಕೂತ್ಕೊಂಡು ನನ್ಗೆ ಏನೇನ್ ತೋರಿಸ್ಬೇಕು, ಪೇಪರ್ ಕಟಿಂಗ್ಸು, ಏನೇನ್ ವಿಷಯಗಳು ಹೇಳ್ಬೇಕು, ಇದನ್ನ ನಾವು ಹೇಗ್ ಉಪಯೋಗಿಸ್ಕೋತೀವಿ ಈ ಇಂಟರ್ವ್ಯೂನ, ಅದೆಲ್ಲದನ್ನು ಕೇಳ್ಕೊಂಡ್ರು. ಮತ್ತೆ ಅದಕ್ ಮುಂಚೆನೆ ನಾನು 1-2 ಸತಿ ಅವ್ರನ್ನ ಭೇಟಿ ಮಾಡಿದ್ದೆ. ಅವ್ರ ಮನೆಗೆ ಹೋಗಿ ನಾನು ಇಂಥ ದಿವಸ ಬರ್ತೀನಿ, ಯಾವತ್ ಬರ್ಲಿ ಅಂತೆಲ್ಲ ಕೇಳ್ಕೊಂಡು ಅವ್ರ ಜೊತೆ ಮಾತಾಡಿದ್ದೆ. ಮತ್ತೆ ಅವ್ರಿಗೆ ನಿರಂತರವಾಗಿ ಅವ್ರ ಮನೆಯಲ್ಲಿ ಶಾಸ್ತ್ರೀಯ ಸಂಗೀತ ಕೇಳಿಸ್ತಾನೆ ಇರುತ್ತೆ. ಆ ಮತ್ತೆ ಮಾನಸಿಕ ಸಂತುಲನೆಗೆ ಸಂಬಂಧಪಟ್ಟಂತ ಧಾರಾವಾಹಿಗಳನ್ನ ನೋಡ್ತಾರೆ. ಅದ್ರ ಬಗ್ಗೆ ಅವರು ಮಾತಾಡ್ತಾರೆ ಯಾರೇ ಹೋದ್ರುನು. ಆದ್ರೆ ಆಪ್ತ ಸಲಹೆಯನ್ನ ಅವರು ಕೇಂದ್ರದಲ್ಲದೆ ಬೇರೆ ಇನ್ನೆಲ್ಲೂ ಮಾಡೋದಿಲ್ಲ. ಮನೆಗ್ ಬನ್ನಿ ಅಂತನೋ ಅಥವಾ ಫೋನ್ ನಲ್ಲೋ ಹಾಗೆಲ್ಲ ಅವ್ರು ಮಾಡೋದಿಲ್ಲ. ಮತ್ತೆ ಪ್ರಸನ್ನ ಆಪ್ತ ಸಲಹಾ ಕೇಂದ್ರಕ್ಕೆ ಬರಬೇಕು ಅಂತಾನೆ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ. ಮತ್ತೆ ಈ ಸಲಹೆ ಏನ್ ಕೊಡ್ತಾರೆ, ಕೌನ್ಸಿಲಿಂಗ್ ಏನ್ ಮಾಡ್ತಾರೆ, ಅದಕ್ಕೆ ಅವ್ರು ಯಾವುದೇ ಕಾರಣಕ್ಕೂ ದುಡ್ಡು ತಗೊಳ್ಳೋದಿಲ್ಲ ಅನ್ನೋದು ಅವರ ಒಂದು ಕಟ್ಟುನಿಟ್ಟಾದ ನಿಯಮ. ಅದನ್ನ ಸ್ಟ್ರಿಕ್ಟ್ ಆಗಿ ಪಾಲಿಸ್ಕೊಂಡ್ ಬರ್ತಾ ಇದ್ದಾರೆ. ಹಣ್ಣು ಸಿಹಿ ತಿಂಡಿ ಆ ತರದ್ದೇನಾದ್ರೂ ಕೊಟ್ರೆ ಅದನ್ನ ಅಲ್ಲೇನೆ ಸೆಂಟರ್ ನಲ್ಲೇ ಯಾರ್ಯಾರು ಇರ್ತಾರೋ ಅಲ್ಲೆಲ್ರಿಗೂನು ಹಂಚ್ಬಿಡ್ತಾರೆ. ತುಂಬಾ ಆತ್ಮೀಯವಾಗಿ ಮಾತಾಡ್ತಾರೆ. ಮತ್ತೆ ಬನ್ನಿ, ಇನ್ನೊಂದ್ಸತಿ ಬನ್ನಿ ಅಂತೆಲ್ಲಾನು ಹೇಳ್ತಾರೆ. ಯಾರ್ಯಾರಿಗೆ ಅವಶ್ಯಕತೆ ಇದೆ ಕೌನ್ಸಿಲಿಂಗು ಅವ್ರಿಗೆ ಕರ್ಕೊಂಡ್ ಬನ್ನಿ, ಮತ್ತೆ ಪೋಸ್ಟ್ಪೋನ್ ಮಾಡ್ಬೇಡಿ, ಈ ತರದ ವಿಷಯಗಳೆಲ್ಲಾನು ಅವರು ಹೇಳ್ತಾರೆ. ಅವ್ರ ಜೊತೆ ಮಾತಾಡ್ತಾ ಇದ್ರೆ ಯಾರೋ ಒಬ್ರು 90 ವರ್ಷದ ವ್ಯಕ್ತಿ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಖಂಡಿತ ಅನ್ಸೋದಿಲ್ಲ. ಈಗ ಏನೇನ್ ನಡೀತಾ ಇದೆ ಸಮಾಜದಲ್ಲಿ ಅಥವಾ ಏನೇನ್ ಸಮಸ್ಯೆಗಳಿದೆ ಅದೆಲ್ಲದಕ್ಕೂನು ಕಂಟೆಂಪ್ರರಿ ಆಗಿ ಅವರು ಅದೆಲ್ಲದನ್ನು ವಿಷಯಗಳನ್ನ ತಿಳ್ಕೊಂಡು ನಮ್ ಜೊತೆಗೆ ಮಾತಾಡ್ತಾರೆ. ಅದೊಂದು ಅದ್ಭುತವಾದ ಅನುಭವ ನನ್ಗೆ. ಆ ಒಂದು ಸಂದರ್ಶನ ಮಾಡೋದಕ್ಕೆ ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಡಾಕ್ಟರ್ SV ಸುಜಾತಾ ಅವ್ರಿಗೂ ನಾನು ಹೃದಯಪೂರ್ವಕವಾಗಿ ವಂದನೆಯನ್ನ ಸಲ್ಲಿಸ್ತೀನಿ. ಮತ್ತೆ ಇವತ್ತು ಅವ್ರ ಪರಿಚಯವನ್ನ ಈ ವೇದಿಕೆಗೆ ಮಾಡ್ಕೊಡೋದಕ್ಕೆ ಅವಕಾಶ ಕೊಟ್ಟಂತ ಜಗನ್ನಾಥ್ ಸರ್ಗೂ ಮತ್ತೆ ಅಶ್ವಥ್ ಸರ್ ಅವ್ರಿಗೂನು ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ತೆ ಪದ್ಮಶ್ರೀ ಅವರೇ, ಸೊಗಸಾಗಿ ತಾವು ಪರಿಚಯ ಮಾಡಿಕೊಟ್ರಿ. ಒಬ್ಬ ಸಮಾಜ ಸೇವಕನ್ನ, ಶಿಸ್ತಿನ ಮಹಿಳೆಯನ್ನ, ಆಮೇಲೆ ಜನಕ್ಕೆ ಉಪಯೋಗ ಆಗುವಂಥ ರೀತಿಯಲ್ಲಿ ಅವರು ಎಲ್ರಿಗೂ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ. ಆ ಹುಚ್ಚರು ಅನ್ನೋ ಪಟ್ಟದ್ರ ಬದಲು ಅವ್ರಿಗೊಂದು ಗೌರವ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಭಾಳ ಸಂತೋಷ ಆಯಿತು. ತಮಗೆ ಗೊತ್ತಿರೋ ವಿಚಾರ ಹಂಚಿಕೊಂಡಿದ್ದಕ್ಕೆ ಸಂತೋಷ. ನಾವು ಆಭಾರಿಗಳು. ಇದೇ ರೀತಿ ಯಾರೇ ಸದಸ್ಯರಾಗಲಿ ಅವರಿಗೆ ತಿಳಿದಿರೋ ವಿಚಾರನ ದಯವಿಟ್ಟು ಇಲ್ಲಿ ಹಂಚ್ಕೊಬೇಕು ಅಂತ ಮೊದಲೇ ನಮಗೆ ತಿಳಿಸ್ಬೇಕು ಅಂತ ನಮ್ಮ ಪ್ರಾರ್ಥನೆ. ಈಗ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಬಾರ ವಿಜಯ್ ಕುಮಾರ್ ಅವರ ಬಗ್ಗೆ ಒಂದೆರಡು ಮಾತುಗಳು. ವಿಜಯ್ ಕುಮಾರ್ ಮತ್ತು ನಾನು MES ಕಾಲೇಜ್ನಲ್ಲಿ ಒಟ್ಟಿಗೆ ಓದ್ದವರು. ನನಗಿಂತ 1 ವರ್ಷ ಸಣ್ಣವರವರು. ಅವರ ಮಡದಿ ನಳನೀನ ಅವರೂ ಅಷ್ಟೇ. ನಾವೆಲ್ಲ ಒಟ್ಟಿಗೆ ನಾಟಕಗಳನ್ನು ಮಾಡ್ತಾ ಇದ್ವಿ. MES ಕಾಲೇಜ್ನಲ್ಲಿ ನಾಟಕ ಒಂದು ಪ್ರತಿಯೊಂದು ಸೆಕ್ಷನ್ನಿಂದಾನು ಒಂದೊಂದು ನಾಟಕ ಪ್ರತಿ ವರ್ಷ, ಅಂದರೆ ಸುಮಾರು 30 ನಾಟಕಗಳಿರ್ತಿತ್ತು. ಆ ನಾಟಕಗಳಲ್ಲಿ ಭಾಗವಹಿಸಿ ಅದಕ್ಕೆ ವಿಮರ್ಶೆ ಬರೆದು ಆ ವಿಮರ್ಶೆಗೆ ಬಹುಮಾನಗಳನ್ನು ಕೊಡೋರು, ನಾಟಕದಲ್ಲಿ ಬಹುಮಾನಗಳನ್ನು ಕೊಡೋರು, ಬಹಳ ಉತ್ತೇಜನ ನೀಡೋರು. MES ಕಾಲೇಜ್ ಆ ರೀತಿಯಲ್ಲಿ ನನಗೆ ಬಹಳ ಸಂತೋಷ ಆಗುತ್ತೆ. ವಿಜಯ್ ಕುಮಾರ್ ಅವರು ಅಲ್ಲಿ ಸಂಪೂರ್ಣವಾಗಿ ಅದನ್ನೆಲ್ಲ 5 ವರ್ಷ ಉಪಯೋಗಿಸ್ಕೊಂಡವರು. ನಳಿನಾ ಅವರು ಅಷ್ಟೇ, ಅವರ ಶ್ರೀಮತಿಯವರು. ಆಮೇಲೆ ವಿಜಯ್ ಕುಮಾರ್ ಅವರ ಮಕ್ಕಳು ಇಬ್ರು ಅವಳಿ ಜವಳಿಯವರು. ಅವರೂ ಅಷ್ಟೇ ಕಿರುತೆರೆನಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇರಿದ್ರು. ಅದು ಯಾರ ಹತ್ರ? ನಮ್ಮ ಭಟ್ರ ಹತ್ರ. ನಮ್ಮ ಮುಂಗಾರು ಮಳೆ ಪ್ರಸಿದ್ಧಿ ಇದೆಯಲ್ಲ, ಅಂತ ದೊಡ್ಡ ನಿರ್ದೇಶಕರ ಕೆಳಗೆ ಇವರು ಸಹಾಯಕ ನಿರ್ದೇಶಕರಾಗಿದ್ದರು. ಆಮೇಲೆ ಅನೇಕ ಎಪಿಸೋಡ್ಗಳನ್ನು ಅವರೇ ನಿರ್ದೇಶನ ಮಾಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಆ ಸಮಯದಲ್ಲೇನೆ ಭಟ್ರು ಮುಂಗಾರು ಮಳೆ ತೆಗಿತೀನಿ, ಅಕಸ್ಮಾತ್ ಅಲ್ಲೇನಾದ್ರೂ ನಾನು ಸೋತ್ ಹೋದ್ರೆ ವಾಪಸ್ ಬರ್ತೀನಿ ಅಂತ ಹೇಳಿ ಫೈನಲ್ ಕಟ್ಗೆ ತಿಳಿಸಿ ಹೋಗಿದ್ರು. ಆಮೇಲೆ ಅವ್ರು ವಾಪಸ್ ಬರಲಿಲ್ಲ. ಇವತ್ತು
ಒಂದು ರೀತಿಯಲ್ಲಿ ಚಿತ್ರರಂಗನ್ನೇ ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಅವರು. ಮೊದಲು ಗಾಂಧಿನಗರದಲ್ಲೇ ಸಂಪೂರ್ಣವಾಗಿ ಚಿತ್ರರಂಗ ಇದ್ದಿದ್ದು ಈಗ ಬನಶಂಕರಿ ಕಡೆ ಹೊರಟೋಗಿದೆ. ವಿಜಯ್ ಕುಮಾರ್ ನಾನು ನಂತರ ಭೇಟಿಯಾಗಿದ್ದು ಹಾಸನದಲ್ಲಿ, ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ನಾನು ಮೈಸೂರು ಬ್ಯಾಂಕ್ನಲ್ಲಿ, ಆಮೇಲೆ ವಿಜಯ್ ಕುಮಾರ್ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ, ಅವ್ರ ಮಡದಿ ಪೋಸ್ಟ್ ಆಫೀಸ್ನಲ್ಲಿ, ಈ ರೀತಿ ಒಟ್ಟಿಗೆ ಇದ್ವಿ. ಅವ್ರು ಹುಟ್ಟಿದ್ದು ಹಾಸನದಲ್ಲೇ, ಅವ್ರು ವೃತ್ತಿ ಮಾಡಿದ್ದು ಹಾಸನದಲ್ಲೇ, ಅದು ಅವರ ಅದೃಷ್ಟ. ಆಮೇಲೆ ಬೆಂಗಳೂರಿನಲ್ಲಿ ಓದಿದ್ದು, ಆಮೇಲೆ ನಿವೃತ್ತರಾದ್ಮೇಲೆ ಅವರು ಬೆಂಗಳೂರಿನಲ್ಲೇ ವಾಸ ಮಾಡ್ತಾ ಇದ್ದಾರೆ, ವಿದ್ಯಾರಣ್ಯಪುರದಲ್ಲಿ. ಇವ್ರು ವಿಜಯ್ ಕುಮಾರ್ ನಿನ್ನೆ ಮಲ್ಲೇಶ್ವರದಲ್ಲಿ ಭಗವದ್ಗೀತೆ ಬಗ್ಗೆ ಒಂದು ಉಪನ್ಯಾಸ ನೀಡಿದ್ರು. ಅಲ್ಲಿ ಸ್ವಾಮಿಗಳೇನೆ ಉಪಸ್ಥಿತರಿದ್ರು ಅನ್ನೋದು ದೊಡ್ಡ ಮಾತು. ಅವರು ಪೂರ್ತಿಯಾಗಿ ಸಾಹಿತ್ಯದಲ್ಲಿ ತೊಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಅದು ನಮಗೆ ಬಹಳ ಸಂತೋಷದ ವಿಚಾರ. ಪಂಜರದೊಳಗಿನ ಇಂಚರ ಅಂತ ಇವರ ಭಾವಗೀತೆ ಪ್ರಕಟ ಆಗಿದೆ. ಸುರ್ಸುರ್ ಬತ್ತಿ ಅಂತ ಮಕ್ಕಳಿಗೋಸ್ಕರ ಅವರು ಬರೆದಿದ್ದಾರೆ, ಅದೊಂದು ಪ್ರಕಟ ಆಗಿದೆ. ಆಮೇಲೆ ಮಹಾಕವಿ ವಿ ನರಹರಿ ಅಂತ ಒಂದು ಆತ್ಮಚರಿತ್ರೆ ಬರೆದಿದ್ದಾರೆ, ವ್ಯಕ್ತಿ ಚಿತ್ರ ಅಂತ ಹೇಳ್ಬೋದು, ಅದು ಪ್ರಕಟ ಆಗಿದೆ. 3 ಪುಸ್ತಕಗಳು ಪ್ರಕಟ ಆಗಿದೆ. ಹಾಸನ ರಾಷ್ಟ್ರೋತ್ಥಾನ ಘಟಕದ ಸಹ ಸಂಚಾಲಕರಾಗಿ ಸೇವೆ ಮಾಡಿದ್ದಾರೆ ಇವರು. ಈಗ ಅಖಿಲ ಭಾರತ ಸಾಹಿತ್ಯ ಪರಿಷತ್ ರಾಜ್ಯ ಸಹ ಖಜಾಂಚಿ ಆಗಿದ್ದಾರೆ. ಇವರು ಕಲಾ ಗಂಗೋತ್ರಿ ತಂಡದ ಸದಸ್ಯ. ಕಿರುತೆರೆ ಮತ್ತು ಸಿನಿಮಾದಲ್ಲೂ ಅಭಿನಯದ ಅನುಭವ ಇದೆ. ಅಷ್ಟಾವಧಾನ ಶತಾವಧಾನ ಕಾರ್ಯಕ್ರಮಗಳಲ್ಲಿ ಅನೇಕ ವಿಭಾಗಗಳ ಪುಚ್ಛಕನಾಗಿ ಅನುಭವ ಇದೆ. ಇವರು ಕಬ್ಬಿನಾಲೆ ವಸಂತ ಭಾರದ್ವಾಜ ಅಂತ ಇಲ್ಲಿ ನಾನು ಕರೆದಿದ್ದೆ ನಮ್ಮ ಸ್ನೇಹಿತನ್ನ, ಅವರು ಅಷ್ಟೇ ಶತಾವಧಾನಿ. ಅವರಿಗೆ ಪೃಚ್ಛಕರಾಗಿ ಇವರು ಸಾಕಷ್ಟು ಸಲ ಹಾಸನದಲ್ಲಿ ಇದ್ರು. ಅಂತ ಸಣ್ಣ ಊರಿನಲ್ಲಿ ಅಂತ ದೊಡ್ಡ ಸಾಹಿತ್ಯ ಸಮ್ಮೇಳನಗಳಾಗ್ತಿತ್ತು, ಸಾಹಿತ್ಯದ ಸಾಕಷ್ಟು ಕೆಲಸಗಳಾಗ್ತಿತ್ತು ಅಂತ ಹೇಳಿದ್ರೆ ಅದು ಕಬ್ಬಿನಾಲೆ ವಸಂತ ಭಾರದ್ವಾಜ, ವಿಜಯ್ ಕುಮಾರ್ ಇಂಥವರಿಂದ. ನಾನು ಅವ್ರ ಜೊತೆ ಇದ್ದೆ ಅನ್ನೋದು ನನ್ನ ಸಂತೋಷ ಅಷ್ಟೇ. ವಿಜಯ್ ಕುಮಾರ್ನ ಹೇಳಬೇಕು ಅಂತ ಹೇಳಿದ್ರೆ ಒಬ್ಬ ಕವಿ, ಒಬ್ಬ ನಟ, ಒಬ್ಬ ನಾಟಕಕಾರ, ಕಿರುತೆರೆ ಸಿನಿಮಾನಲ್ಲಿ ಅವರು ಅಭಿನಯ ಮಾಡಿದ್ದಾರೆ. ಆಕಾಶವಾಣಿ ಕಲಾವಿದ, ಗಮಕ ವ್ಯಾಖ್ಯಾನ ಮಾಡ್ತಾರೆ. ಇವಾಗ ಸಾಕಷ್ಟು ಭಗವದ್ಗೀತೆನಲ್ಲಿ ತೊಡ್ಕೊಂಡ್ಬಿಟ್ಟಿದ್ದಾರೆ, ಸಾಹಿತ್ಯದಲ್ಲಿ ತೊಡ್ಕೊಂಡ್ಬಿಟ್ಟಿದ್ದಾರೆ, ಸಾಕಷ್ಟು ಪ್ರವಚನಗಳನ್ನು ಕೊಡ್ತಾ ಇರ್ತಾರೆ. ಇವರು ನನ್ನ ಆತ್ಮೀಯ ಮಿತ್ರ ಅಂತ ಹೇಳಕ್ಕೆ ನನಗೆ ಸಂತೋಷ ಆಗುತ್ತೆ. ಇವರು ಮೊದಲು ಕಾಯ್ಕಿಣಿ ಅವರ ತಂದೆ ಗೌರೀಶ ಕಾಯ್ಕಿಣಿ ಬಗ್ಗೆ ಇದೇ ವೇದಿಕೆಯಲ್ಲಿ ವಿಚಾರಗಳನ್ನು ಹಂಚಿಕೊಂಡಿದ್ದರು. ಇವತ್ತು ವಿಜಯ್ ಕುಮಾರ್ ಅವರು ದಯವಿಟ್ಟು ನಮ್ಮೆಲ್ಲರನ್ನು ಉದ್ದೇಶಿಸಿ DVG ಅವರ ಬಗ್ಗೆ ಒಂದು ವ್ಯಾಖ್ಯಾನ ಮಾಡಬೇಕು ಅಂತ ನನ್ನ ಆಸೆ. ವಿಜಯ್ ಕುಮಾರ್, ತಮಗೆ ಸುಸ್ವಾಗತ. ಧನ್ಯವಾದ. ಕೇಳಿಸ್ತಾ ಇದೆಯಲ್ಲ ಮತ್ತು? ಕೇಳಿಸ್ತಾ ಇದೆ. ಸರಿ. ಸಮಾನ ಮನಸ್ಕರ ವೇದಿಕೆಯ ಎಲ್ಲರಿಗೂ ಹಾಗೂ ಅದರ ಹಿತೈಷಿಗಳಿಗೂ, ನನ್ನ ಸನ್ಮಿತ್ರರಿಗೂ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ಈ ಒಂದು ವೇದಿಕೆಯ ಮೂಲಕ ಇದು ನನ್ನ 2ನೇ ಮಾತುಕತೆ. ಈಗಾಗಲೇ ಜಗನ್ನಾಥ್ರವರು ವಿಸ್ತೃತವಾಗಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಗೌರೀಶ್ ಕಾಯ್ಕಿಣಿ ಅವರ ಬಗ್ಗೆ ನಾನು ಬಹುಶಃ 1 ವರ್ಷ ಆಯಿತು ಅಂತ ಅನ್ಸುತ್ತೆ, ಹಿಂದೆ ಮಾತನಾಡಿದ್ದೆ. ಈಗ DVG ಅವರ ಬಗ್ಗೆ ಒಂದಷ್ಟು ಹಂಚ್ಕೊಳ್ಬಹುದು ಅಂತ ಕೇಳಿದ್ದಾರೆ. ಇದು ಏನು ಉಪನ್ಯಾಸ ಅಂತ ಏನಲ್ಲ, ನನಗೆ ತಿಳಿದಿರುವಷ್ಟು ಅಥವಾ ನನಗೆ ಅರ್ಥ ಆದಷ್ಟು ಮಟ್ಟಿಗೆ ನಾನು ಹಂಚ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಈಗಾಗಲೇ ಬೇರೆ ಕೆಲವರನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದಾಗಿದೆ, ಲಂಕೇಶ್ ರವರು, ಪಂಕಜ ಅವರು ಇತ್ಯಾದಿ. ಪಂಕಜ ಅವರು ಪರಿಚಯ ಮಾಡಿಕೊಡ್ಬೇಕಾದ್ರೂ ಕೂಡ ಆರಂಭದಲ್ಲಿ ಅವರು DVG ಅವರ ಕಗ್ಗದ ಉದಾಹರಣೆಯನ್ನೇ ತೆಗೆದುಕೊಂಡ್ರು. ಅಷ್ಟರ ಮಟ್ಟಿಗೆ ಒಂದು ಪೀಠಿಕೆ ನನಗೆ ಸಿಕ್ತು ಅಂತ ನಾನು ಭಾವಿಸ್ತೇನೆ. ಬಹುಶಃ ಕಗ್ಗಕ್ಕೆ ಸಿಕ್ಕಷ್ಟು ಮಾನ್ಯತೆ DVG ಅವರಿಗೆ ಸಿಗ್ಲಿಲ್ವೋ ಏನೋ ಅನ್ಸೋ ಭಾವದಷ್ಟು ಕಗ್ಗ ಪ್ರಸಿದ್ಧವಾಗಿರೋದನ್ನ ನಾವು ಕಾಣ್ತೇವೆ. ಕಗ್ಗ ಅಂದ್ರೆ DVG ಅನ್ನುವಷ್ಟರ ಮಟ್ಟಿಗೆ ಅಭೇದ ತೋರ್ಪಟ್ಟಿರೋದು ಕೂಡ ನಮಗೆ ತಿಳಿತಾ ಬರುತ್ತೆ. ಎಷ್ಟೋ ಜನ ಅವರವರ ಉಪನ್ಯಾಸವೋ ಭಾಷಣವೋ ಮತ್ತೊಂದು ಎಲ್ಲದರಲ್ಲೂ ಕೂಡ ಒಂದಾದ್ರೂ ಕಗ್ಗದ ಪದ್ಯವನ್ನ ಉದಾಹರಿಸಿದ್ರೆ ಓಹೋ ಇವರು ಓದ್ಕೊಂಡಿದ್ದಾರೆ ಅನ್ನುವ ಭಾವ ಆದ್ರೂ ಕೇಳೋರಿಗೆ ಬರುವಷ್ಟರ ಮಟ್ಟಿಗೆ ಕಗ್ಗ ಹೆಸರುವಾಸಿಯಾಗಿದೆ ಅನ್ನೋದು ಗೊತ್ತು.
ಮತ್ತು ಕಗ್ಗದ ಕುರಿತಾಗಿಯೇ ಅನೇಕ ವಾಟ್ಸಪ್ ಗ್ರೂಪುಗಳಿವೆ. ಕಗ್ಗವನ್ನು ಕುರಿತು ಮಾತನಾಡಬಲ್ಲವರೇ ಅನೇಕರಿದ್ದಾರೆ. ಕಗ್ಗವನ್ನು ಕುರಿತಾದಂತಹ ಅನೇಕ ಗ್ರಂಥಗಳು ಬಂದಾಗಿದೆ. ಲಾಗಾಯತಿನಿಂದ ಇದು ಪ್ರಚಾರದಲ್ಲಿ ಇರೋದ್ರಿಂದ, ಜನಮಾನಸದಲ್ಲಿ ಬೇರೂರಿ ಹೋಗಿರೋದ್ರಿಂದ ಈ ಬಗ್ಗೆ DVG ಅವರ ಬಗ್ಗೆ ಮಾತನಾಡುವಾಗ ನಾನು ಆರಂಭದಲ್ಲೇ ಜಗನ್ನಾಥ್ಗೂ ಕೂಡ ಹೇಳಿದ್ದೆ, ನಾನು ಕೂಡ ಮನಸ್ಸಿನಲ್ಲೇ ಅಂದ್ಕೊಂಡಿದ್ದೆ, ಕುಮಾರವ್ಯಾಸನ ಹಾಗೆ ತಿಣುಕಿದನು ಪಣಿರಾಯ ರಾಮಾಯಣಗಳ ಭಾರದಲ್ಲಿ ಅಂತ ಇದೆಯಲ್ವಾ, ಹಾಗೆ ಈ ಕಗ್ಗದ ಭಾರದಲ್ಲಿ ಕುಸಿದು ಹೋಗೋದು ಬೇಡ, ಕಗ್ಗವನ್ನ ಬಿಟ್ಟು ಬೇರೆ ಮಾತನಾಡಬೇಕು ಅಂತ ನಾನು ನಿರ್ಧಾರ ಮಾಡಿಕೊಂಡೆ. ಇಲ್ಲದಿದ್ರೆ ನಾನು ಆಡಿದ್ದೆಲ್ಲ ಮತ್ತೆ ಮತ್ತೆ ಪುನರುಕ್ತಿ ಆಗ್ತದೆ. ಅದೇ 945 ಪದ್ಯಗಳಿಂದ ಒಂದಷ್ಟು ಕಡೆಯಲ್ಲಿ ಆರಿಸಿ ಅದಕ್ಕೆ ವ್ಯಾಖ್ಯಾನ ಮಾಡುವುದೋ ಹೇಳುವುದೋ ಇದೇ ರೀತಿ ಆಗುತ್ತೆ. ಹಾಗಾಗಿ ಬೇರೆಯದೇ ಮಾಡೋಣ. ಬಹುಶಃ ಇಲ್ಲಿರುವಂತಹ ಕೆಲವರಿಗೆ ಅವರ ಉಳಿದ ಕೃತಿಗಳ ಪರಿಚಯ ಅಷ್ಟಾಗಿ ಇಲ್ಲದೆ ಇದ್ರೂ ಇರಬಹುದು ಅನ್ನೋ ಭಾವ ಕೂಡ ನನಗೆ ಎಲ್ಲೋ ಮನಸ್ಸಿನಲ್ಲಿ ಇತ್ತು. ಕೆಲವು ಓದಿಕೊಂಡವರಿಗೆ ಇರ್ತದೆ, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಹಲವರಿಗೆ ಇಲ್ಲದೆ ಇರಬಹುದು. ಕಗ್ಗ ಒಂದೇ ಎಲ್ಲವನ್ನು ಕೂಡ ಮರೆ ಮಾಡಿರಬಹುದು ಅಂತ ಕೂಡ ಅನ್ನಿಸ್ತು. ಹಾಗಾಗಿ ಅವರ ಉಳಿದ ಕೃತಿಗಳ ದೃಷ್ಟಿಯಿಂದ ನಾನು ಮಾತನಾಡಬೇಕು ಅಂತ ಬಯಸ್ತಾ ಇದ್ದೇನೆ. ಸೊ ಮುಂದಿನ ಒಂದಷ್ಟು ಹೊತ್ತು ನಿಮ್ಮೊಟ್ಟಿಗೆ ಅದರ ಪರಿಚಯಾತ್ಮಕ ಭಾಷಣ ಅಥವಾ ಉಪನ್ಯಾಸ ಅಥವಾ ಮಾತುಕತೆ ಅಂತ ಏನ್ ಬೇಕಾದ್ರೂ ಇಟ್ಕೊಳ್ಬಹುದು, ಅದನ್ನ ಮಾಡಬಹುದು ಅಂದ್ಕೊಳ್ತೇನೆ. ಮೊದಲಿಗೆ ಈ ವೇದಿಕೆ, ಸಮಾನ ಮನಸ್ಕರ ವೇದಿಕೆ ನನಗೆ ಈ ಅವಕಾಶ ಕೊಟ್ಟದ್ದಕ್ಕೆ ನನ್ನ ಸ್ನೇಹಿತ ಜಗನ್ನಾಥನನ್ನು ಸೇರಿಸಿ, ವಿಶ್ವತ್ರವರಿಗೂ ಕೂಡ ಸೇರಿಸಿ ಎಲ್ಲರಿಗೂ ಕೂಡ ನಾನು ಆತ್ಮೀಯ ಧನ್ಯವಾದಗಳನ್ನು ಮೊದಲಿಗೆ ತಿಳಿಸಿಬಿಡ್ತೇನೆ. ನಿಮ್ಮ ಹೆಸರಲ್ಲೇ ಸಮಾನ ಮನಸ್ಕ ಅನ್ನುವಂಥದ್ದಿದೆ. ಬಹುಶಃ ಅದಕ್ಕೆ ಸೂಕ್ತವಾದ ಇನ್ನೊಂದು ಪದ ಅಂದ್ರೆ ಸಹೃದಯ ಅನ್ನೋದು ಅಂತ ನಾನು ಅಂದ್ಕೊಳ್ತೇನೆ. ಸಂಸ್ಕೃತದ ಒಂದು ಪದ ಇದೆ. ಸಮಾನವಾದ ಹೃದಯ ಅಥವಾ ಮನಸ್ಸನ್ನು ಉಳ್ಳವರು ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅನ್ನೋದು ಒಂದು ಮೇಲ್ಗಾಣಿಕೆಯ ಯೋಚನೆ. ಹಾಗೆ ಯೋಚನೆ ಮಾಡುವವರು ಒಟ್ಟಿಗೆ ಸೇರಿದಾಗ ಮಾತುಕತೆ ಒಂದು ರೀತಿ ಸರಳವಾಗಿರುತ್ತೆ, ಸೌಂದರ್ಯಮಯವಾಗಿರುತ್ತೆ ಅನ್ನೋದು ಕೂಡ ನಮ್ಮ ಭಾವ. ಈ ರೀತಿಯಲ್ಲಿ ಸೇರಿದಂತಹ ಈ ಒಂದು ಸಮೂಹ ಏನಿದೆ, ಗುಂಪೇನಿದೆ, ಅದರೊಟ್ಟಿಗೆ ಬೆರೆಯೋದು ಸಂತೋಷದ ವಿಷಯವೇ. DVG ಅವರೇ ಇಂತಹ ಮಾತುಗಳನ್ನೆಲ್ಲ ಎಷ್ಟೋ ಹೇಳಿದ್ದಾರೆ. ಈಗ ಮುಂದೆ ಮಾತನಾಡ್ತಾ ನಾವು ಅದರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಅವರ ಜೀವನ ಇತ್ಯಾದಿ, ಬಾಲ್ಯ, ಅದರ ಬಗ್ಗೆ ಎಲ್ಲ ಸಿಗುತ್ತೆ, ನಿಮಗೆ ಪುಸ್ತಕಗಳಲ್ಲಿ ಸಿಗುತ್ತೆ. ಇನ್ನು ಅವರ ಕೃತಿಗಳ ಬಗ್ಗೆ ಕೂಡ ಅಷ್ಟೇನೆ, ಅದರ ಪಟ್ಟಿಯೇ ಸಿಗುತ್ತೆ ನಮಗೆ. ಈಗ ಸಾಕಷ್ಟು ಕೆಲಸ ನಡೀತಿದೆ. ಇತ್ತೀಚೆಗೆ ನಿನ್ನೆ ಮೊನ್ನೆ ಕಳೆದ 4-5 ದಿವಸದಿಂದ ಕೂಡ ಆರ್ ಗಣೇಶ್ರವರು DVG ಅವರ ಕೆಲವು ಕೃತಿಗಳ ಬಗ್ಗೆ ವ್ಯಾಖ್ಯಾನ ಮಾಡಿದ್ದನ್ನ ಗೋಖಲೆಯಲ್ಲಿ ತಾವು ಕೆಲವರು ಕೇಳಿರಬಹುದು ಅಂತ ನಾನು ಭಾವಿಸ್ತೇನೆ. ಅದು ಕೂಡ ನನಗೆ ಒಂದು ಆಕರವೇ ಆಗಿದೆ ಇವತ್ತು ಮಾತನಾಡೋದಕ್ಕೆ ಅನ್ನೋದು ಕೂಡ ಬಹಳ ಸಂತೋಷದ ವಿಷಯ. ಮತ್ತು ಇತ್ತೀಚೆಗೆ ಗಣೇಶ್ರವರು ಮತ್ತು ಶಶಿಕಿರಣ್ ರವರೇ DVG ಅವರ ಕೃತಿಗಳ ಸಾರ ಅನ್ನುವಂತಹ 2 ಸಂಪುಟವನ್ನು ಕೂಡ ಹೊರತಂದಿರೋದು ಬಹಳ ಸಂತೋಷದ ವಿಷಯ. ಎಲ್ಲವನ್ನ ಓದಕ್ ಆಗದೆ ಇದ್ದವರು ಆ ಪುಸ್ತಕಗಳನ್ನು 2 ಸ್ವಲ್ಪ ಮಟ್ಟಿಗೆ ಓದಿದ್ರೆ DVGಯ ಒಂದು ಮುಖ ಖಂಡಿತವಾಗಿ ಪರಿಚಯ ಆಗ್ಲಿಕ್ಕೆ ಸಾಧ್ಯ ಅನ್ನೋದು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಗೋಖಲೆಯಲ್ಲಿ ಅವರಿಗೆ ಸಂಬಂಧಪಟ್ಟ ಕೃತಿಗಳ ಎಲ್ಲ ಪ್ರತಿಗಳು ಕೂಡ ಸಿಗುತ್ತೆ, ಅದನ್ನು ಕೂಡ ತಗೊಳ್ಬಹುದು. ಬಹಳ ವಿಪುಲವಾದದ್ದು ಅವರದು ಕೃತಿ. ಒಂದು ರೀತಿಯಲ್ಲಿ ಆಧುನಿಕ ಋಷಿ ಅಂತಾನೆ ನಾವು DVG ಅವರನ್ನ ಕರಿತೇವೆ. ಯಾಕೆಂದ್ರೆ ಅವರು ಒಂದು ಪಾದವನ್ನ ಆರ್ಷೇಯ ಸಂಸ್ಕೃತಿಯಲ್ಲಿ, ನಮ್ಮ ಪುರಾತನ ಸನಾತನ ಸಂಸ್ಕೃತಿಯಲ್ಲಿ ಊರಿದ್ದಾರೆ, ಮತ್ತೊಂದನ್ನ ಆಧುನಿಕತೆಯಲ್ಲಿ ಇಟ್ಟಿದ್ದಾರೆ. ಈ ಎರಡೂ ನೋಟ ಅವರ ದೃಷ್ಟಿಕೋನದಲ್ಲಿ ಬಂದದ್ದು ಅವರ ಆ ಬುದ್ಧಿಮತ್ತೆಯಿಂದ ಕೃತಿಯಾಗಿ ಹೊರಹೊಮ್ಮಿದೆ ಅನ್ನೋದು ಕೂಡ ನಾವು ಗಮನಿಸ್ತಾ ಹೋಗ್ಬೇಕು. ಅವರು ಎಲ್ಲೂ ಕೂಡ ಹಳೆಯ ವೇದ, ಉಪನಿಷತ್ತು, ವೇದಾಂತದ ಕೃತಿಗಳಿಂದ ಹಿಡಿದು ಸಂಸ್ಕೃತದ ಕೆಲವು ಕಾವ್ಯಗಳಿಂದ ಹಿಡಿದು ಎಲ್ಲ ಕಡೆಯಿಂದ ಉದಾಹರಣೆಗಳನ್ನ ಹೆಕ್ಕಿ ಕೊಡ್ತಾ ಹೋಗ್ತಾರೆ. ಇದರಿಂದ ನಮ್ಮ ಒಂದು ಕಣ್ಣು ನಮ್ಮ ಹಿಂಭಾಗದತ್ತ ಹಿನ್ನೋಟ ಬೀರೋದಕ್ಕೆ ಸಾಧ್ಯ ಆಗುತ್ತೆ, ಬಹಳ ದೂರಕ್ಕೆ ನಮ್ಮ ನೋಟ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಹೊತ್ತಿನಲ್ಲಿ ಅವರು ಈ ಹೊತ್ತಿನಲ್ಲೂ ಕೂಡ ಆ ಜೀವನವನ್ನು ಅನುಭವಿಸ್ತಾ ಇವತ್ತಿನ ಎಲ್ಲ ಸಂಗತಿಗಳನ್ನು ಕೂಡ ಮನದಟ್ಟು ಮಾಡ್ಕೊಳ್ತಾ ಅದಕ್ಕೆ ಹೋಲಿಸ್ತಾ ಮಾತುಗಳನ್ನ ಆಡ್ತಾರಲ್ಲ, ಈಗ ನಮಗೆ ಒಂದಷ್ಟು ಮುನ್ನೋಟವನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನಮಗೆ ಎಲ್ಲ ಬಗೆಯ ಸುತ್ತಣ ನೋಟವನ್ನ ಕೊಡ್ಲಿಕ್ಕೆ ಸಾಧ್ಯ ಮಾಡಿರೋದು DVG ಅವರ ಕೃತಿ ಅಂತ ನಾನು ಭಾವಿಸ್ತೇನೆ. ಬಹುಶಃ ನವೋದಯ ಕಾಲಘಟ್ಟದಲ್ಲಿ, ಅಂದ್ರೆ ಕಳೆದ ಒಂದು 1950ರ ಹಿಂದೆ ಇದ್ದಂತಹ ಸಾಹಿತ್ಯ ಯುಗ ಏನಿತ್ತು, ಒಂದು ರೀತಿ ಸ್ವರ್ಣ ಯುಗ, ಅದು ಪರ್ವ ಅಂತ ಕರಿಬಹುದು ಅದನ್ನ. ಅಲ್ಲಿ ಕೆಲವು ಸಾಹಿತಿಗಳಷ್ಟೇ ಈ ರೀತಿಯವರು ಸಿಗುತ್ತಾರೆ ನಮಗೆ. ಅಂತಹವರಲ್ಲಿ DVG ಅವರು ಕೂಡ ಒಬ್ರು ಅಂತ ಭಾವಿಸ್ತೇನೆ. ಒಮ್ಮೆ ಹಾಮನ್ ಅವರು ಕೂಡ ಒಮ್ಮೆ ಹೇಳಿದ್ರು, ಕಗ್ಗವನ್ನು ಬಿಟ್ರೆ DVG ಅವರು ಕೇವಲ ಅವರ ಜ್ಞಾಪಕ ಚಿತ್ರಶಾಲೆ ಇದೆಯಲ್ಲ, ನೆನಪಿನ ಚಿತ್ರಗಳು, ಅದು ಒಂದನ್ನೇ ಬರೆದಿದ್ರು ಕೂಡ ಸಾಕಿತ್ತು, ಅವರು ಅಜರಾಮರವಾಗಿ ಉಳಿತಿದ್ರು ಅನ್ನುವಂತಹ ಭಾವವನ್ನು ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಅಂದ್ರೆ ಅಷ್ಟು ಸುಂದರವಾದಂತಹ ಕೃತಿ ಅದು. ಬಹುಶಃ ಅದಕ್ಕೆ ಹೋಲಿಸೋದಕ್ಕೆ ಕಷ್ಟ ಬೇರೆ ಕೃತಿಗಳನ್ನ. ಅದರ ನಂತರ ಅದೇ ಹೋಲಿಕೆಯ ಹಲವು ಕೃತಿಗಳು ಬಂದಿದೆ, ಇಲ್ಲ ಅಂತಲ್ಲ.
ಇನ್ನು ಜೀವನ ಚರಿತ್ರೆ, ಅವರು ಮೊದಲು ಬರೆದಿದ್ದೇ ಜೀವನ ಚರಿತ್ರೆ. ದಿವಾನ್ ರಂಗಾಚಾರ್ಲು ಅವರ ಒಂದು ಜೀವನ ಚರಿತ್ರೆಯಿಂದ ಆಗಲೇ ಆರಂಭ ಆದದ್ದು ಅದು. ಅವರ 20-25 ವಯಸ್ಸಿನಲ್ಲಿ ಆರಂಭ ಮಾಡಿದ್ದು ಅವರು ಅದನ್ನ. ಆಗಲೇ ಒಂದು ಸಣ್ಣ ನಾಟಕವನ್ನ ಕೂಡ ಬರೆದ್ರು ಮತ್ತು ಮಕ್ಕಳ ಸಾಹಿತ್ಯವನ್ನು ಕೂಡ ಆಗಲೇ ಬರೆದಿದ್ದವರು ಅನ್ನೋದನ್ನು ಗಮನಿಸಬೇಕು ನಾವು. ಅವರ ಮಕ್ಕಳ ಸಾಹಿತ್ಯ ಕೂಡ ಒಂದೆರಡು ಇದೆ. ಬೆಕ್ಕೋಜಿ ಅನ್ನುವಂತಹ ಒಂದು 4 ಸಣ್ಣ ಕಥೆಗಳಿದೆ, ಇಂದ್ರವಜ್ರ ಅನ್ನುವಂತಹ ಕಥೆಗಳಿದೆ. ಅದನ್ನು ಮುಂದೆ ಹೇಳ್ತೇನೆ ನಾನು. ಅದನ್ನು ಅವರು ಆ ವಯಸ್ಸಿನಲ್ಲೇ ಬರೆದಂಥದ್ದು ಆಗ್ಲೂ ಕೂಡ. ಆಮೇಲೆ ಕವಿತಾ ಸಂಕಲನಗಳು ಬರ್ತಾ ಹೋಯ್ತು. ಅವರು ಹೆಚ್ಚಾಗಿ ಛಾಂದಸ ಕವಿತೆಗಳನ್ನೇ ಬರೆದದ್ದು. ಅದು ನಮ್ಮ ಛಂದಸ್ಸಿನಲ್ಲಿರುವಂತಹ ಕಂದ ಪದ್ಯಗಳಿರ್ಬೋದು, ವೃತ್ತಗಳಿರ್ಬೋದು ಅಂಥದನ್ನ ಬಳಸಿ ಅನೇಕ ಕವನಗಳನ್ನು ರಚಿಸಿದ್ದನ್ನ ನಾವು ಗಮನಿಸ್ತೀವಿ. ಬಹುಶಃ ಅದೇ ಕಾರಣವೋ ಏನೋ ಅದು ಹೆಚ್ಚು ಪ್ರಸಿದ್ಧವಾಗಲಿಲ್ಲ, ಜನಮಾನಸವನ್ನ ಅಷ್ಟೊಂದು ತಲುಪಲಿಲ್ಲ. ಒಂದು ಮಟ್ಟದ ಓದುಗರಿಗೆ ಮಾತ್ರ ಅದು ತಲುಪಿತು ಅಂತ ಕಾಣಿಸ್ತದೆ. ಆದ್ರೆ ಕಗ್ಗದ ದೃಷ್ಟಿಯಿಂದ ಅದು ಸ್ವಲ್ಪ ಸರಳವಾಯಿತು. ಅವರಿಗೆ ಪಂಚಮಾತ್ರಗಳಂದ್ರೆ ಬಹಳ ಇಷ್ಟ ಅಂತ ಕಾಣುತ್ತೆ. ಅವರ ಬಹಳ ಕವಿತೆಗಳಲ್ಲಿ ನಾವು ಅದನ್ನ ಗಮನಿಸ್ತೇವೆ. ಆ 5 ಮಾತ್ರೆಯ ನಡೆಯ ಮೂಲಕ ಅವರು ಅನೇಕ ಪದ್ಯಗಳನ್ನು ರಚಿಸಿದ್ದಾರೆ. ಕಗ್ಗವು ಕೂಡ ಅದೇ ಒಂದು ಛಂದಸ್ಸಿನದು. 5-5-5-5 ಮಾತ್ರೆಗಳಿಂದ ಹೋಗುವಂತಹ ಸಾಲುಗಳು. 2ನೇ ಸಾಲಿನಲ್ಲಿ ಕೊನೆಗೆ 3 ಮಾತ್ರೆ, 4ನೇ ಸಾಲಿನಲ್ಲಿ ಒಂದು ಹೆಚ್ಚಿನ ಮುಡಿ ಗಣ ಬರ್ತದೆ. ಈ ರೀತಿಯ ಒಂದು ಬಂಧ ಅದು. ಆ ಬಂಧದಲ್ಲಿ ಈಗಲೂ ಕೂಡ ಅನೇಕರು ಬರೆಯೋರಿದ್ದಾರೆ. ನಾನು ಕೂಡ ಅಂತಹದನ್ನೆಲ್ಲ ಬರೆದಿದ್ದೀನಿ ಬಹಳಷ್ಟು. ಇಂತಹ ಪ್ರಯತ್ನಗಳು DVG ಅವರ ಕಾರಣದಿಂದ ಆಗ್ತಾ ಇದೆ. ಅವರೇ ಅದಕ್ಕೆ ಸ್ಫೂರ್ತಿ ಅನ್ನೋದನ್ನ ಕೂಡ ನಾವು ಮರೆಯೋ ಹಾಗಿಲ್ಲ. ಅಷ್ಟೇ ಅಲ್ಲ, ಅನೇಕ ಪ್ರಬಂಧಗಳನ್ನ, ಬಹಳ ಚಿಂತನೀಯವಾದಂತಹ ವಿಷಯಗಳನ್ನ ಇಟ್ಕೊಂಡು ಕೂಡ ಅವರು ಬರೆದಿದ್ದಾರೆ. ಸಂಶೋಧನಾತ್ಮಕ ಪ್ರಬಂಧಗಳನ್ನ ಕೂಡ ಅವರು ಬರೆದಿದ್ದಾರೆ. ಅದರ ವಿಷಯಗಳನ್ನ ಹೇಳ್ತಾ ಹೋದ್ರೆ ಬಹಳ ಸುಂದರ ಅನ್ಸುತ್ತೆ. ಅವ್ರು ಕೊಡುವಂತ ಶೀರ್ಷಿಕೆಗಳೇ ಬಹಳ ಚಂದವಾಗಿರ್ತದೆ. ಅಂಥದ್ದನ್ನೆಲ್ಲ ಈಗ ನೋಡೋಣ. ಮೊದಲಿಗೆ ನಾನು ಅವರ ನಿವೇದನ ಅನ್ನುವಂತಹ ಒಂದು ಕೃತಿಯನ್ನ ಆರಿಸ್ಕೊಂಡು ಅದರ ಮೂಲಕ ಹೊರಡಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೊಂದು ಕಾರಣ ಇದೆ. ಈ ನಿವೇದನ ಅನ್ನುವಂತಹ ಕೃತಿ ಮೊದಲು ಪ್ರಕಟ ಆಗಿದ್ದು 1924ರಲ್ಲಿ. ಈಗ 2024 ಅಂದ್ರೆ ಈ ಒಂದು ಕೃತಿಯ ಶತಮಾನೋತ್ಸವ ಈಗ ಅಂತ ಕೂಡ ನಾವು ಭಾವಿಸಬಹುದು. ಹಾಗಾಗಿ ಇದು ಒಂದು ರೀತಿಯಲ್ಲಿ ಪ್ರಮುಖ ಕೃತಿಯೂ ಕೂಡ. ಹಾಗೆ ಇದರಲ್ಲಿ ಬೀಜರೂಪವಾಗಿ ಅವರ ಮುಂದಿನ ಕೃತಿಗಳಿಗೆ ಕಾರಣವಾದಂತಹ ಅನೇಕ ರಚನೆಗಳು ಇರೋದನ್ನ ನಾವು ಗಮನಿಸಬಹುದು. ಎಷ್ಟೋ ಜನ ಇದನ್ನ ಬಹುಶಃ ಗಮನಿಸಿದ್ದಾರೋ ಇಲ್ವೋ ಗೊತ್ತಿಲ್ಲ. ಒಂದೆರಡು ಬಹಳ ಪ್ರಮುಖ ಪದ್ಯಗಳು ಪಠ್ಯವಾಗಿಯೋ ಆ ರೀತಿ ನಿಮ್ಮ ಕಿವಿಗೆ ಬಿದ್ದು ಆ ರೀತಿ ಓದ್ಕೊಂಡಿರುವಂತಹ ಸಾಧ್ಯತೆಗಳಿದೆ ಹೊರತು ಎಲ್ಲವನ್ನು ಬಹುಶಃ ನೋಡಿರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಒಂದು ಶತಮಾನೋತ್ಸವ ಆಚರಿಸ್ತಾ ಇರುವಂತಹ ಈ ಒಂದು ಕೃತಿ ಬಹಳ ಪ್ರಮುಖ ಆಗುತ್ತೆ ಈ ಹೊತ್ತಿನಲ್ಲಿ ಅಂತ ಕೂಡ ನಾನು ಭಾವಿಸ್ತೇನೆ. ಇದು ಒಂದು ರೀತಿ ಈ ಪ್ರವಾಸ ಕಥನ ಇದ್ದ ಹಾಗೆ ಪ್ರವಾಸ ಕಾವ್ಯ. ಬಹಳಷ್ಟು ಕಡೆ ಹೋಗಿ ಬಂದ ಒಂದು ನೆನಪಿನಲ್ಲಿ DVG ಅವರು ಅದನ್ನ ದಾಖಲಿಸಿದಂತಹ ಒಂದು ಪ್ರಯತ್ನವನ್ನ ಮಾಡಿದ್ದನ್ನು ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ಮೊದಲನೇ ಒಂದು ಮುನ್ನುಡಿಯನ್ನು ಕೂಡ ಅವರು ಕಾವ್ಯ ರೂಪದಲ್ಲೇ ಬರೀತಾರೆ, ಕಂದ ಪದ್ಯದ ರೀತಿಯಲ್ಲೇ ಬರೆದಿರೋದನ್ನ ಕಾಣ್ತೇವೆ. ಆಮೇಲೆ ನಿವೇದನ ಅನ್ನುವಂತಹ ಒಂದು ಪದ್ಯವನ್ನ ಬಹುಶಃ ನಿಮ್ಮ ಹೈಸ್ಕೂಲ್ಗಳಲ್ಲೋ ಎಲ್ಲಾದ್ರೂ ಓದಿರ್ಲಿಕ್ಕೆ, ನೀವು ಕೂಡ ಓದಿರ್ಲಿಕ್ಕೆ ಸಾಕು ಅಂತ ನಾನು ಭಾವಿಸ್ತೇನೆ. ಇದನ್ನ ಒಂದು ಖಂಡ ಭೋಗ ಷಟ್ಪದಿ ಅನ್ನುವಂತಹ ರೂಪದಲ್ಲಿ ಅವರು ಬರೆದಿದ್ದಾರೆ. ಭೋಗ ಷಟ್ಪದಿಯೇ ಮೊದಲ 3 ಪಾದಗಳನ್ನ ಇಟ್ಕೊಂಡು 4ನೇದನ್ನು ಹೊಸದಾಗಿ ಸೇರಿಸಿಕೊಂಡು ಮಾಡಿದಂತಹ ರೀತಿಯಲ್ಲಿ ಇವರು ಬರೆದಿರೋದನ್ನ ನಾವು ನೋಡ್ತೇವೆ. ಬಹಳ ಸುಂದರವಾದಂತಹ ಪದ್ಯ, ಪ್ರಕೃತಿ ಇತ್ಯಾದಿಗಳನ್ನ ವರ್ಣಿಸುವಂಥದ್ದು. ಸುಮ್ಮನೆ 1-2-3 ಪದ್ಯಗಳನ್ನ ಓದ್ತೇನೆ, ಕೇಳಿ ಎಷ್ಟು ಸಂತೋಷ ಆಗ್ತದೆ. ಮೇಲೆ ನೋಡೆ ಕಣ್ಣ ತಣಿಪ, ನೀಲ ಪಟದಿ ವಿವಿಧ ರೂಪ, ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚತುರನಾರ್, ಕಾಲದಿಂದ ಮಾಸದ ವಿಚಿತ್ರವೆಸೆಪನಾರ್. ಈ ಪದ ವಿಭಾಗ ನೋಡಿ ಎಷ್ಟು ಚೆನ್ನಾಗಿದೆ. ಮಾಸದ ಅಲ್ಲಿ ಚಿತ್ರ ಚತುರ ಬಂದ ಹಾಗೆ ಇಲ್ಲಿ ವಿಚಿತ್ರವೆಸೆಪನಾರ್ ಅಂತ. ಇದು ತೆಂಕಣಗಾಳಿ ಆಟದ ಧಡಕ್ಕನೆ ಅನ್ನುವ ಪದ ಬಳಸಿದ್ದಾರಲ್ಲ ಪಂಜೆಯವರು, ಆ ರೀತಿಯ ಒಂದು ಭಾವವನ್ನು ಕೊಡುತ್ತೆ. ಆ ಪದ್ಯಕ್ಕೊಂದು ಸೊಗಸನ್ನ ಕೊಟ್ಟಿದೆ ಅನ್ನೋದು ಕೂಡ ಗಮನಿಸಬೇಕು. ಸುತ್ತ ಪೊಳೆವ ಶೈಲ ಗಣದಿ ಒತ್ತಲಂಗಳಿಟ್ಟು ಕಡಲ ಸುತ್ತುಗಟ್ಟಿ ಕೋಟೆ ಇದನ್ನು ಕಲ್ಪಿಸಿರ್ಪನಾರ್. ಅಂದ್ರೆ ಪ್ರಪಂಚದ ಈ ಪ್ರಕೃತಿಯನ್ನ ಎಷ್ಟು ಚೆನ್ನಾಗಿ ವರ್ಣಿಸ್ತಾ ಹೋಗ್ತಾರೆ ನೋಡಿ ಅವರು. ವಸ್ತು ಜಯವ ನಿಂತು ರಚಿಪ ಶಿಲ್ಪಿ ವರಿಯನಾರ್, ಗಿರಿಯ ತೊರೆಯ ಬನದ ಹೊಲದ ಬೆರಗಿನಿಂದ ಮೃಗದ ಖಗದ ಮೆರೆತದಿಂದಲೀ ವಿಹಾರ ಭವವನೆಸೆಪನಾರ್, ಮರೆಯಲಿರ್ದು ಸೊಗವ ನಿಂತು ಕವಿಸುತ್ತಿರ್ಪನಾರ್. ನಾವು ಅವನನ್ನ ಕಂಡಿಲ್ಲ, ಆದ್ರೆ ಅವನ ಪ್ರಕೃತಿಯನ್ನ ನಾವು ಕಾಣ್ತಾ ಇದ್ದೇವೆ. ಎಷ್ಟು ಸೊಗಸಾದ ಪ್ರಕೃತಿ, ಅವನು ಯಾರು ಅನ್ನುವಂತಹ ಕುತೂಹಲ. GS ಶಿವರುದ್ರಪ್ಪನವರ ಜಡೆ ಎನ್ನುವಂತಹ ಒಂದು ಕವನ ಕೂಡ ನೆನಪಾಗ್ತದೆ ಇದಕ್ಕೆ. ಎಂತೆಂಥ ಜಡೆಗಳನ್ನ ಹಿಂಬದಿಗಳಿಂದ ಕಾಣ್ತೀವಿ, ಆದ್ರೆ ಅದರ ಆಚೆಗಿರುವಂತಹ ತಾಯ ಮುಖ ಕಾಣೋದಲ್ಲ ಅನ್ನುವಂತಹ GSS ಅವರ ಕವನ ನೆನಪಾಗ್ತದೆ. ಅದೇ ಭಾವ ಇರುವಂಥದ್ದು, ಅಥವಾ ಇದರಿಂದಲೇ ಅದೆಲ್ಲ ಸ್ಫೂರ್ತಿಗೊಂಡಿರಬಹುದು ಅಂತ ಕೂಡ ನಾವು ಭಾವಿಸಬಹುದು. ಹಾಗೆ ಮುಂದುವರಿಸ್ತಾರೆ ಅವರು. ಜ್ಯೋತಿಗಳನ್ನು ಗಗನ ತಲದಿ, ಗೀತೆಗಳನ್ನು ವಿಹಗ ಮುಖದಿ, ಪ್ರೀತಿಗಳನ್ನು ಜನದ ಮನದಿ ತೋರುತ್ತಿರ್ಪನಾರ್, ಮಾತ ನುಳಿದು
ಕವಿತೆ ಇಂತು ಬೀರು ತೀರ್ಪನಾರ್. ಎಷ್ಟು ಸೊಗಸಾದ ಸಾಲುಗಳು, ಓದೋದಕ್ಕೂ ಸಂತೋಷ. ಅದನ್ನು ಮತ್ತೊಮ್ಮೆ ನೀವು ಮನನ ಮಾಡಿದಾಗ ಇನ್ನಷ್ಟು ಸಂತೋಷ ಕೊಡುವಂತ ಸಾಲುಗಳನ್ನ ಬರಿತಾ ಹೋಗ್ತಾರೆ. ಹೀಗೆ ಒಂದು 8-10 ಚರಣಗಳು ಇದ್ರಲ್ಲಿ ಬರ್ತಾ ಹೋದಾಗ ಮತ್ತೆ 11ನೇ ಚರಣದಿಂದ ಭಾವ ಸ್ವಲ್ಪ ಬೇರೆ ಆಗ್ತದೆ. ಅದಕ್ಕೆ ಒಂದು ಕಾರಣ ಇದೆ. ಯಾಕೆಂದ್ರೆ ಅದೇ ವರ್ಷವೇ ಈ ಕವನ ಸಂಕಲನ ಪ್ರಕಟವಾಗುವ ಮೊದಲು ಅವರ ಪತ್ನಿ ತೀರ್ಕೊಂಡ್ರು. ಅದು ಅವರ ಜೀವನದಲ್ಲಿ ನಡೆದಂತಹ ಭಾರಿ ದೊಡ್ಡ ದುರ್ಘಟನೆ. ತುಂಬಾ ಕಳ್ಕೊಂಡ್ರು DVG ಅವರು. ಬಹುಶಃ ಅದರ ಬಗ್ಗೆ ಅವರೇ ಟಿಪ್ಪಣಿ ಮಾಡಿದಂತಹ ಒಂದು ವಿಷಯವನ್ನ ಹೇಳಿಬಿಟ್ರೆ ಈ ಜಾಗದಲ್ಲಿ ಒಳ್ಳೆಯದು ಅನಿಸ್ತದೆ. ಅವರು ಅಲ್ಲೇ ಇದರಲ್ಲಿ ನಮ್ಮ ವಿರಕ್ತ ರಾಷ್ಟ್ರಕ DVG ಅಂತ ವೆಂಕಟರಮಣನ್ ಅವರ ಆತ್ಮೀಯ ಸ್ನೇಹಿತರು ಅವರು ಬರೆದಿದ್ದಾರೆ. ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರು ಬರ್ಕೊಂಡಂತಹದ್ದು DVG ಅವರ ಡೈರಿಯಲ್ಲಿ ಬರ್ಕೊಂಡಿದ್ದು ನೋಡಿ. ಅವ್ರದ್ದು ಬಡತನದಲ್ಲಿದ್ದರೂ ಸಂತೋಷವಾದಂತಹ ಸಂಸಾರ. ಭಾಗೀರಥಮ್ಮ ಅಂತ ಅವರ ಹೆಸರು. ಅವರು ಕೂಡ ಸಾರ್ವಜನಿಕ ಜೀವನದಲ್ಲಿ ಜೀವನ ಕಳಿತಿದ್ದಂತಹ ತನ್ನ ಗಂಡ ತನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅನ್ನುವುದನ್ನು ಅರಿತು ಹೊಂದಿಕೊಂಡು ಬಾಳಬೇಕು ಅನ್ನುವಂತಹ ರೀತಿಯಲ್ಲೇ ಬಾಳ್ತಾ ಇದ್ದಂಥವರು. ಎಷ್ಟೋ ಒಟ್ಟಿಯಾಗಿರ್ಬೇಕು ಅನ್ನುವಂತಹ ಅವರ ಆಸೆಗಳು ಇದ್ರೂ ಕೂಡ ಕೆಲವು ಕಾರಣಗಳಿಂದಾಗಿ ಅದು ಅಷ್ಟು ಸಾಧ್ಯ ಆಗ್ತಿರ್ಲಿಲ್ಲ. ಇವರು ಸಾರ್ವಜನಿಕ ಜೀವನದಲ್ಲಿ ಹೆಚ್ಚು ತೊಡಕೊಂಡವರಾಗಿದ್ದರಿಂದ ಹೊರಗಿನ ಸುತ್ತಾಟವು ಕೂಡ ಹೆಚ್ಚಾಗ್ತಿತ್ತು. ಆದ್ರೆ ಆಕೆಗೂ ಕೂಡ ಸ್ವಲ್ಪ ಮಟ್ಟಿನ ಈ ಸಾಹಿತ್ಯದ ಅಕ್ಷರದ ಆಸಕ್ತಿ ಇತ್ತು ಅಂತ ಕೂಡ ಇದರಲ್ಲಿ ಹೇಳ್ತಾರವರು. ಆಕೆ ಗಾಂಧಿಯವರ ದಕ್ಷಿಣ ಆಫ್ರಿಕಾದ ಕಥೆಯನ್ನ ಬರೆದಿಟ್ಟುಕೊಂಡಿದ್ರಂತೆ. ಅಂದ್ರೆ ಆಗಿನ ಕಾಲದ ವಿಷಯದಲ್ಲಿ ಆಕೆಗೆ ಆಸಕ್ತಿ ಇತ್ತು ನೋಡಿ. ಗಾಂಧೀಜಿಯವರ ಬಗ್ಗೆ ಅವರಿಗೆ ಆಸಕ್ತಿ ಇತ್ತು, ಅದನ್ನ ಬರೆದಿಟ್ಕೊಂಡಿದ್ರು. ಅಷ್ಟೇ ಅಲ್ಲ, ಹಬ್ಬ ಹರಿದಿನಕ್ಕೆ ಉಪಯೋಗವಾಗಬಹುದಾದ ಹಾಡುಗಳನ್ನ ಆಕೆ ಬರೆದಿಟ್ಟುಕೊಂಡಿದ್ರು. ಈಗಲೂ ಕೂಡ ಕೆಲವು ಆ ರೀತಿ ಸಾಂಪ್ರದಾಯಿಕ ಹಾಡುಗಳನ್ನ ಬರೆದಿಟ್ಟುಕೊಳ್ಳುವಂತ ಮಹಿಳೆಯರನ್ನ ನಾವು ಅನೇಕರನ್ನು ಕಾಣ್ತೀವಿ. ಅಂಥವ್ರು ಅಪರೂಪ ಆಗ್ತಿದ್ದಾರೆ ಈಗ. ಮದುವೆಗಳಲ್ಲಿ ಹಾಡುವವರು ಅಥವಾ ಒಂದು ಸಂಪ್ರದಾಯದ ರೀತಿಯಲ್ಲಿ ಬರುವಾಗ ಹಾಡುವವರು ಈಗ ನಮಗೆ ದೊರಕ್ತಾ ಇಲ್ಲ ಅಷ್ಟಾಗಿ ಅಂತ ಅನ್ನೋದು ಕೂಡ ಗೊತ್ತಾಗ್ತದೆ. ಎಷ್ಟೋ ಸಂಪ್ರದಾಯದ ಈ ಆರತಿ ಗೀತೆ ಇರ್ಬೋದು, ಹಸೆಮಣೆ ಗೀತೆ ಇರ್ಬೋದು, ತೊಟ್ಲಿಗೆ ಹಾಕೋ ಗೀತೆ ಇರ್ಬೋದು, ಇಂಥದ್ದೆಲ್ಲ ನಮ್ಮಿಂದ ಸ್ವಲ್ಪ ದೂರ ಹೋಗ್ತಾ ಇದೆ. ಕೆಲವರು ಇದ್ದಾರೆ, ಇಲ್ಲ ಅಂತಲ್ಲ, ಆದ್ರೆ ಕ್ರಮೇಣ ಸಂಖ್ಯೆ ಕಡಿಮೆ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಹಾಗೆ ಅವರ 1924 ವಿಷಯಕ್ಕೆ ಬರ್ತಾರೆ. ಆಗ ಒಂದು ದೊಡ್ಡ ಸಿಡಿಲು ಎರಗಿತು. ಅದನ್ನ DVG ಅವರೇ ಟಿಪ್ಪಣಿ ಮಾಡ್ಕೊಂಡಿರೋದನ್ನ ಹೀಗೆ ಹೇಳ್ತಾರೆ. 11/2/1924 ಅಂದ್ರೆ ಫೆಬ್ರವರಿ 11ನೇ ತಾರೀಕು ಅವ್ರು ಇಂಗ್ಲಿಷ್ ನಲ್ಲಿ ಬರ್ಕೊಂಡಿದ್ದಾರೆ. ಸಾಧಾರಣ ಅವರಿಗೆಲ್ಲ ಪತ್ರಗಳು ಅವ್ರು ಬರೀತಾ ಇದ್ದು ಕೂಡ ಇಂಗ್ಲಿಷ್ ನಲ್ಲೇ. ವಿಶ್ವೇಶ್ವರಯ್ಯನವರಿಗೆ ಬರೆಯುವಂತದ್ದು ಇತ್ಯಾದಿಗಳೆಲ್ಲ ಇಂಗ್ಲಿಷ್ ನಲ್ಲೇ ಬರೀತಿದ್ದು. ಇಂಗ್ಲಿಷ್ ಪತ್ರಿಕೆಗಳಲ್ಲೇ ಅವ್ರು ಹೆಚ್ಚು ಕೆಲಸ ಕೂಡ ಮಾಡ್ತಾ ಇದ್ದಿದ್ದು. ಆದ್ರೆ ಅವರ ಪ್ರಭುತ್ವ ಎಲ್ಲ ಭಾಷೆಯಲ್ಲೂ ಇತ್ತು. ಇಂಗ್ಲಿಷಲ್ಲೂ ಇತ್ತು, ಸಂಸ್ಕೃತ ಇತ್ತು, ಕನ್ನಡ ಇತ್ತು, ತೆಲುಗು ಇತ್ತು. ಹೀಗೆ ಎಲ್ಲ ಭಾಷೆಗಳನ್ನು ಚೆನ್ನಾಗಿಯೇ ಬಲ್ಲವರಾಗಿದ್ದರಿಂದ ಆ ಸೊಗಸು ಅವರಿಗೆ ಎಲ್ಲ ಸಾಹಿತ್ಯದಲ್ಲಿ ಬಿಂಬಿಸೋದಕ್ಕೆ ಬರ್ತಾ ಇತ್ತು. ಅವ್ರು ಬರ್ಕೋತಾರೆ ನೋಡಿ 11 ಫೆಬ್ರವರಿಯಲ್ಲಿ, ಸ್ಪೆಂಟ್ ಹಾಫ್ ಎನ್ ಅವರ್ ಇನ್ ಮೂನ್ ಲೈಟ್ ಟಾಕಿಂಗ್ ದ ಲಾಸ್ಟ್ ಹ್ಯಾಪಿ ನೈಟ್ ವಿತ್ ಮೈ ವೈಫ್. ಅವತ್ತು ಮೂನ್ ಲೈಟ್ ಅಲ್ಲಿ ತಿಂಗಳ ಬೆಳಕಿನಲ್ಲಿ ಅವರು ಮಾತನಾಡಿದ್ರು ಅಂತ ಬರ್ಕೋತಾರೆ. ಆಮೇಲೆ 12ನೇ ತಾರೀಕು ಅವತ್ತು ರಥಸಪ್ತಮಿ ಅಂತೆ. ಟ್ಯೂಸ್ಡೇ ನೈಟ್ ಬರ್ತ್ ಆಫ್ ದ ಲಾಸ್ಟ್ ಚೈಲ್ಡ್ ಎ ಬಾಯ್ ಅಂತ ಬರ್ಕೊಂಡಿದ್ದಾರೆ. ಅವತ್ತು ಅವರ ಕೊನೆಯ ಮಗ ಹುಟ್ಟಿದ್ದು ಅವತ್ತು 12ನೇ ತಾರೀಕು. ಮತ್ತೆ ಅದಾದ 10 ದಿವಸ 22ನೇ ತಾರೀಕು ಅವತ್ತು ಶುಕ್ರವಾರ ಮಂಗಳ ಸ್ನಾನ. ಇದು ಗೊತ್ತು, ನಮ್ಮ ಈ ಪದ್ಧತಿಗಳಿಂದ ಪಾಲಿಸುವವರಿಗೆ ಗೊತ್ತು. 11ನೇ ದಿವಸ ಆದ ನಂತರದಲ್ಲಿ ಮಂಗಳ ಸ್ನಾನ ಮಾಡುವಂತಹ ಒಂದು ಪದ್ಧತಿ. ಇದಾದ ಒಂದು 6 ದಿನಗಳ ನಂತರ 28ನೇ ತಾರೀಕು 28 ಫೆಬ್ರವರಿ ದ ಘ್ಯಾಸ್ಟಿ ಇವೆಂಟ್, ಫೈರ್ ಆಕ್ಸಿಡೆಂಟ್ ಅಟ್ ಅಬೌಟ್ 6:30 PM ವೆನ್ ಐ ವಾಸ್ ನಾಟ್ ಎಟ್ ಹೋಮ್. ಅವ್ರು ಇರಲಿಲ್ಲ ಘಟನೆ ಆದಾಗ. ದ ಗ್ರೇಟೆಸ್ಟ್ ಕ್ಯಾಲಾಮಿಟಿ ಆಫ್ ಮೈ ಲೈಫ್, ವೈಫ್ ರಿಮೂವ್ಡ್ ಟು ವಿಕ್ಟೋರಿಯಾ ಹಾಸ್ಪಿಟಲ್ ಅಟ್ 10:30 PM. ರಾತ್ರಿ ಹೊತ್ತಲ್ಲಿ ಆಗ ಆದದಂಥದ್ದು. ಅಂದ್ರೆ ಆವಾಗ ಬಾಣಂತಿಯಾಗಿದ್ರು ಅವರು. ಆಕೆ ಭಾಗೀರಥಮ್ಮ ನೀರು ಹಾಕೊಂಡ್ಮೇಲೆ ತಲೆಯನ್ನ ಒಣಗಿಸ್ಕೊಳ್ಳೋದಕ್ಕೆ ಮಾಡ್ತಾರಲ್ವಾ, ಒಂದು ಧೂಪವನ್ನ ಹಾಕಿ ಇದನ್ನ ಮಾಡುವಾಗ ಆಗ ಹೇಗೋ ಬೆಂಕಿ ತಗಲಿದ್ಕೊಂಡ್ಬಿಟ್ಟದಂತೆ. ಹಾಗಾಗಿ ಅವರಿಗೆ ಬೆಂಕಿಯಲ್ಲಿ ಸುಟ್ಟ ಗಾಯಗಳಾಗಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಅವತ್ತು ಕರ್ಕೊಂಡು ಹೋಗ್ಬೇಕಾಯ್ತು. ಫೆಬ್ರವರಿ 29th to March 9th ಈವ್ನಿಂಗ್ ವೆನ್ ವೈಫ್ ಪಾಸ್ಡ್ ಅವೇ ಅಂತ. ಅಷ್ಟು ದಿವಸ ಪಾಪ ಆಕೆ ಬಹಳ ತೊಂದರೆ ಪಟ್ಟದ್ದು. 29ರಿಂದ ಮಾರ್ಚ್ 9ರ ತನಕ. ಮಾರ್ಚ್ 9ನೇ ತಾರೀಕಿನ ದಿನ ಕೂಡ ಅವರು ಬರ್ಕೊಳ್ತಾರೆ. ಅಬೌಟ್ 4:30 AM ಆರ್ ಸೊ ಡ್ರೆಮ್ಟ್ ಆಫ್ ಹ್ಯಾಪಿ ಟೈಮ್ ವಿತ್ ವೈಫ್. ಮತ್ತೆ ಅದು ಹಳೆಯದನ್ನೆಲ್ಲ ನೆನೆಸ್ಕೊಂಡ್ರಂತೆ ಅವರು. ಬಟ್ ಅಟ್ 6:30 PM ಶಿ ಬ್ರೆತ್ಡ್ ಹರ್ ಲಾಸ್ಟ್ ಆಫ್ಟರ್ ಡೀಪ್ ಅಗೋನಿ ಅಂತ. ಬಹಳಷ್ಟು ತೊಂದರೆಯನ್ನ ಅನುಭವಿಸಿ ಆಕೆ ಅವತ್ತು ಪ್ರಾಣವನ್ನು ಬಿಟ್ರು ಅಂತ ಕೂಡ ಬರ್ಕೊಂಡಿದ್ದಾರೆ. ಅವತ್ತು ನನ್ನ ಮನೆಯ ದೀಪ ಆರಿ ಹೋದಾಗ ಪಕ್ಕದಲ್ಲಿದ್ದವರು ವೆಂಕಣ್ಣಯ್ಯ ಅಂತ ಬರ್ಕೋತಾರೆ. ಬಹಳ ಆತ್ಮೀಯ ಮಿತ್ರರು ಇವರಿಗೆ TS ವೆಂಕಣ್ಣಯ್ಯನವರು. ಅವರು ಅವರ ಜೊತೆಗಿದ್ರಂತೆ. ಅವತ್ತಿಗೆ 15 ದಿವಸದ ಹಿಂದಿನಿಂದ ಕೂಡ ಅವರು ಕಾಲೇಜು ಬಿಟ್ಟು ಯಾವಾಗಲೂ ಎಡಬಿಡದೆ ನನ್ನ ಪಕ್ಕದಲ್ಲಿ ಇರ್ತಾ ಇದ್ರು ಅಂತ. ಇದು ಸ್ನೇಹದ ಒಂದು ವಿಶೇಷ ಅಂತ ಕೂಡ ನಾವು ಅಂದ್ಕೊಳ್ಬಹುದು. ಅವರಿಬ್ಬರು ಮತ್ತೆ ಕೃಷ್ಣಶಾಸ್ತ್ರಿಗಳು ಎಲ್ಲರೂ ಇರ್ತಿದ್ರು ಅವ್ರ ಜೊತೆಗೆ. ಈ ಲೋಕ ಸ್ನೇಹ ಅನ್ನೋದು DVG ಅವರ ಜೀವನದಲ್ಲಿ ಬಹಳಷ್ಟು
ಇರೋದನ್ನ ನಾವು ಪದೇ ಪದೇ ಕಾಣ್ತಾ ಹೋಗ್ತೇವೆ. ಯಾಕಂದ್ರೆ ಅವರು ಪೂರ್ತಿ ಬದುಕಿದ್ದೇ ಸಾರ್ವಜನಿಕ ಜೀವನದಲ್ಲಿ ಅನ್ನೋದನ್ನ ಭಾವಿಸ್ಬೋದು. ಈ ಘಟನೆ ಆ 24ರಲ್ಲಿ ನಡೆದಿದ್ರಿಂದ ನಿವೇದನದ ಈ ಕವಿತೆಯಲ್ಲಿ ಆ ತಿರುವು ಬಂದದ್ದನ್ನ ನಾವು ಕಾಣ್ತೇವೆ. ಅವರು ಬರ್ಕೋತಾರೆ ಈ ಒಂದು ಕವನದ ಮುಂದಿನ ಸಾಲುಗಳಲ್ಲಿ, ಎನ್ನ ಮನೆಯೊಳೆಸೆದ ಬೆಳಕೆ ಎನ್ನ ಬದುಕಿನೊಂದು ಸಿರಿಯೇ ನಿನ್ನ ನಿನಿಸು ಹರುಷಗೊಳೆಸೆ ಬರೆದ ಬರಹವ ಇನ್ನದೆಂತೂ ನೋಡಿ ನಗುತ್ತಲೊರೆವೆ ಸರಸವ. ಆ ಒಂದು ನೋವಿನ ಛಾಯೆಯಿಂದ ಪದ್ಯಗಳು ಅಲ್ಲಿ ಮುಂದುವರಿಯೋದನ್ನು ನೋಡ್ತೇವೆ. ಕಿರಿಯ ಮಕ್ಕಳಳುವದನಿಗೆ ಪಿರಿಯರಿಡುವ ಕಣ್ಣಪ್ಪನಿಗೆ ಕರಗದೆದೆಯ ಬಿದಿಯು ಬಣಗು ಕವಿತೆಗೊಲೆವೆನೆ. ಅಂದ್ರೆ ಅಲ್ಲಿ ಮಕ್ಕಳು ಹೇಳ್ತಾ ಇದ್ದಾರೆ, ಪುಟ್ ಮಕ್ಕಳು ಅವರೆಲ್ಲ ಇದ್ದಾರೆ. ಮನೆಯ ಹಿರಿಯರಿಗೆ ಬೇಸರ ಆಗಿದೆ, ಅವ್ರು ಹೇಳ್ತಾ ಇದ್ದಾರೆ. ಅವರೆಲ್ಲರ ಆ ನೋವಿಗೆ ಕರಗದೇ ಇರುವಂತಹ ವಿಧಿ ಅನ್ನುವಂಥವನು ನನ್ನ ಈ ಕವಿತೆಗೆ ಒಲಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಆಗೋಯ್ತು. ಈ ತರ ಇರಲಿ ಜಗದಿ ಜನರು ಕಣ್ಣಿಗೆ ದೊರೆಯದೊಂದು ನೆನೆದು ಕುಸುಮವಿರಿಸಿ ಪೂಜೆಗೈದೆವೆಂದು ನಲವ ತಾಳುವ ಓಲ್ ಹೊರಗಿ ನಿನ್ನ ನೆನಪಿಗಿದೆನು ಸಲಿಪೆನ ಅಳ್ತಿಯ ಒಳ್ಳತ. ಪ್ರೀತಿಯಿಂದ ನಾನು ಇದನ್ನ ನಿನಗೆ ಕೊಡ್ತಾ ಇದ್ದೀನಿ ಅನ್ನುವಂತಹ ಒಂದು ಬೇಸರದ ಛಾಯೆಯಿಂದ ಕೂಡ ಆ ಕವಿತೆಯನ್ನ ಅವರು ಮುಗಿಸ್ತಾ ಹೋಗ್ತಾರೆ. ಇದು ನಿವೇದನ ಅನ್ನುವಂತಹ ಅವರ 36-37ನೇ ವಯಸ್ಸಿನಲ್ಲಿ ಬರೆದಂತಹ ಒಂದು ಕವಿತೆ. ಇನ್ನು ಅದಾದ ನಂತರ ಅವರು ಕೆಲವು ಕಡೆ ಎಲ್ಲ ಪ್ರವಾಸ ಹೋಗಿದ್ರು. ಈ ಸಾಹಿತ್ಯ ಸಮ್ಮೇಳನ ಇತ್ಯಾದಿಗಳನ್ನ ನಡೆದಾಗ ಆತರ ಪತ್ರಿಕಾ ಇದರಲ್ಲಿ ಇದ್ದಿದ್ರಿಂದ ಹೋಗಿದ್ರು. ಕೊಡಗಿಗೆ ಹೋದಾಗ ಅವರು ಬಹಳ ಇಷ್ಟಪಟ್ಟು ಬರೆದಂತಹ ಒಂದು ಬ್ರಹ್ಮಗಿರಿಯ ಮೇಲಿನಿಂದ ಕಾಣುವಂತಹ ಆ ಕೊಡಗಿನ ಸೊಗಸನ್ನ ಒಂದು ಕೊಡಗಿನ ಬೆಳಗು ಅನ್ನುವಂತಹ ಪದ್ಯದಲ್ಲಿ ಬರೆದಿದ್ದಾರೆ. ಇದು ಕಂದ ಪದ್ಯ ಮತ್ತು ವೃತ್ತಗಳಲ್ಲಿದೆ, ಹಾಗಾಗಿ ಬಹಳ ಬೇಗ ಅರ್ಥ ಆಗೋದಿಲ್ಲ. ಬಿದಿ ಅದ್ಭುತ ಕಾರ್ಯಾಂಗಣವಿದು ಸೃಷ್ಟಿಯ ರತ್ನ ಪೇಟೆಯಲ್ಲದೋಳ್ ಇಂಥ ಅಗ್ಗದ ಚಿತ್ರದಿ ಸೇರ್ದಪುವೇಂ ಹೃದಿನೀ ಗಿರಿ ಕಂದರಾಟವೀ ವಿಭವಂಗಳ್ ಅಂತ. ಸ್ವಲ್ಪ ಮಟ್ಟಿನ ಹಲಗನ್ನಡ ಅರ್ಥ ಆಗುವವರೆಗೆ ಇದು ಸೊಗಸು ಏನು ಅಂತ ಗೊತ್ತಾಗುತ್ತೆ. ವೃತ್ತಗಳು ಕೂಡ ಬರೆದಿದ್ದಾರೆ. ಇಂಥದನ್ನ ಬರೆಯೋದು ಕಷ್ಟ. ಇವತ್ತು ಇಂತಹ ರೀತಿಯಲ್ಲಿ ಪದ್ಯಗಳನ್ನ ಬರೆಯೋರು ಸಿಗೋದೇ ಅಪರೂಪ ನಮಗೆ. ವೃತ್ತವಂತೂ ಬಹಳವೇ ಕಷ್ಟ. ಕಂದವಾದ್ರೂ ಸ್ವಲ್ಪ ತಿಣಕಾಡಬಹುದೇನೋ. ಮಾತ್ರ ಛಂದಸ್ಸಿನಲ್ಲಾದ್ರೆ ನಾವೆಲ್ಲ ಬರಿತೀವಿ, ಬಹಳಷ್ಟು ಜನ ಬರೆಯೋರು ಇದ್ದಾರೆ. ಆದ್ರೆ ಈ ರೀತಿ ಬರೆಯೋರು ಸ್ವಲ್ಪ ಮಟ್ಟಿಗೆ ವಿರಳರೇ ಅನ್ನುವಷ್ಟು ಇದ್ದಾರೆ. ನಮ್ಮ ಆರ್ ಗಣೇಶರಂತವರು ಅವಧಾನಿಗಳಿರ್ಬೋದು, ಅಥವಾ ಅವರೊಟ್ಟಿಗೆ ಇರುವಂತಹ ಒಂದಷ್ಟು ಜನ ಬರೀತಾರೆ ಇಂಥದ್ದೆಲ್ಲ. ತನಾಶಿ ಅವರು ಕೂಡ ಕೆಲವೆಲ್ಲ ಬರೀತಾರೆ. ಅಂಥದ್ದೆಲ್ಲ ನಾವು ಈ ಗುಂಪುಗಳಲ್ಲಿ ಕೂಡ ನಾವು ಕಂಡಿದ್ದೀವಿ, ಇಲ್ಲ ಅಂತಲ್ಲ. ಆದ್ರೆ ಅಪರೂಪ ಆಗ್ತಾ ಇದ್ದಾರೆ ಹತ್ರ ನೋಡಿ. ವೃತ್ತಗಳಲ್ಲೂ ಅಷ್ಟು ಚೆನ್ನಾಗಿ ಬರೀತಾರೆ ಅವರು. ಭುವನ ಕುಲಾಲನಿ ಗಿರಿಯ ನಾಭಿಯನಾಗಿಸಿ ತನ್ನ ಚಕ್ರಮಂ ಜವದಿ ಪರಿಭ್ರಮಂಗೊಳಿಸೆ ಪುಟ್ಟಿದ ವರ್ತುಲ ಜಾಲಮೇನ್ ಇನಿಪ್ಪವು ಎಸೆಯತ್ತುಂ ಇರ್ಪುದು ಎಣ್ದೆಸೆಯೋಳ್ ವನಶೋಭಿ ಪರ್ವತಂ ಅನ್ನೋ ರೀತಿಯಲ್ಲಿ ಬರಿತಾ ಹೋಗ್ತಾರೆ. ಇದು ಓದುವಾಗಲೂ ಕೂಡ ಸ್ವಲ್ಪ ಕಷ್ಟ ಕೊಡುತ್ತೆ ನಮಗೆ, ಆ ಶೈಲಿ, ಆ ಪದಗಳ ಬಳಕೆ ಇಲ್ಲ. ಆದ್ರೆ ಹಳಗನ್ನಡದ ಆ ಪದ ಸಂಪತ್ತು ಎಷ್ಟರ ಮಟ್ಟಿಗೆ ಚೆನ್ನಾಗಿತ್ತು ಇವರಿಗೆ, ಮತ್ತು ಎಷ್ಟು ಕರಗತ ಆಗಿತ್ತು ಆ ಛಂದಸ್ಸು ಅನ್ನೋದು ಕೂಡ ಇದರಿಂದ ಎಲ್ಲ ಅರ್ಥ ಆಗುತ್ತೆ. ಹಾಗೆ ಶಿವಮೊಗ್ಗದ ಜೋಗದ ಜಲಪಾತವನ್ನು ಕೂಡ ಇವರು ನೋಡಿದ್ರು. ಅದನ್ನ ಕುರಿತಾದಂತಹ ಒಂದು ಕಂದ ಪದ್ಯದ ಇರುವಂತಹ ಪದ್ಯಗಳನ್ನ ಬರೆದ್ರು. ಇದನ್ನ ಚಿತ್ರ ಸಮೇತ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಬಹಳ ಕ್ಷೀರ ಸೇಚನ ಧಾರೆಯಂತೆ ಸುರಿವ ನೀರ ಪ್ರವಾಹಗಳು, ಪೌರಾನ್ಮಿಕ ವೃಷ್ಟಿಯಂತೆ ಪೊಳೆವ ಬಿಂದು ಪ್ರತಿ ವರ್ಷಗಳು, ದಾರಾಭೃನ್ನಿಕರಂ ಬೋಲಾಳಿ ಸುಳಿವ ಫೇನ ಪ್ರಶಾನಗಳು. ಈ ತರ ಓದ್ತಾ ಹೋದಾಗ ಯಾವುದೋ ಒಂದು 10ನೇ ಶತಮಾನದ್ದೋ ಯಾವುದೋ ಒಂದು ಕವನವನ್ನ ಓದ್ತಾ ಇದ್ದೀವೇನೋ ಅನ್ನೋ ಭಾವನ್ನ ನಮ್ಗೆ ಕೊಡುತ್ತಲ್ವ ಇದು. ಆ ರೀತಿಯ ಪದ್ಯಗಳನ್ನ ಕೂಡ ಅವರು ಅನೇಕ ಬರೆದಿದ್ದಾರೆ. ಆಮೇಲೆ ಕೃಷ್ಣರಾಜ ಸಾಗರ KRS ಇದೆಯಲ್ಲ, ಅದನ್ನ ನೋಡಿದಾಗ ಕೂಡ ಇವರು ವಿಶ್ವೇಶ್ವರವರಂತೂ ಇವರ ಆಪ್ತ ಮಿತ್ರರೇ. ಹಾಗಾಗಿ ಅವ್ರನ್ನೂ ನೆನೆಸ್ಕೊಂಡು ಆ ಒಂದು ಕೃಷ್ಣರಾಜ ಸಾಗರದ ಕುರಿತಾದಂತಹ ಒಂದು ಚಿಕ್ಕ ಪದ್ಯವನ್ನ, ಒಂದು 4-5 ಚರಣಗಳಿರುವ ಪದ್ಯ ಬರೆದಿದ್ದಾರೆ. ಮತ್ತು ಚಾಮುಂಡಿ ಬೆಟ್ಟ, ಅಲ್ಲಿಂದ ಕಾಣುವಂತಹ ದೀಪಗಳು, ಮತ್ತು ಶಿವನ ಸಮುದ್ರ, ನಮ್ಮ ವಿದ್ಯುತ್ ಉತ್ಪಾದನೆಯ ಜಾಗ, ಅದನ್ನ ನೋಡಿದಾಗ ಇವರಿಗೆ ಬಂದಂತಹ ಒಂದು ಭಾವವನ್ನ ಕೂಡ ಈ ರೀತಿಯ ಕಂದ ಪದ್ಯಗಳಲ್ಲೇ ಅವರು ಮತ್ತು ವೃತ್ತಗಳಲ್ಲೇ ಅವರು ಬರೆದಿರೋದನ್ನ ಅಲ್ಲಿ ಕಾಣ್ತೇವೆ ನಾವು. ಆ ನಂತರದಲ್ಲಿ ಬಾಬಾ ಬುಡನ್ಗೆ ಅಲ್ಲಿ ಚಿಕ್ಕಮಗಳೂರಿಗೆ ಹೋದಾಗ ಹೋಗಿರ್ತಾರೆ. ಆ ದತ್ತಾತ್ರೇಯ ಪೀಠಕ್ಕೆ ಹೋಗುವಾಗ ಅನಿಸಿದಂತಹ ಒಂದು ಅನಿಸಿಕೆಗಳನ್ನ ದಾಖಲಿಸ್ತಾರೆ. ಆ ಚಂದ್ರದ್ರೋಣ ಪರ್ವತ ಇರಬಹುದು, ಅದನ್ನೆಲ್ಲ ಅವರು ನೋಡ್ತಾ ಹೋದಾಗ ಏನ್ ಅನ್ನಿಸ್ತು ಅನ್ನುವಂಥದ್ದನ್ನ ಕೂಡ ದಾಖಲಿಸ್ತಾರೆ. ಹಾಗೆ ಕೆಲವು ಪೌರಾಣಿಕ ಪಾತ್ರಗಳ ಬಗ್ಗೆ ಅವರಿಗೆ ಇರುವಂತಹ ಇಚ್ಛೆ, ಅದು ಬಲಿ ಚಕ್ರವರ್ತಿಯ ಬಗ್ಗೆ ಒಂದು ಬರೆದಿದ್ದಾರೆ. ಅದಾದ ನಂತರ ಬೇಲೂರಿಗೆ ಹೋದಾಗ, ಅದು ನಮಗೆಲ್ಲ ಗೊತ್ತಿರುವಂತಹ ವಿಷಯವೇ, ಶಿಲಾಬಾಲಿಕೆಯರ ಬಗ್ಗೆ. ಆದ್ರೆ ನಮಗೆಲ್ಲ ಬಹಳ ಪ್ರಸಿದ್ಧವಾಗಿ ಗೊತ್ತಿರೋದು ಅಂತಃಪುರ ಗೀತೆಗಳು. ಆದ್ರೆ ಅಂತಃಪುರ ಗೀತೆಗಳಿಗೆ ಬೀಜಪ್ರಾಯವಾದಂತಹ ಕೆಲವು ಪದ್ಯಗಳನ್ನ ಈ ನಿವೇದನದಲ್ಲಿ ಬರೆದಿದ್ದಾರೆ ಅನ್ನೋದು ಬಹಳ ಪ್ರಮುಖ. ಅದೇ ನಂತರ ಅವರ ಕೊನೆಗಾಲದಲ್ಲಿ, ಅವರು ಸಾಯೋದಕ್ಕೆ ನಂತರದಲ್ಲಿ ಮೊದಲಿಗೆ ಬಂದಂತಹ ಒಂದು ಕವನ ಸಂಕಲನದಲ್ಲಿ ಕೂಡ ಕೇತಕೀವನ ಅನ್ನೋದ್ರಲ್ಲಿ ಕೂಡ ಇಂಥದ್ದೆಲ್ಲ ಕೆಲವು ಬರೆದಿರೋದನ್ನು ಗಮನಿಸ್ತೇವೆ. ಹಾಗಾಗಿ ಈ ಕವನ ಸಂಕಲನ ಅವರ ಮುಂದಿನ ಎಷ್ಟೋ ಸಂಕಲನಗಳ ಬೀಜಪ್ರಾಯವಾಗಿ ಇದೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು. ಅಲ್ಲೂ ಕೂಡ ಶಿಲಾಬಾಲಿಕೆಯರು ಎಲ್ಲ ಅಲ್ದಿದ್ರು ಕೂಡ ಒಂದು 10-12 ಚರಣಗಳಿರುವಂತಹ ಪದ್ಯಗಳನ್ನ ಇವರು ಬರೆದಿದ್ದಾರೆ. ಇದು ಕೂಡ ಹಳಗನ್ನಡದ ರೀತಿಯಲ್ಲೇ ಇದೆ.
ಶಿಲ್ಪವರ ಕುವರಿಯರೇ ಸೌಂದರ್ಯ ಮುದ್ರಿಕೆಯರೇ ದೇವದೇವನ ಸೇವೆಗೈತಿರ್ಪ ಸಾಧುಕುಲಮಂ ಭಾವ ವಿನ್ಯಾಸ ವೈಕೃತ್ರಿಗಳಂ ಬೆರಗುವಡಿಸಿ ಚಂಚಲತೆಗೆ ಎಡಿಸಿ ನೀವಿಂತು ನಿರುವುದೇಕೆ ಅಂತ ಆ ರೀತಿಯ ಒಂದು ಕೆಲವು ಚಿತ್ರಗಳ ಸಮೇತ ಈ ಒಂದು ಪದ್ಯಗಳನ್ನ ಕೊಟ್ಟಿರೋದನ್ನ ಕಾಣ್ತೀವಿ. ಇದರ ವಿಸ್ತೃತ ರೂಪವನ್ನೇ ಅವರು ಹಾಡುಗಳನ್ನಾಗಿ ಆಮೇಲೆ ಅಂತಃಪುರ ಗೀತೆಗಳಲ್ಲಿ ಬರೆದಿರೋದನ್ನ ನಾವು ಕಾಣ್ತೇವೆ. ಅದು ರಾಗವಾಗಿ ನಮಗೆ ಬಂದಿದೆ ಎಷ್ಟೋ ಹಾಡುಗಳು, ಹಾಗಾಗಿ ಅದು ಹೆಚ್ಚು ಪ್ರಚಲಿತ ಆಗಿದೆ. ಇದು ನಮಗೆ ಅಷ್ಟು ಗೊತ್ತಾಗಿಲ್ಲ. ಆ ನಂತರ ಶ್ರವಣ ಬೆಳಗೊಳದ ಗೋಮಟೇಶ್ವರನ್ನ ನೋಡ್ಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋದಾಗ ಗೋಮಟೇಶ್ವರನ ಆ ಒಂದು ವೈಭವ, ಆ ಶಿಲೆಯನ್ನ ಕಂಡು ಇವರಿಗೆ ಆದಂತಹ ಒಂದು ದೊಡ್ಡ ಅನುಭವವನ್ನ ಇಲ್ಲಿ ವೃತ್ತಗಳಲ್ಲಿ ದಾಖಲಿಸಿರೋದನ್ನ ನೋಡ್ತೀವಿ. ಸುಮಾರು 8 ವೃತ್ತಗಳನ್ನ ಇವರು ಬರೆದು ಬಾಹುಬಲಿಯನ್ನ ಗೋಮಟೇಶ್ವರನ್ನ ಸ್ತುತಿಸಿದ್ದಾರೆ. ಇಂಥದ್ದು ಆರಂಭದಲ್ಲಿ ಬಂದಂತಹ ಕವಿತೆಗಳನ್ನೆಲ್ಲ ನಾವು ಇಲ್ಲಿ ಗಮನಿಸ್ತೀವಿ. ಆಮೇಲೆ ಎಷ್ಟೋ ಕಡೆ ಇವರು ಕವಿತೆಗಳನ್ನು ಬರೆಯುವಾಗ ಅದರ ರಾಗ ಯಾವುದು, ಅದರ ತಾಳ, ಅದನ್ನೆಲ್ಲ ಇವರೇ ಗುರುತಿಸ್ಬಿಡ್ತಾರೆ. ಇದಕ್ಕೆ ಮೋಹನ ರಾಗ, ಇನ್ನೊಂದು ಆಠಾಣ ರಾಗ, ಈ ರೀತಿ ಗುರುತಿಸಿ ಹಾಕ್ಬಿಡ್ತಾರೆ. ಅದರಿಂದ ಇವರಿಗೆ ಸಂಗೀತದ ಒಂದು ವಿದ್ಯೆಯು ಕೂಡ ಚೆನ್ನಾಗಿ ಕರಗತ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ಆ ರಾಗಾಲಾಪ ಏನಿದೆ, ಅದರ ಆರೋಹಣ ಅವರೋಹಣ ಏನಿದೆ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಕವಿತೆಯನ್ನ ರಚಿಸೋದು ಕೂಡ ಇವರಿಗೆ ಗೊತ್ತಿತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ. ಆ ನಂತರದಲ್ಲಿ ಕೊನೆಯಲ್ಲಿ ಒಂದು ಪದ್ಯ ವನಸುಮ ಅನ್ನುವಂತಹ ಬಹಳ ಪ್ರಸಿದ್ಧವಾದ ಪದ್ಯ, ಚಿಕ್ಕ ಪದ್ಯ, 2 ಚರಣ ಇರುವಂತಹ ಪದ್ಯ. ಆದ್ರೆ ಒಂದು ರೀತಿಯಲ್ಲಿ DVG ಅವರ ಒಂದು ಧ್ಯೇಯ ಗೀತೆ ಅನ್ನಿಸುವಂತಹ ಒಂದು ಪದ್ಯವನ್ನು ಕೂಡ ನಾವು ಗಮನಿಸ್ತೇವೆ. ನಮಗೆಲ್ಲ ಬಹಳ ಸೊಗಸಾಗಿ ಇಷ್ಟ ಆಗೋ ಪದ್ಯ ಅದು. ವನಸುಮದೋಲ್ಯನ್ನ ಜೀವನವು ವಿಕಸಿಸುವಂತೆ ಮನವನ ಅನುಗೊಳಿಸು ಗುರುವೇ ಹೇ ದೇವ, ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ, ಕಾನನದಿ ಮಲ್ಲಿಗೆಯು ಮೌನದಿಂ ಬಿರಿದು ನಿಜ ಸೌರಭವ ಸೂಸಿ ನಲವಿಂ ತಾನಲೆಯೇ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ಪಡೆವಂತೆ. ಹೀಗೆ ತನ್ನ ಹೆಸರು ಹೇಳ್ಕೊಳ್ಳದೇನೆ ಹೇಗೆ ಅದು ಕಾಡಿನಲ್ಲಿ ತನ್ನ ಪಾಡಿಗೆ ತಾನು ಸೌರಭವನ್ನು ಸೂಸ್ತಾ ಹೇಗಿರುತ್ತೋ ಆ ರೀತಿಯಲ್ಲಿ ನನ್ನ ಬದುಕು ಇರಬೇಕು ಅಂತ ನಿಜವಾಗಿ ಅವ್ರು ಹಾಗೆ ಬದುಕಿದ್ರು. ಅದಕ್ಕೆ ಎಷ್ಟೋ ಉದಾಹರಣೆಗಳನ್ನ ಬಹುಶಃ ಅವರ ಜೀವನದ ದೃಷ್ಟಿಯಿಂದ ಬಂದಂತಹ ಘಟನೆಗಳಿತ್ತು, ತಾವೆಲ್ಲ ಕಂಡಿದ್ದೀರಾ, ಹೇಳಿರ್ತಾರೆ ಎಲ್ಲರೂ ಕೂಡ. ಅವರು ಚೆಕ್ಗಳನ್ನ ತಗೊಳ್ಳದೇ ಇದ್ದಂಥದ್ದು, ಹಣವನ್ನು ಸ್ವೀಕರಿಸದೇ ಇರೋಂಥದ್ದು, ಬಂದ ಬಹುಮಾನವನ್ನು ಕೂಡ ಗೋಕಲಿಗೆ ಕೊಟ್ಟಂಥದ್ದು, ಇತ್ಯಾದಿಗಳೆಲ್ಲ ನಮಗೆ ಜನಜನಿತವಾಗಿ ಬಂದಿದೆ. ಈ ಅಪರಿಗ್ರಹ ಇದರಲ್ಲಿ ಅವರು ವ್ರತದಲ್ಲಿ ಅವರು ಇದ್ದಂತಹ ರೀತಿ ಇದೆಯಲ್ಲ, ಅದು ಬಹಳ ಅದ್ಭುತವಾದದ್ದು. ಎಲ್ಲರಿಗೂ ಆ ರೀತಿ ಇರೋದಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಅದರಲ್ಲೇ ಬರೀತಾರೆ, ಉಪಕಾರಿ ನಾನು ಎನ್ ಉಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಯ ನುಳಿದು ವಿಪುಲಾಶ್ರಯ ನೀವ ಸುಫಲ ಸುಮ ಭರಿತ ಪಾದಪದಂತೆ ನೈಜಮಾದ ಒಳ್ಪಿನಿಂ ಬಾಳ್ವವಲು ಅಂತ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಅರ್ಥವಾಗುವ ಕನ್ನಡವೇ ಇದೆ, ಇದೇನು ತೀರ ಹಳಗನ್ನಡ ಅಲ್ಲ. ಮತ್ತು ಅಠಾಣ ರಾಗ ಅಂತ ಇದಕ್ಕೆ ಅವರು ರಾಗವನ್ನ ಗುರುತಿಸಿಯೇ ಬರೆದಿದ್ದಾರೆ. ಇದು ಕೂಡ ಹಾಡಾಗಿ ಬಂದಿರೋದ್ರಿಂದ ನಮಗೆ ಇದು ಕೂಡ ಗೊತ್ತು. ಅಂತಹ ಕೆಲವು ಹಾಡುಗಳನ್ನು ಅವರು ಮುಂದೆ ಬರೀತಾರೆ. ದಾರಿಗನ ಹಾಡು ಅಂತ ಕೂಡ ಒಂದು ಕೊನೆಯಲ್ಲಿ ಬರ್ತದೆ, ಅದು ಅವರ ಪ್ರಸಿದ್ಧ ಮೋಹನ ರಾಗ ಅಂತ ಅದನ್ನ ಗುರುತಿಸಿದ್ದಾರೆ ಅವರು. ದಾರಿ ಹೋಕರು ನಾವು ಊರ ತೊಡಕಿಗೆ ನಮ್ಮ ಸೇರಿಸದೆ ಬಿಡಿರಿ ಸಖರೆ, ದೂರದಿಂದಲಿ ಬಂದು ಊರ ಸತ್ರದಿ ನಿಂದು ಸಾರುವೆವು ಮುಂದಕ್ಕಿಂದು ಸಖರೆ. ಇದು ಕಗ್ಗದ ರೀತಿಯಲ್ಲೇ ಇದರ ಛಂದಸ್ಸಿರೋದನ್ನ ಗಮನಿಸಬಹುದು. ಬಹುಶಃ ಇದು ಕಗ್ಗಕ್ಕೆ ಆಮೇಲೆ ಅದೇ ಛಂದಸ್ಸನ್ನು ಉಪಯೋಗಿಸ್ಕೊಂಡು ಅವ್ರು ಮಾಡ್ತಾ ಹೋದ್ರು ಅನ್ನೋದು ಕೂಡ ಅನ್ಸುತ್ತೆ. ಹಾಗಾಗಿ ಇದು ಒಂದು ರೀತಿ ನಿವೇದನ ಅನ್ನೋದು ಅವರ ಮುಂದಿನ ಕೃತಿಗಳು ಬೀಜಪ್ರಾಯವಾಗಿ ಹೇಗೆ ಚಿಗುರ್ತಾ ಬಂದಿದೆ ಆರಂಭದಲ್ಲೇ ಅನ್ನುವಂಥದ್ದು. ಈ ದಾರಿ ಹೋಕರ ಹಾಡು ಕೂಡ ಬಹಳ 16 ಚರಣಗಳಿರುವಂತಹ ಒಂದು ದೊಡ್ಡದು. ಆಮೇಲೆ ಈ ಕೃತಿಯಲ್ಲಿ ಕೊನೆಗೆ ಟಿಪ್ಪಣಿ ಅಂತ ಕೂಡ ಒಂದು ಕೊಟ್ಟಿದ್ದಾರೆ. ಅಂದ್ರೆ ಇದಕ್ಕೆ ಇರುವಂತಹ ಕೆಲವು ಪದಗಳ ಅರ್ಥ ಇರ್ಬೋದು ಅಥವಾ ವಿವರಣೆ ಇರ್ಬೋದು ಅಂತ ಅದನ್ನ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಸಿಕ್ಕ 2 ಸಾಲು ಹೇಳ್ತಾರೆ ಅವರು. ಶಬ್ದಕ್ಕೆ ಟಿಪ್ಪಣಿ ನಿಘಂಟುವಿನಿಂದ, ಭಾವಕ್ಕೆ ಟಿಪ್ಪಣಿ ಭಗವಂತನಿಂದ. ಈ 2 ಸಾಲು ಹೇಳಿದ್ದಾರೆ. ಅದನ್ನು ಕಾವ್ಯಮಯವಾಗಿ ಹೇಳಿದ್ದಾರೆ ಅವರು. ಕೊನೆಯಲ್ಲಿ ಇದು ಬೇರೆ ಬೇರೆ 2 ಕೃತಿಗಳಲ್ಲೂ ಕೂಡ ಆ ರೀತಿ ಬರೆದಿದ್ದಾರೆ. ಇಂತಹ ಒಂದು ಸುಂದರವಾದ ಕೃತಿ ನಿವೇದನ, ಅದಕ್ಕೆ ಈಗ ಶತಮಾನೋತ್ಸವ ಆಗಿದೆ. ಇಂತಹ ಒಂದು ಕೃತಿಯನ್ನ ನೆನೆಸ್ಕೊಳ್ಳೋದು ಕೂಡ ಈ ಹೊತ್ತಿನಲ್ಲಿ ಉಪಯೋಗ ಅಂತ ಅನ್ಕೊಂಡು ನಾನು ಅದನ್ನ ಹೇಳ್ಬೇಕಂತ ಅಂದ್ಕೊಂಡೆ. ಇನ್ನು ಅವರ ಬೇರೆ ಕೆಲವು ಕೃತಿಗಳ ಸಣ್ಣ ಪರಿಚಯ ಮಾಡೋದು ಅನ್ನೋ ದೃಷ್ಟಿಯಿಂದ ತಗೊಳ್ಳೋದಾದ್ರೆ, ಅವರ ಬಾಳಿಗೊಂದು ನಂಬಿಕೆ ಅನ್ನುವಂತಹ ಒಂದು ಕೃತಿ ಇದೆ. ಬಹುಶಃ ಶಿವರಾಮ ಕಾರಂತರ ಬಾಳ್ವೆಯೇ ಬೆಳಕು ಅನ್ನುವಂಥದ್ದನ್ನ ನೀವು ಕೇಳಿದ್ದೀರಿ. ಹಾಗೆ ಜಗದಾತ್ಮಾನಂದರವರುವಂತಹ ಬದುಕಲು ಕಲಿಯಿರಿ ಅನ್ನುವಂತಹ ಕೃತಿಯನ್ನ ಕೂಡ ಕೇಳಿದಿರಿ. ಅಂಥದ್ದೆಲ್ಲ ಬಹಳಷ್ಟು ಆ ರೀತಿಯ ಕೃತಿಗಳು ಅನೇಕವು ಬಂದಿದೆ. ಅದರ ಸಾಲಿನಲ್ಲಿ ಬಹಳ ಪ್ರಮುಖವಾಗಿ ನಿಲ್ಲುವಂತಹ ಕೃತಿಗಳ ಹೆಸರುಗಳು ನಾನು ಹೇಳ್ತಾ ಇರೋದೀಗ. ಇದು ನಿಜವಾಗಿ ಮೊನ್ನೆ ಗಣೇಶ್ ಅವರು ಕೂಡ ಅವರ ಉಪನ್ಯಾಸದಲ್ಲಿ ಹೇಳ್ತಾ ಇದ್ರು,
ಇವತ್ತಿನ ವಿದ್ಯಾರ್ಥಿಗಳಿಗೆ ಈ ಒಂದು ಪುಸ್ತಕ ಮತ್ತು ಸಂಸ್ಕೃತಿ ಅನ್ನುವಂಥ ಪುಸ್ತಕ ಇದನ್ನ ಒಂದು 3 ವರ್ಷಕ್ಕೆ ಪಠ್ಯವಾಗಿ ಇಟ್ಟು ಓದಿಸ್ಬಿಟ್ರೆ ಅವರಿಗೆ ತಾನೇ ತಾನಾಗಿ ಎಲ್ಲ ಭಾರತೀಯತೆಯ ಮತ್ತು ನಮ್ಮ ಸಂಸ್ಕೃತಿಯ ಮತ್ತು ಹೇಗೆ ನಡ್ಕೊಳ್ಬೇಕು ಏನು ಇತ್ಯಾದಿಗಳೆಲ್ಲ ಕೂಡ ತಾನೇ ತಾನಾಗಿ ಬರ್ಲಿಕ್ಕೆ ಸಾಧ್ಯ. ಇಂತಹ ಕೃತಿಗಳನ್ನ ಅವ್ರಿಗೆ ಓದಬೇಕು. ಆದ್ರೆ ಇವತ್ತು ಏನ್ ಮಾಡೋದು, ದೌರ್ಭಾಗ್ಯ ಅಂತ ಪರಿಸ್ಥಿತಿ ಇಲ್ಲ ಅನ್ನುವಂಥ ಬೇಸರ ಅವರು ಮಾಡ್ಕೊಂಡಿದ್ದು ಕೂಡ ಉಂಟು. ಅವರು ಮಕ್ಕಳು ಮಾತ್ರ ಯಾಕೆ, ಹಿರಿಯರು ಎಷ್ಟೋ ಜನ ಅಂತದನ್ನೆಲ್ಲ ಓದೋದಿಲ್ಲ. ಓದುವುದನ್ನೇ ಸ್ವಲ್ಪ ಕಡಿಮೆ ಮಾಡಿಕೊಟ್ಟಿರುವಂತಹ ಈ ಒಂದು ಕಾಲದಲ್ಲಿ ಇಂತಹ ಕೃತಿಗಳು ಬಹಳ ನಮಗೆ ಒಂದು ಜೀವನದ ಮರ್ಮವನ್ನ ದಾರಿಯನ್ನ ತೋರಿಸ್ಕೊಡುತ್ತೆ ಅನ್ನೋದು ಕೂಡ ನಾವು ಗಮನಿಸಬೇಕು. ಇದರಲ್ಲಿ ಅವ್ರು ಕೊಡುವಂಥ ವಿಷಯ ಸೂಚನೆ ನೋಡಿ, ಬದುಕು ಏಕೆ, ದೊಡ್ಡ ಗುರಿ, ಅವನವನ ಗುರಿ ಅವನವನಿಗೆ, ಒಳ್ಳೆಯದು ಎಂದರೆ ಏನು, ಈ ತರ ಎಲ್ಲ ಪ್ರಶ್ನೆ ಇಟ್ಕೊಂಡು ಅವರು ಅಧ್ಯಾಯಗಳನ್ನ ಬರಿತಾ ಹೋಗೋದನ್ನ ಗಮನಿಸ್ತೀವಿ. ಕಷ್ಟ ಇದೆ ಈ ತರ ಬರೆಯುವಾಗ. ಕರ್ಮ ಅಂದ್ರೆ ಏನು, ಧರ್ಮ ಅಂದ್ರೆ ಏನು ಅಂತ ವಿವರಿಸ್ಲಿಕ್ಕೆ ನಾವು ಹೊರಟ್ರೆ ಅದನ್ನ ಹೇಳಕ್ ಕಷ್ಟ, ನಮಗೆ ಏನೋ ಒಂದು ಅರ್ಥ ಆಗಿರುತ್ತೆ, ಆದ್ರೆ ವಿವರಿಸೋದು ಕಷ್ಟ ಆಗುತ್ತೆ. ಅಂತಹ ಒಂದು ವಿಷಯವನ್ನ ಇಟ್ಕೊಂಡು ಅವರು ಇದನ್ನ ಹೇಳ್ತಾ ಹೋಗ್ತಾರೆ. ಅದಕ್ಕೊಂದು ಆರಂಭದಲ್ಲೇ ನಮ್ಮ ಕನಕದಾಸರ ಹಾಡನ್ನ ಕೂಡ ತಗೋತಾರೆ. ತನು ನಿನ್ನದು ಜೀವನ ನಿನ್ನದು ಅನ್ನೋದನ್ನ ತಗೊಂಡು ನಾವು ಹೇಗೆ ಇದ್ದೀವಿ ಜೀವನದಲ್ಲಿ ಅನ್ನೋದ ಒಂದು ಉದಾಹರಣೆಗೆ ಅವರ ಪದ್ಯಗಳನ್ನ ತಗೋತಾರೆ. ಆಮೇಲೆ ಈ ಬಾಳಿನ ನಂಬಿಕೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಬದುಕು ಏಕೆ ಅಂತ ಬರೀತಾರೆ. ನಾವು ಯಾತಕ್ಕೆ ಬದುಕ್ತೀವಿ, ಯಾತಕ್ಕೆ ಸಾಯ್ತೀವಿ, ಏನಾದ್ರೂ ಉದ್ದೇಶ ಉಂಟೆ ಇದರಲ್ಲಿ ಅಂತ ಹೇಳ್ತಾ ಅದರ ಹಿನ್ನೆಲೆಯನ್ನೆಲ್ಲ ವಿವರಿಸ್ತಾರೆ. ದಾಸರ ಅನೇಕ ಪದಗಳನ್ನ ಇವರು ಗುರುತಿಸ್ತಾ ಹೋಗ್ತಾರೆ. ಹಾಗೆ ಇವರ ಬರಹಗಳಲ್ಲಿ ಅನೇಕ ವಿಚಾರಪೂರಿತ ಅಂಶಗಳನ್ನೆಲ್ಲ ತರೋದನ್ನ ಕಾಣ್ತೀವಿ. ಬರೀ ಆಶಯ ಅಂತ ತಕ್ಷಣ ಅದನ್ನೆಲ್ಲ ಒಪ್ಕೊಂಡ್ಬಿಡ್ಬೇಕು, ದಾಸರು ಹೇಳಿದ್ರು ಅಂದ್ರೆ ಅದನ್ನ ಒಪ್ಕೊಂಡ್ಬಿಡ್ಬೇಕು, ಆ ತರ ಎಲ್ಲೂ ಹೇಳೋದಿಲ್ಲ ಇವರು. ಕೆಲವು ಕಡೆ ಅದನ್ನು ಕೂಡ ಖಂಡಿಸ್ತಾರೆ. ಎಷ್ಟೋ ಕಡೆ ನಿರಾಶಾವಾದದ ದನಿಗಳು ಕೂಡ ಅನೇಕ ದಾಸರ ಪದಗಳಲ್ಲಿ ಬಂದಿರೋದನ್ನ ಹೇಳ್ತಾ ಅವರು ಅದನ್ನೆಲ್ಲ ನಾವು ತಿರಸ್ಕರಿಸಬೇಕು, ಅದು ಬೇಡ, ನಮಗೆ ನಿರಾಶಾವಾದಿಗಳಾಗಬಾರ್ದು, ನಾವು ಆಶಾವಾದಿಗಳಾಗಿರ್ಬೇಕು ಅನ್ನೋ ರೀತಿಯ ಮಾತುಗಳನ್ನು ಕೂಡ ಅವರು ಹೇಳಿರೋದನ್ನ ಕಾಣ್ತೇವೆ. ಬಹಳ ಚಿಕ್ಕದಾದ್ರೂ ಕೂಡ ಸುಂದರವಾದಂತಹ ಪುಸ್ತಕ. ವಿಶೇಷವಾಗಿ ವಿದ್ಯಾರ್ಥಿಗಳು ಇದನ್ನ ಓದಲೇಬೇಕಾದಂತಹ ಪುಸ್ತಕ. ಒಂದು ಓದಿಗೆ ಅರ್ಥ ಆಗದಿದ್ರೆ 2 ಸಾರ್ತಿ ಓದ್ಬೇಕು. ಅನೇಕ ಬೇರೆ ಬೇರೆ ರೀತಿಯ ಶೀರ್ಷಿಕೆಗಳಲ್ಲಿ ಇದನ್ನ ಅವರು ಬರೆದಿದ್ದಾರೆ. ಆತ್ಮ ಸಂಸ್ಕಾರ ಅಂದ್ರೆ ಏನು ಅಂತ ಬರೆದಿದ್ದಾರೆ, ಸಮನ್ವಯ ಅಂದ್ರೆ ಏನು ಅಂತ ಬರೆದಿದ್ದಾರೆ, ಆತ್ಮ ವಿಕಾಸ ಹೇಗಾಗ್ತದೆ, ಆಮೇಲೆ ನಮ್ಮ ಇವತ್ತಿನ ಜೀವನದ ದೃಷ್ಟಿಯಿಂದ ಹಣ ಅಥವಾ ಧಾನ್ಯ, ಹಳ್ಳಿಗಳು, ಈ ರೀತಿಯ ವಿಷಯಗಳನ್ನೆಲ್ಲ ಇಟ್ಕೊಂಡು ಅದನ್ನೆಲ್ಲ ವಿವರಿಸ್ತಾ ಹೋಗ್ತಾರೆ. ಅದನ್ನೆಲ್ಲ ಓದೋದಕ್ಕೂ ಕೂಡ ನಮಗೆ ಒಂದೊಂದು ವಿಚಾರಗಳು ಹಿನ್ನೆಲೆಗೆ ಬರ್ತಾ ಹೋಗುತ್ತೆ. ನಾವು ಒಂದಷ್ಟು ಚಿಂತಿಸೋ ಹಾಗೆ ಮಾಡುತ್ತೆ, ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಈ ಒಂದು ಪುಸ್ತಕ ಕೂಡ ಬಹಳ ದೊಡ್ಡದು. ಈಗ ಸಂಪುಟಗಳೇ ಬರ್ತಾ ಇದೆ. ಇವರ ಕನ್ನಡ ಸಂಸ್ಕೃತಿ ಇಲಾಖೆಯಾದ 10-11 ಸಂಪುಟಗಳನ್ನ ಹಾಮನಾಯಕರ ಒಂದು ಸಂಪಾದಕತ್ವದಲ್ಲಿ ಅದನ್ನ ಮಾಡಿದ್ದು ಬಹುಶಃ ಅನೇಕರು ತೆಗೆದುಕೊಂಡಿರ್ಬೇಕು ಅಂತ ಭಾವಿಸ್ತೇನೆ. ಬಹಳ ಸುಂದರವಾಗಿ ಕಡಿಮೆ ಬೆಲೆಗೆ ಸಿಕ್ಕದಂಥದ್ದು. ಅದಲ್ಲದೆ ಇದ್ರೂ ಕೂಡ ಈ ರೀತಿಯ ಸಣ್ಣ ಹೊತ್ತಿಗೆಗಳು ಗೋಖಲೆಯಲ್ಲಿ ಯಾವಾಗಲೂ ಕೂಡ ಸಿಗ್ತದೆ. ಒಂದೊಂದು ಪುಸ್ತಕವಾಗಿ ಕೂಡ ನಾವು ಕೊಂಡ್ಕೊಂಡು ಓದಬಹುದು. ಇದು ಒಂದು ಒಳ್ಳೆಯ ಪುಸ್ತಕ, ಬಾಳಿಗೊಂದು ನಂಬಿಕೆ ಎನ್ನುವಂಥದ್ದು. ಅದು ನಂತರದಲ್ಲಿ ಅವರು ಇನ್ನೊಂದು ಪುಸ್ತಕ ಇದೆ, ಅದು ಸಂಸ್ಕೃತಿ ಅನ್ನುವಂತಹ ಪುಸ್ತಕ. ಅದು ಕೂಡ ಈ ರೀತಿಯ ಕೆಲವು ವಿಶೇಷವಾದಂತಹ ಇದನ್ನೆಲ್ಲ ಹೇಳುವಂತಹ ಪುಸ್ತಕ ಸಂಸ್ಕೃತಿ ಅನ್ನೋದು. ಅವರು ಆರಂಭದಲ್ಲೇ ಅದರಲ್ಲಿ ಚರ್ಚೆ ಮಾಡ್ತಾರೆ, ಏನಿದು ಸಂಸ್ಕೃತಿ ಅಂದ್ರೆ ಏನು ಅನ್ನುವಂತಹ ರೀತಿಯಲ್ಲಿ ಚರ್ಚೆ ಮಾಡ್ತಾರೆ. ಅವರು ಅಲ್ಲೇ ಹೇಳ್ತಾರೆ, ಸಂಸ್ಕೃತಿ ಅನ್ನೋದು ನಮ್ಮಲ್ಲಿ ಈಚೆಗೆ ಹೆಚ್ಚು, ಅಂದ್ರೆ ಈ ಅರ್ಥದಲ್ಲಿ ಹೆಚ್ಚು ಬಳಕೆ ಬರ್ತಾ ಇರೋದು ಬಹಳ ಇತ್ತೀಚೆಗೆ ಅನ್ನುವಂಥದ್ದು. ಇಂಗ್ಲಿಶಿನ ಪ್ರಭಾವದಿಂದಾಗಿ ಇದು ಹೆಚ್ಚು ಬರ್ತಾ ಇದೆ ಅನ್ನೋದು ಕೂಡ ಹೇಳ್ತಾರೆ. ಇಂಗ್ಲಿಶಿನ ಕಲ್ಚರ್ ಅನ್ನುವ ಪದಕ್ಕೆ ಸಂವಾದಿಯಾಗಿ ನಾವು ಈ ಸಂಸ್ಕೃತಿ ಅನ್ನೋದನ್ನ ನಾವು ಬಳಸಲಿಕ್ಕೆ ಆರಂಭ ಮಾಡಿದ್ದೇವೆ ಅಂತ. ನಮ್ಮಲ್ಲಿ ಇರುವ ಷೋಡಶ ಸಂಸ್ಕಾರ ಸಂಸ್ಕೃತಿ ಅದು ಬೇರೆ, ಆದ್ರೆ ನಾವು ಈ ರೀತಿ ಅರ್ಥದಲ್ಲಿ ಇದನ್ನ ಬಳಸಲಿಕ್ಕೆ ಆರಂಭ ಮಾಡಿದ್ದೀವಿ ಈ ಕಲ್ಚರ್ ಅನ್ನುವ ಪದದಲ್ಲಿ ಅನ್ನುವಂಥದ್ದು. ಅದು ಅವ್ರದ್ದು ಕೂಡ ಸಾಧಾರಣ ಒಂದು 200 ವರ್ಷದ ಈಚೆಗೆ ಬಂದಂಥದ್ದು ಇಂಗ್ಲಿಷ್ನಲ್ಲಿ ಕೂಡ ಅನ್ನುವಂತಹ ಮಾತನ್ನ ಕೂಡ ಅವರು ಹೇಳ್ತಾರೆ ಇದರಲ್ಲಿ. ಹಾಗೆ ಅದರ ಶಬ್ದಾರ್ಥ ವಿಚಾರ ಏನು ಅನ್ನೋದು ಕೂಡ ಅವರು ಯೋಚನೆ ಮಾಡ್ತಾ ಅದನ್ನು ಕೂಡ ಬರೀತಾರೆ. ಈ ಕಲ್ಚರ್ ಅನ್ನುವುದ ಇಂಗ್ಲಿಷಿಗೆ ರೂಢಿಗೆ ಬಂದಿರುವುದು ಸುಮಾರು ಒಂದು 150 ವರ್ಷ ಆಗ ಹೇಳಿದ್ದಾರೆ. ನಾವು ಅದನ್ನ ಒಂದು 200 ಅಂತ ಮಾಡ್ಕೊಳ್ಬಹುದು. ಅದು ಕೂಡ ಈ ಲ್ಯಾಟಿನ್ ಶಬ್ದ ಕಲ್ಟ್ ಅನ್ನುವಂತಹ ಒಂದು ಅಥವಾ ಕಲ್ಟಸ್ ಅನ್ನುವಂತಹ ಶಬ್ದದಿಂದ ಬಂದದ್ದು. ಅದರ ಮೂಲ ಅರ್ಥ ಇದ್ದಿದ್ದು ಗೌರವಿಸು, ಸೇವಿಸು, ಲಕ್ಷ್ಯದಲ್ಲಿರಿಸು, ಈ ಅರ್ಥಗಳಲ್ಲಿ ಇದ್ದಿದ್ದದು ಅಂತ ಹೇಳ್ತಾರೆ. ಅದರಿಂದ ಕ್ರಮೇಣ 2 ಅರ್ಥದ ಛಾಯೆ ಹೊರಡ್ತಂತೆ. ಆಮೇಲೆ ಒಂದು ದೈವ ಭಕ್ತಿ ಎನ್ನುವಂಥದ್ದು, ಮತ ಸಿದ್ಧಾಂತ ಅನ್ನುವಂತಹ ಅರ್ಥ, ಈ ಅರ್ಥದಲ್ಲಿ ಒಂದು ಛಾಯೆ ಹೊರಟ್ರೆ ಮತ್ತೊಂದು ಭೂದೇವಿಯ ಆರಾಧನೆ, ಕೃಷಿ, ಉಳುಮೆ, ಪೈರು ಬೆಳೆಸುವುದು, ಈ ರೀತಿಯ ಅರ್ಥದಲ್ಲಿ ಹೋಯ್ತು. ಅದೇ ಆಮೇಲೆ ಅಗ್ರಿಕಲ್ಚರ್ ಅನ್ನುವಂಥ ರೀತಿಯಲ್ಲಿ ಬಂತು, ಅದು ಹಾರ್ಟಿಕಲ್ಚರ್ ಆಯಿತು, ಆಮೇಲೆ ಸೆರಿಕಲ್ಚರ್ ಆಯಿತು. ಹೀಗೆ ಬೇರೆ ಬೇರೆ ಆ ಕಲ್ಚರ್ ಪದಗಳನ್ನು ಸೇರಿಸಿಕೊಂಡು ಅನೇಕ ಪದಗಳು ಸೃಷ್ಟಿಯಾದದನ್ನ ನಾವು ನೋಡ್ತೇವೆ. ಅದನ್ನೇ ನಾವು ಸಂವಾದಿಗೆ ಭಾರತೀಯರಲ್ಲಿ ಬಳಸುವಾಗ ಸಂಸ್ಕೃತಿ ಅನ್ನುವ ಪದವನ್ನ ಅದಕ್ಕೆ ನಾವು ಇಟ್ಕೊಂಡು ಈಗ ಬಳಸ್ತಾ ಇರೋದನ್ನು ಕೂಡ ಗಮನಿಸಬಹುದು.
ಈ ಒಂದು ವಿವರಗಳನ್ನೆಲ್ಲ ಕೊಡ್ತಾರೆ. ಆಮೇಲೆ ಸಂಸ್ಕೃತಿ ಅಂತಂದ್ರೆ ಏನು ಅನ್ನೋಂಥದ್ದನ್ನ ಕೂಡ ಅವರು ಚರ್ಚೆ ಮಾಡಕ್ ಹೋಗ್ತಾರೆ. ಅದನ್ನ ನೇತಿ ಅಂತ ನಾವು ಯಾವುದು ವೇದಾಂತದಲ್ಲಿ ಹೇಳ್ತೀವೋ ಇದಲ್ಲ ಅಂತ ಹೇಳುವುದರ ಮೂಲಕ ಅದು ಯಾವುದು ಅಂತ ತಿಳ್ಕೊಳ್ಳೋದು, ಅದು ಒಂದು ಸಿದ್ಧಾಂತ, ನೇತಿ ಸಿದ್ಧಾಂತ ಅಂತ ಕರೀತಾರೆ ಅದನ್ನ. ಆ ರೀತಿಯಲ್ಲಿ ಕೂಡ ಅವರು ಅದನ್ನ ಹೇಳ್ತಾ ಹೋಗ್ತಾರೆ. ಸಂಸ್ಕೃತಿ ಅನ್ನೋದು ಬರೀ ವಿದ್ಯೆ ಅಲ್ಲ, ಅದು ವಿದ್ಯಾ ಕುಸುಮದ ಪರಾಗ ಅಂತಾರೆ. ಅಂದ್ರೆ ಇವು ಹೇಳುವುದರಲ್ಲಿ ಒಂದು ಕಾವ್ಯ ಶೈಲಿ ಇದೆ ನೋಡಿ. ಗದ್ಯದಲ್ಲಿ ಅವ್ರು ಹೇಳಿದ್ರು ಕೂಡ ಕಾವ್ಯ ಶೈಲಿಯಲ್ಲಿ ಅವ್ರು ಹೇಳ್ತಾರೆ ಅನ್ನೋದನ್ನ ನಾವು ಗಮನಿಸ್ಕೋಬೇಕು. ಆದ್ರಿಂದ ಒಂದು ಜ್ಞಾನದಿಂದಾದ ಸಮನ್ವಯ ಸ್ವಾರಸ್ಯ, ಅದೇ ನಯ ವಿನಯ ಮರ್ಯಾದೆ. ಇವರು ಈ ಒಂದು ಆರಂಭದಲ್ಲಿ ಅದಕ್ಕೆ ಪೀಠಿಕೆಯಾಗಿ ಕೊಟ್ಟಿರುವ ಹೆಸರು ಕೂಡ ಬಹಳ ಚೆನ್ನಾಗಿದೆ. ಸಂಸ್ಕೃತಿ ಅಥವಾ ಮರ್ಜಿ ಮಾತು ನಡವಳಿಗಳ ಸೊಬಗು ಅಂತ ಕರೀತಾರೆ ಇದನ್ನ. ಅಂದ್ರೆ ಕನ್ನಡದಲ್ಲಿ ಹೇಳುವಾಗ ಹೇಗೆ ಹೇಳ್ಬೋದು ಅದನ್ನ? ಅದಕ್ಕೆ ಮರ್ಜಿ ಮಾತು ನಡವಳಿಗಳ ಸೊಬಗನ್ನೇ ಸಂಸ್ಕೃತಿ ಅಂತ ಕರೆದಿದ್ದಾರೆ. ಹಾಗಾದ್ರೆ ಸಂಸ್ಕೃತಿ ಇನ್ನೇನು? ಪಾಂಡಿತ್ಯ ಮಾತ್ರವೇ ಅಲ್ಲ. ಒಬ್ಬ ಮನುಷ್ಯ 10 ಭಾಷೆ ಕಲ್ತಿರ್ಬಹುದು, 100 ಗ್ರಂಥ ಓದಿರ್ಬೋದು, ವ್ಯಾಕರಣ ಇರ್ಬೋದು, ನಿಘಂಟು ಗೊತ್ತಿರ್ಬೋದು, ಆದ್ರೆ ಅವನು ಸಂಸ್ಕೃತನೇ? ಅದರಿಂದ ಆಗಲಾರ ಅವನು ಸಂಸ್ಕೃತ ಪುರುಷ. ಹಾಗೆ ಬರೀ ತಿಳುವಳಿಕೆ, ವಸ್ತು ವಿಜ್ಞಾನ ಇತ್ಯಾದಿಗಳೆಲ್ಲ ತಿಳಿದುಕೊಂಡಿರ್ಬೋದು ಅವನು ಎಲ್ಲವನ್ನ ನೆನಪಿಟ್ಕೊಂಡಿರ್ಬಹುದು, ಅಷ್ಟರಿಂದ ಸಂಸ್ಕೃತಿವಂತನಾಗ್ತಾನೆಯೇ? ಇಲ್ಲ ಅಂತ ಹೇಳ್ತಾರೆ ಅವರು. ಹಾಗೆ ಬರಿಯ ಜಾಣತನ ಇರೋನು, ಯುಕ್ತಿ ಇರೋನು, ಅದು ಕೂಡ ಸಂಸ್ಕೃತಿ ಅಲ್ಲ. ಹಾಗೆ ಅವನು ಜಾಗರೂಕತೆ, ತಾಳ್ಮೆ ಇತ್ಯಾದಿಯಿಂದ ಇರಬಹುದು, ಸಂಪಾದನೆ ಚೆನ್ನಾಗಿ ಮಾಡ್ತಾ ಇರ್ಬೋದು, ಅದೂ ಸಂಸ್ಕೃತಿ ಅಲ್ಲ. ಸಂಗೀತ ಇತ್ಯಾದಿ ಕಲಾಭಿರುಚಿ ಇರಬಹುದು, ಅದೂ ಸಂಸ್ಕೃತಿ ಅಲ್ಲ. ಅವನು ರಾಗಗಳನ್ನು ಗುರುತಿಸ್ಬೋದು, ಚಿತ್ರವರ್ಣದ ಮೇಲೆ ಇರೋ ದೋಷಗಳನ್ನು ಗುರುತಿಸ್ಬೋದು, ಹೀಗೆ ಎಲ್ಲವನ್ನ ಅವನು ಗೊತ್ತಿದ್ರು ಕೂಡ ಅದು ಸಂಸ್ಕೃತಿಯೇ ಅಂದ್ರೆ ಅದೂ ಸಂಸ್ಕೃತಿ ಅಂತ ಸಿದ್ಧ ಆಗಲಾರದು. ಅವನು ಭಾಷಣಕಾರ ಆಗಿರ್ಬೋದು, ಈ ತರ ಏನೇ ಇದ್ರೂ ಕೂಡ ಅವನು ಈ ಸಂಸ್ಕೃತಿಯ ಒಳತಿರುಳು ಅಲ್ಲ ಇದೆಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಹಾಗಾದ್ರೆ ಏನು ಸಂಸ್ಕೃತಿ ಅಂತಂದ್ರೆ ಏನು ಅನ್ನುವಾಗ ಈ ಸಂಸ್ಕಾರ ಅನ್ನುವಂತಹ ಇದನ್ನ ಪದವನ್ನ ತೆಗೆದುಕೊಳ್ತಾರೆ, ಅಥವಾ ಸಂಸ್ಕರಣ, ಸಮ್ಯಕ್ಕರಣ, ಸಂಸ್ಕೃತಿ ಈ ಅರ್ಥಗಳಿದೆ ಅದಂತ ಓದ್ತಾರೆ. ಅಂದ್ರೆ ಒಳ್ಳೆಯದು ಅಂತ. ಕನ್ನಡದಲ್ಲೂ ಕೂಡ ಒಳ್ ಅನ್ನುವಂತಹ ಒಂದು ಪದ ಇದೆ. ಒಳ್ ಅಂದ್ರೆ ಒಳ್ಳೆಯದು, ಒಳಿತು ಅನ್ನುವಂಥದ್ದು. ಸಂಸ್ಕೃತದ ಸತ್ಯ ಅಂತ ಹೇಳುವ ಸತ್ ಅನ್ನುವಂಥದ್ದು ಕೂಡ ಅದೇ, ಇರುವುದು, ಒಳ್ಳೆಯದು ಅನ್ನುವಂಥ ಅರ್ಥ ಬರುವಂಥದ್ದು. ಹೀಗೆ ಸಂವಾದಿಯಾಗಿ ನಮಗೆ ಬಹಳಷ್ಟು ಪದಗಳು ಸಿಗ್ತದೆ. ಆ ಥರ ಎಲ್ಲ ಹುಡುಕಾಟ ನಡೆಸ್ತಾರೆ ಇವರು. ಅಂದ್ರೆ ಸೊಗಸು ಅನ್ನೋದನ್ನ ನಾವು ಎಲ್ಲೆಲ್ಲೂ ಬಯಸ್ತೇವಲ್ವಾ, ಆ ಒಂದು ಪರಿಸ್ಥಿತಿಯನ್ನು ನಾವು ಇಷ್ಟಪಡ್ತೇವೆ. ಅಂತಹದೇ ಒಂದು ಸಂಸ್ಕೃತಿ ಅನ್ನೋದಕ್ಕೆ ಬರಬೇಕು. ಅದು ಸಂಸ್ಕೃತಿಯ ಸಾರಾಂಶ ಅಂತ ಹೇಳಿ ಒಂದಷ್ಟು ವಿಷಯಗಳನ್ನೆಲ್ಲ ಕೊಡ್ತಾ ಹೋಗ್ತಾರೆ. ಈ ರೀತಿ ಅನೇಕ ವಿಷಯಗಳನ್ನ ಅವರು ಈ ಒಂದು ಇದರಲ್ಲಿ ಹೇಳ್ತಾರೆ. ಆಮೇಲೆ ಇದರಲ್ಲೇ ಕೊನೆಗೆ ಬರುವಾಗ ಒಂದು ಆಕಾಶವಾಣಿ ಭಾಷಣ ಇದೇ ವಿಷಯದ ಮೇಲೆ ಮಾಡಿದ್ದು, ಅದನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಕೆಲವು ಪ್ಯಾರಾಗ್ರಾಫ್ ಚೆನ್ನಾಗಿ ಹೇಳ್ತಾರೆ. ಒಂದು, ಪ್ರಕೃತಿ ಸಿದ್ಧವಾದ ಪದಾರ್ಥವನ್ನು ಮನುಷ್ಯ ವಿವೇಕದಿಂದ ಸೊಗಸುಗೊಳಿಸಿದರೆ ಅದು ಸಂಸ್ಕೃತಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದು ಹೇಗೆ ಅಂದ್ರೆ, ಕಾಡು ಭತ್ತ ಪ್ರಕೃತಿ, ಹಳ್ಳಿಯ ಸಣ್ಣ ನೆಲ್ಲು ಸಂಸ್ಕೃತಿ, ಭತ್ತ ಪ್ರಕೃತಿ, ಅಕ್ಕಿ ಸಂಸ್ಕೃತಿ. ಅಕ್ಕಿ ಪ್ರಕೃತಿ ಅಂತ ಇಟ್ಕೊಂಡಾಗ ಅನ್ನ ಅಥವಾ ಪರಮಾನ್ನ, ಚಿತ್ರಾನ್ನ ಅದು ಸಂಸ್ಕೃತಿ ಆಗುತ್ತೆ. ಹಾಗೆ ಕಲ್ಲು ಬಂಡೆ ಅನ್ನೋದು ಪ್ರಕೃತಿ, ಅದನ್ನ ಒಂದು ಚಪ್ಪಡಿಯನ್ನಾಗಿ ಮಾಡಿ ಹಾಸೋದು, ಶಿಲೆಯನ್ನಾಗಿ ಮಾಡಿದಾಗ ಅದು ಸಂಸ್ಕೃತಿ ಆಗುತ್ತೆ. ಹಾಗೆ ಅಮೃತ ಶಿಲೆ ಹಾಗೆ ಇದ್ದಾಗ ಪ್ರಕೃತಿ, ಅದರಲ್ಲಿ ಕೊರದ ವಿಗ್ರಹ ಸಂಸ್ಕೃತಿ. ಮರದ ದಿಮ್ಮಿ ಇರೋದು ಪ್ರಕೃತಿ, ಅದರಲ್ಲಿ ಮೇಜು ಕುರ್ಚಿ ಮಾಡಿದಾಗ ಅದು ಸಂಸ್ಕೃತಿ. ಮೃಗ ಪಕ್ಷಿಗಳ ಕೂಗು ಪ್ರಕೃತಿ, ಅದರಲ್ಲಿ ಸ್ವರಭೇದಗಳನ್ನ ಗುರುತಿಸಿ ರಾಗ ವಿನ್ಯಾಸ ಮಾಡಿ ಹಾಡಿದಾಗ ಅದು ಸಂಸ್ಕೃತಿ. ಹೀಗೆ ಅದನ್ನು ವಿವರಿಸ್ತಾ ಹೋಗ್ತಾರೆ. ಬಹಳ ಸರಳವಾಗಿ ಹೇಳ್ತಾ ಹೋಗ್ತಾರೆ. ಪುಣ್ಯಕೋಟಿ ಕಥೆ ಬರುತ್ತೆ ಇಲ್ಲಿ, ಇತ್ಯಾದಿಗಳೆಲ್ಲ ಹೇಳ್ತಾ ಹೋಗ್ತಾರೆ. ಒಟ್ಟಾರೆ ನಮಗೆ ಮನುಷ್ಯ ಬದುಕಿಗೆ ಏನು ಅವಶ್ಯಕತೆ, ಅವನು ಹೇಗೆ ಬದುಕಬಹುದು, ಏನು ಇತ್ಯಾದಿಗಳೆಲ್ಲ ಹೇಳುವಾಗ ಬಾಳಿಗೊಂದು ನಂಬಿಕೆಯಲ್ಲಿ ಹೇಗೆ ಹೇಳ್ತಾರೋ, ಬದುಕಿಗೊಂದು ಆಶಾವಾದವನ್ನ ಹೇಗೆ ಕೊಡ್ತಾರೋ, ಬದುಕೋದು ಹೇಗೆ ಅನ್ನುವಂಥದ್ದನ್ನ ಕೂಡ ಈ ಸಂಸ್ಕೃತಿ ಅನ್ನುವಂತಹ ಒಂದು ಪುಸ್ತಕದಲ್ಲಿ ಹೇಳಿದ್ದಾರೆ. ಎರಡೂ ಕೂಡ ಅಂತಹ ದೊಡ್ಡದೇನಲ್ಲ, ಒಂದು 100 ಚಿಲ್ಲರೆ ಪುಟಗಳ ಪುಸ್ತಕ, ಬೆಲೆಯೂ ಕಡಿಮೆಯೇ ಇರ್ತದೆ. ಅಂತಹ ಒಂದೊಂದು ಪುಸ್ತಕವನ್ನ ಬೇಕಾದ್ರೂ ಕೂಡ ಕೊಂಡು ಓದಬಹುದು ನಾವು. ಸಂಪುಟ ಕೊಳ್ಳಕ್ಕಾಗ್ಲಿಲ್ಲ ಅಂದ್ರೆ ಇಂತಹ ಆಯ್ದ ಕೆಲವು ವಿಷಯಗಳ ಪುಸ್ತಕಗಳನ್ನ ಕೂಡ ಕೊಂಡು ಓದುವಂತಹ ಸಾಧ್ಯತೆಗಳಿದೆ. ಇದು ಸಂಸ್ಕೃತಿ ಅನ್ನುವಂತಹ ಒಂದು ಪುಸ್ತಕದ ಪರಿಚಯ ಇಟ್ಕೋಬಹುದು. ಮತ್ತೊಂದು, ಸಾಧಾರಣ ಈ ತರದ ಗುಂಪಿನಲ್ಲಿ ಕಾವ್ಯ ಕವಿತೆಗಳಲ್ಲಿ ಆಸಕ್ತಿ ಉಳ್ಳವರೇ ಬಹಳಷ್ಟು ಇರ್ತಾರೆ. ಹಾಗಾಗಿ ಕಾವ್ಯ ಸ್ವಾರಸ್ಯ ಅನ್ನುವುದು ಅವರ ಇನ್ನೊಂದು ಗ್ರಂಥ, ಬಹಳ ಸುಂದರವಾದಂತಹ ಒಂದು ಗ್ರಂಥ ಇದು ಕೂಡ. ಕಾವ್ಯ, ಆಮೇಲೆ ಇದರಲ್ಲಿ ಕೆಲವು ಬೇರೆ ವಿಷಯಗಳು ಇದೆ. ಮಹಾಭಾರತದ ಬಗ್ಗೆ ಕೂಡ ಇದೆ ಇದರಲ್ಲಿ. ಮಹಾಭಾರತದ ಪಾತ್ರಗಳು ಅನ್ನುವಂಥದ್ದು ಕೂಡ ಇದರಲ್ಲೇ ಸೇರಿಸ್ಕೊಂಡಿದ್ದಾರೆ. ಕಾವ್ಯದ ಬಗ್ಗೆ ಒಂದಷ್ಟು ಬರೀತಾರೆ. ಸೌಂದರ್ಯ ತ್ರಿಕೂಟ ಅದು ಅಂತ ಬರೀತಾರೆ. ಸಾಹಿತ್ಯ ಸಂಹಿತೆ ಏನು ಅಂತ ಬರೀತಾರೆ. ಸಾಹಿತ್ಯ ಅಂದ್ರೆ ಏನು ಅಂತ ವಿವರಿಸ್ತಾರೆ. ಅದರಲ್ಲಿ ರಸ ಅಂದ್ರೆ ರಸ ಸಿದ್ಧಾಂತ ಅಂದ್ರೆ ಏನು ಅಂತ ಹೇಳ್ತಾರೆ. ಹಾಗೆ ಕಾವ್ಯದ ಕೆಲಸ ಏನು ಅನ್ನೋಂಥದ್ದು ಕೂಡ ಹೇಳ್ತಾರೆ. ಆ ಶೀರ್ಷಿಕೆಗಳನ್ನು ಕೇಳಿದಾಗಲೇ ನಮ್ಗೆ ಖುಷಿ ಆಗ್ತದೆ. ಸೌಂದರ್ಯ ತ್ರಿಕೂಟ ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ ಇವ್ರು. ನೋಡಿ, ಗುಡಿಯ
ಹತ್ರ 3 ರೀತಿಯ ಸಂಸ್ಕೃತಿಗಳಿರುತ್ತೆ. ಗುಡಿ ಒಂದಿದ್ರೆ ಅದರ ಹೊರಭಾಗದ ಪ್ರಕೃತಿ ಏನಿದೆ ಸಾಧಾರಣವಾಗಿರುತ್ತಲ್ವಾ, ಒಂದು ಕಣಿವೆಯೋ ಹೊಳೆಯೋ ನದಿಯೋ ಏನೋ ಇರ್ತದೆ, ಸುತ್ತಲೂ ಮರ ಗಿಡ ಹಸಿರಿರುತ್ತೆ, ಅದು ಒಂದು ನೋಟ ಆದ್ರೆ ಇನ್ನು ಗುಡಿಗೆ ಬಂದ್ರೆ ಅದು ಇನ್ನೊಂದು ನೋಟವನ್ನ ನಮಗೆ ಕೊಡ್ತದೆ. ಅಲ್ಲಿರುವ ಕಲಾ ಸೌಂದರ್ಯ, ಶಿಲ್ಪ ಸೌಂದರ್ಯ, ಆ ದೈವಿಕತೆ ಆತರ ಅದನ್ನೇ ಒಂದು ವಿಶೇಷವಾಗಿ ಕೊಡ್ತಾರೆ. ಸೊ 2 ಇಲ್ಲಿ ಸೇರ್ಕೊಟ್ರೆ ಮತ್ತೊಂದು ಸೌಂದರ್ಯ ಸೇರ್ಕೋಬೇಕು, ಅದು ತನಗಿಂತ ಮೇಲೊಂದುಂಟು, ತಾನು ಬಲ್ಲ ಪ್ರಪಂಚಕ್ಕಿಂತ ದೊಡ್ಡದು ಇನ್ನೊಂದಿದೆ ಅಂತ ಭಾವಿಸಿ ನಡ್ಕೊಳ್ಳುವಂತಹ ನಮ್ಮ ನಡತೆ ಇರ್ತದಲ್ಲ, ಅದು ಇನ್ನೊಂದು ಸೌಂದರ್ಯ ಅಂತ. ಹೀಗೆ 3 ಸೌಂದರ್ಯ ಸೇರ್ಕೊಳ್ಳುವಂಥದ್ದು ತ್ರಿಕೂಟ ಸೌಂದರ್ಯ ಇದು ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ಸಾಹಿತ್ಯದ ಮೂಲವನ್ನು ಕೂಡ ಕೆದಕ್ತವರು ಹೇಗೆ ಬಂತು ಈ ಶಬ್ದ ಅನ್ನೋದು, ಸಹಿತಸ್ಯ ಭಾವ ಅಂದ್ರೆ ಒಂದು ಕೆಲವು ಪದಾರ್ಥಗಳ ಸಮ್ಮೇಳನ, ಕೂಟ, ಸೇರಿಕೊಂಡಿರುವಿಕೆ ಅನ್ನುವ ಅರ್ಥದಲ್ಲಿ ಬರ್ತಿದ್ದು. ಪದ್ಯ, ನಾಟಕ ಎಲ್ಲದಕ್ಕೂ ಕೂಡ ನಾವು ಕಾವ್ಯ ಅಂತವೇ ಕರಿತೇವೆ. ಕಾವ್ಯವೇ ಸಾಹಿತ್ಯದ ಪ್ರಮುಖ ಭಾಗ ಒಂದು ದೃಷ್ಟಿ, ಯಾವಾಗಿದ್ದಿದ್ದು ಅಷ್ಟೇ. ಆಮೇಲೆ ಈ ಎಲ್ಲ ಬೇರೆ ಭಾಗಗಳು ಕೂಡ ಬಂದಿದ್ದನ್ನ ನಾವು ಕಾಣ್ತೇವೆ. ಎಲ್ಲ ಭಾಷೆಯಲ್ಲೂ ಕೂಡ ಈ ರೀತಿ ಇರುತ್ತೆ. ಸಾಹಿತ್ಯ ಅನ್ನೋ ಹೆಸರು ಎಲ್ಲ ಇದರಲ್ಲೂ ಕೂಡ ಇರುತ್ತೆ. ಈ ಸಹಿತಸ್ಯ ಸಾಹಿತ್ಯ ಏನಿದೆ, ಅಕ್ಷರಗಳಿಂದ ಪದಗಳಿಂದ ಆದಂಥದ್ದು, ಇದು ಹೇಗೆ ಏನು ಮಾಡುತ್ತೆ ನಮಗೆ ಅನ್ನೋ ವಿಷಯಗಳನ್ನೆಲ್ಲ ಕೂಡ ಇವರು ಹೇಳೋದನ್ನ ನಾವು ಗಮನಿಸ್ತಾ ಹೋಗ್ತಾರೆ. ಅದರಲ್ಲಿ ಸಾಕಷ್ಟು ವಿಷಯ ಬರುತ್ತೆ. ಆಮೇಲೆ ಮಹಾಭಾರತ ಮತ್ತು ನಮಗೆಲ್ಲ ಬಹಳ ಪ್ರಿಯವಾಗುವ ಗ್ರಂಥ. ಅದರ ಪಾತ್ರ ವಿವೇಚನೆ, ಅಲ್ಲಿ ಧರ್ಮದ ವಿವೇಚನೆ, ಅಲ್ಲಿರುವ ಘಟನೆಗಳ ವಿಶ್ಲೇಷಣೆ ಇತ್ಯಾದಿಗಳನ್ನು ಕೂಡ ಮಾಡಿದಂತಹ ಮಹಾಭಾರತದ ಬಗ್ಗೆ ಕೂಡ ಒಂದು ದೊಡ್ಡ ಲೇಖನ ಇದೆ ಇಲ್ಲಿ, ಮಹಾಭಾರತದ ಪಾತ್ರಗಳು ಅಂತ. ಹಾಗೆ ಶೇಕ್ಸ್ಪಿಯರನಿಗೆ ನಮಸ್ಕಾರ ಅನ್ನುವಂತಹ ಒಂದು ಲೇಖನ ಕೂಡ ಇದೆ ಇದರಲ್ಲಿ. ಪಾಶ್ಚಾತ್ಯ ಒಂದು ಸಾಹಿತ್ಯವನ್ನು ಕೂಡ ಬಹಳ ಚೆನ್ನಾಗಿ ಅರಗಿಸಿಕೊಂಡವರು DVG. ಹಾಗಾಗಿ ಈ ಕಾವ್ಯ ಸ್ವಾರಸ್ಯ ಅನ್ನುವಂತಹ ಒಂದು ಪುಸ್ತಕ ಕಾವ್ಯ ಪ್ರೇಮಿಗಳಿಗೆ, ಸಾಹಿತ್ಯ ಪ್ರೇಮಿಗಳಿಗೆ ಒಂದು ರೀತಿಯ ರಸದೌತಣ. ಇದು ಕೂಡ ನೀವು ಇಟ್ಕೊಂಡು ಓದುವಂತಹ ಪುಸ್ತಕ. ಕಗ್ಗದ ಜೊತೆಯಲ್ಲೇ ಇವು ಕೂಡ ನಿಮ್ಮಲ್ಲಿ ಇರಲಿ ಅಂತ ಹೇಳೋದಕ್ಕೆ ಇದನ್ನ ಮಾಡಿದೆ. ಇನ್ನೊಂದು ಸಣ್ಣ ಪುಸ್ತಕ, ಇದು ತಾವೆಲ್ಲ ಕೇಳಿರ್ತೀರ, ಉಮರನ ವಸಗೆ ಅನ್ನುವಂತಹ ಪುಸ್ತಕ. ಇದು ಆರಂಭದಲ್ಲಿ ಬರೆದಂತಹ ಪುಸ್ತಕ. ಅವರು ಉಮರ ಅನ್ನುವಂತಹ ಇರಾನ್ ದೇಶದ ಒಬ್ಬ ಕವಿ, ನಮ್ಮ ಹೆಚ್ಚು ಕಡಿಮೆ ಪಂಪನ ಶತಮಾನದಲ್ಲೇ ಆ ಕಾಲದಲ್ಲೇ ಇದ್ದಂತಹ ಒಬ್ಬ ಕವಿ. ಅವನು ಬರೆದಂತಹ ಅನೇಕ ಬಿಡಿ ಪದ್ಯಗಳು, ಬಹಳ ದೊಡ್ಡದೇನಿಲ್ಲ, ಕೆಲವು 70, 100, 120 ಹೀಗೆಲ್ಲ ಹೇಳ್ತಾರೆ. ಅದನ್ನ ಸಂಕಲಿಸಿ ಇವರು ಒಂದಷ್ಟು ಮಾಡಿದ್ದಾರೆ. ನಮ್ಮಲ್ಲೂ ಕವಿಗಳದ್ದು ಹಾಗೆ ತಾನೆ, ಎಷ್ಟೋ ಪ್ರಕ್ಷಿಪ್ತಗಳು ಸೇರ್ಕೊಂಡಿರ್ತದೆ ಅಥವಾ ಹಸ್ತಪ್ರತಿಗಳಲ್ಲಿ ಬಿಟ್ಟು ಹೋಗಿರ್ತದೆ, ನಿಖರವಾದ ಸಂಖ್ಯೆ ಸಿಕ್ಕೋದಿಲ್ಲ. ಹಾಗೆ ಸಿಕ್ಕಷ್ಟನ್ನ ಫಿಟ್ಜೆರಾಲ್ಡ್ ಅನ್ನುವಂತಹ ಒಬ್ಬ ಕವಿ ಇದನ್ನ ಸಂಕಲಿಸಿ ಇಂಗ್ಲಿಷ್ನಲ್ಲಿ ಮೊದಲು ಕೊಟ್ಟಿದ್ದು. ಆ ನಂತರದಲ್ಲಿ ಈ ಉಮರನ ವಸಗೆ ಬಂದದ್ದು ನಾವು ಕಾಣ್ತೇವೆ. ಅದನ್ನ ಬಹಳ ಅದರ ದೊಡ್ಡ ಪೀಠಿಕೆ ಇದೆ, ಒಂದು ಸುಮಾರು ಒಂದು 80-90 ಪುಟಗಳ ಪೀಠಿಕೆ ಇದರಲ್ಲಿ ಇರೋದನ್ನ ನಾವು ಕಾಣ್ತೇವೆ. ಉಮರ ಹೇಗೆ ಬೆಳೆದ, ಅವರ ಫಿಟ್ಜೆರಾಲ್ಡ್ ಕಥೆ ಕೂಡ ಇದೆ ಇದರಲ್ಲಿ. ಉಮರನ ಬಾಲ್ಯ ಇರ್ಬೋದು ಅಥವಾ ಅವನ ಜೀವನ ಇರ್ಬೋದು, ಅವನು ಯಾತಕ್ಕೆ ಇದನ್ನೆಲ್ಲ ಬರೆದ ಅನ್ನುವಂಥದ್ದು, ಅದರಲ್ಲಿ ಚಿತ್ರ ಸಮೇತ ಕೆಲವನ್ನೆಲ್ಲ ಬರೆದಿದ್ದಾರೆ. ನಂತರದಲ್ಲಿ ಫಿಟ್ಜೆರಾಲ್ಡ್ ಸಂಕಲನದಲ್ಲಿ ಇರುವಂಥದ್ದು ಏನಿದೆ ಅದನ್ನ ಮತ್ತೆ ಇದು ಪಂಚಮಾತ್ರ ಗಣದಲ್ಲೇ ಇದೆ, ಅದನ್ನ ಆರಿಸ್ಕೊಂಡು ಅವರು ಇದನ್ನ ಬರೆದಿದ್ದಾರೆ. ರುಬಾಯಿಗಳು ಅಂತ ಮೂಲದಲ್ಲಿ ಇದನ್ನ ಕರೀತಾರೆ, ರುಬಾಯತ್ ಅಂತ. ಆದ್ರೆ ಇವರು ಅದನ್ನ ಆ ರೀತಿ ರುಬಾಯತ್ತನ್ನೇ ಏನು ಅನುಸರಿಸಲಿಲ್ಲ, ಆದ್ರೆ ಒಂದು ಲಯವನ್ನ ಇಟ್ಕೊಂಡು ಹಾಗೆ ಬರೆದಿದ್ದಾರೆ. ಮತ್ತು ಇಲ್ಲಿ ದ್ವಿತೀಯ ಅಕ್ಷರ ಪ್ರಾಸವನ್ನ ಬಿಟ್ಟು ಅಂತ್ಯಾಕ್ಷರದಲ್ಲಿ ಕೆಲವು ಪ್ರಾಸಗಳನ್ನ ಇಟ್ಕೊಂಡು ಬರೆದಿರೋದನ್ನ ನಾವು ಗಮನಿಸ್ತೇವೆ. ಅಂತಹ ಬಿಡಿ ಪದ್ಯಗಳು ಇದು. ಒಟ್ಟಾಗಿ ಓದಿ ಹೋದ್ರು ಅಲ್ಲಲ್ಲಿ ಒಂದು ಪದ್ಯಗಳನ್ನು ಓದಿದ್ರು ಕೂಡ ಒಂದಷ್ಟು ನೋಟ ಕೊಡುತ್ತೆ. ಪರ್ಷಿಯನ್ ಮೂಲದ್ದು. ಹಾಗಾಗಿ ಅಲ್ಲಿಯ ಒಂದು ಜೀವಮಾನ, ಅವನು ಬಹಳಷ್ಟು ಓಡಾಡಿದವನು ಉಮರ, ಪ್ರಪಂಚ ಸುತ್ತಿದವನು, ಅವನ ಅನುಭವಗಳನ್ನು ಮತ್ತು ಅವನ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಬಂದಂತದ್ದ ವಿಷಯಗಳನ್ನೆಲ್ಲ ನಾವು ಈ ಒಂದು ಕೃತಿಯ ಮೂಲಕ ನೋಡ್ಬೋದು. ಸೊ ಅನುವಾದದಲ್ಲೂ ಕೂಡ DVG ಅವರು ಎಷ್ಟು ಮಹತ್ವದ ಕೆಲಸ ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ. ಇನ್ನು ಮಕ್ಕಳ ಸಾಹಿತ್ಯದಲ್ಲಿ ಕೂಡ DVG ಒಂದಷ್ಟು ಕೆಲಸ ಮಾಡಿರೋದು ಕಾಣಿಸುತ್ತೆ. ಆರಂಭದ ಹಂತದಲ್ಲೇ ಅವರು ಅದನ್ನ ಮಾಡಿದ್ರು, ಆಮೇಲೆ ಅಷ್ಟಾಗಿ ಅದನ್ನ ಮಾಡದೇ ಇದ್ದದನ್ನ ನಾವು ಗಮನಿಸ್ತೀವಿ. ಹೆಚ್ಚು ಬಹುಶಃ ಅವರು ಆಮೇಲೆ ಅದಕ್ಕೆ ತೊಡ್ಕೊಳ್ಳಿಲ್ಲ. ಆದ್ರೆ ಮೊದಲಿಗೆ ಒಂದು 4-6 ಕಥೆಗಳು ಮಾಡಿದ್ರು, ಕೆಲವು ನಾಟಕಗಳನ್ನ ಕೂಡ ಅವರು ರಚಿಸಿದ್ರು. ಅದರಲ್ಲಿ ಈ ಬೆಕ್ಕೋಜಿ ಅನ್ನುವಂತಹ ಒಂದು ಕಥಾ ಸಂಕಲನ ಮತ್ತು ಇಂದ್ರವಜ್ರ ಅನ್ನುವಂಥದ್ದು ಬಹಳ ಪುಟ್ಟದಿದು ಅಂತ, ದೊಡ್ಡದೇನಿಲ್ಲ. ಈ ಬೆಕ್ಕೋಜಿ ಸಾಹಸಗಳು ಅನ್ನುವಂಥ ರೀತಿಯಲ್ಲಿ 4 ಕಥೆಗಳನ್ನ ಅವರು ಬರೆದಿದ್ದಾರೆ ಮಕ್ಕಳಿಗೋಸ್ಕರ ಅಂತ. ಇದರಲ್ಲಿ ಅವರೇ ಹೇಳ್ಕೊತಾರೆ. ಇದರಲ್ಲಿ 2 ಜರ್ಮನಿ ದೇಶದಲ್ಲಿ 200 ವರ್ಷಗಳ ಹಿಂದೆ ಇದ್ದಂತಹ ಗ್ರಿಮ್ ಸಹೋದರರು ಸಂಗ್ರಹಿಸಿದ ಮೂಲವನ್ನ ಅನುಸರಿಸಿ ಬರೆದಂತಹ ಕಥೆಗಳು ಅಂತ ಹೇಳ್ತಾರೆ. 3ನೇದು ಜಪಾನ್ನಲ್ಲಿ ಪ್ರಚಾರ ಇದೆ, ಅದನ್ನ ನಾನು ತಗೊಂಡಿದ್ದೀನಿ ಅಂತಾರೆ. 4ನೇದು ವಿಲಿಯಂ ಕೌಪರ್ ಅನ್ನುವ ಇಂಗ್ಲಿಷ್ ಕವಿಯೊಬ್ಬನ ಕೃತಿಯನ್ನ ಆಧರಿಸಿ ಕೊಟ್ಟಂತಹ ಕಥೆ ಅಂತ ಹೇಳ್ತಾರೆ. ಅದು ಒಂದು ಭಾಗ, ಬೆಕ್ಕೋಜಿ ಮತ್ತು ಇತರ ಕಥೆಗಳು ಅಂತ ಬರೆದಿದ್ದಾರೆ. ಅದಾದ ಮೇಲೆ ಇಂದ್ರವಜ್ರ ಅನ್ನುವಂತಹ ಕಾಲ್ಪನಿಕ ಕೆಲವು ಕಥೆಗಳನ್ನ ಅವರು ಬರೆದಿದ್ದಾರೆ. ಇದನ್ನ ಬಾಲಕರಿಗಾಗಿ 3 ಕಥೆ ಮತ್ತು 32 ಉಪಕಥೆ ಅನ್ನುವಂತಹ ಶೀರ್ಷಿಕೆಯನ್ನು ಅವರು ಕೊಟ್ಟಿದ್ದಾರೆ. ಇದು ನಮಗೆಲ್ಲ ಗೊತ್ತಿರುವಂತದ್ದೇನೆ.
ಅಂತಹ ಇದೇನಿಲ್ಲ, ಸ್ವಲ್ಪ ಮಟ್ಟಿಗೆ ಕಾಲ್ಪನಿಕತೆ ಇರುವಂತಹ ಕಥೆಗಳು ಮಕ್ಕಳಿಗೆ ಹಿಡಿಸ್ತದೆ, ಅಂಥದ್ದು ಅವ್ರಿಗೆ ಖುಷಿಯಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಇದನ್ನ ಇಲ್ಲಿ ಬರದೆ ಅನ್ನುವಂತ ಹೇಳ್ತಾರೆ. ಆ 32 ಬೊಂಬೆಗಳಿದೆಯಲ್ಲ, ವಿಕ್ರಮಾದಿತ್ಯ ಮತ್ತು 32 ಸಿಂಹಾಸನದ ಬೊಂಬೆಗಳ ಕಥೆ, ಅದನ್ನೇ ಇಲ್ಲಿ ಅವರು ಆ 32 ಬೊಂಬೆಗಳ ಕಥೆಯನ್ನು ಕೂಡ ಬರೆದಿರೋದನ್ನ ಕಾಣ್ತೇವೆ. ಆಮೇಲೆ ಕೊನೆಯಲ್ಲಿ ಒಂದು ಸಸೇಮೀರ ಅನ್ನುವಂತಹ ಕಥೆಯನ್ನ ಅವರು ಬರೆದಿದ್ದಾರೆ. ಭೋಜರಾಜ ಮತ್ತು ಕಾಳಿದಾಸನ ಇಬ್ಬರ ನಡುವೆ ನಡೆದಂಥದ್ದು. ಇಂಥದ್ದು ಬೀರ್ಬಲ್ ಇವ್ರ ಬಗ್ಗೆ ಎಲ್ಲ ಇರುವಂಥದ್ದು, ಅಕ್ಬರ್ ಬೀರ್ಬಲ್ದು, ತೆನಾಲಿ ರಾಮಕೃಷ್ಣ, ಈ ತರದ ಕಥೆಗಳನ್ನು ನಾವು ಸಾಕಷ್ಟು ಕೇಳಿದ್ದೀವಲ್ವಾ. ಅಂಥ ರೀತಿಯಲ್ಲಿ ಭೋಜ ಮತ್ತು ಇವನ ಕಥೆ ಕಾಳಿದಾಸನ ಬಗ್ಗೆ ಇರುವಂಥದ್ದು, ಈ ಸಸೇಮೀರ ಅನ್ನುವಂತಹ ಕಥೆಯನ್ನು ಕೂಡ ಇಲ್ಲಿ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ. ಭೋಜರಾಜನ ಮಗ ಒಬ್ಬ, ಅವನು ಭೋಜರಾಜ ಯಾವುದೋ ವಿಷಯಕ್ಕೆ ಕಾಳಿದಾಸನ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ಟಿರ್ತಾನೆ, ಅವನಿಗೆ ಶಿಕ್ಷೆ ಕೊಟ್ಬಿಟ್ಟಿರ್ತಾನೆ, ನೀನು ಇವನ್ನ ಮರಣದಂಡ ಅನ್ನೋ ರೀತಿಯಲ್ಲಿ. ಆದ್ರೆ ಅವನ ಮಗನಿಗೆ ಏನೋ ಒಂದು ಸತಿ ಆಗಿ ಕಾಡಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಮತ್ತೆ ಹಿಂತಿರುಗಿ ಬರುವಾಗ ಅವನು ಯಾವುದೋ ಒಂದು ಪ್ರಸಂಗಕ್ಕೆ ಸಿಗಾಕೊಂಡ್ಬಿಡ್ತಾನೆ. ಒಂದು ಹುಲಿ ಹತ್ರ ಸಿಗಾಕೊಂಡು, ಕರಡಿ ಹತ್ರ ಸಿಗಾಕೋತಾನೆ. ಅದು ಕೇಳಿರ್ಬಹುದು ನೀವು ಕೆಲವು ಸತಿ. ಮರದ ಮೇಲೆ ಕೂತ್ಕೊಂಡ್ಬಿಡ್ತಾನೆ ರಾತ್ರಿ ಕಳಿಯಕ್ಕೆ, ಆ ಹುಲಿ ಸಿಗಬಾರ್ದು ಅಂತ. ಅಲ್ಲಿ ಒಂದು ಕರಡಿ ಇರುತ್ತೆ, ಆ ಕರಡಿ ಇವನನ್ನ ಕಾಪಾಡುತ್ತೆ, ತೊಡೆ ಮೇಲೆ ಮಲಗಿಸ್ಕೊಂಡು ಹೆದರ್ಬೇಡ ಬಾ ನಾನಿದ್ದೀನಿ ಅಂತ. ಆದ್ರೆ ಬೆಳಗ್ಗೆ ಎದ್ದಾಗ ಈ ಹುಲಿ ಕೇಳುತ್ತೆ, ನಾನು ಹಸ್ಕೊಂಡು ಅವಾಗಿಂದ ಕಾಯ್ತಾ ಇದ್ದೀನಪ್ಪ, ನೀನ್ ಅಲ್ದ್ರೂ ಬೇಡ, ಕರಡಿನಾದ್ರೂ ತಳ್ಬಿಡು ಈ ಕಡೆ ಅಂತ ಹೇಳುತ್ತೆ. ಸರಿ ಅಂತ ಇವನು ಹಾಗೆ ಮಾಡೋಣ ಅಂತ ಹೊರಟಾಗ ಕರಡಿಗೆ ಎಚ್ಚರ ಆಗ್ಬಿಟ್ಟು ಆಮೇಲೆ ಇವನು ಬೈಯುತ್ತೆ, ಇಂಥ ಕೃತಜ್ಞನಪ್ಪ ನೀನು, ನಾನಿನ್ನು ಸಹಾಯ ಮಾಡ್ತಾ ಇದ್ದೀನಿ, ನೀನ್ ನೋಡಿದ್ರೆ ನನಗೆ ಹೀಗೆ ಮಾಡ್ತಾ ಇದೆಯಲ್ಲ ಅಂತ ಹೇಳುತ್ತೆ. ಆಮೇಲೆ ಅದು ಅವನ ನಾಲ್ಗೆಯಲ್ಲಿ ಸ ಸೇ ಮೀರಾ ಅಂತ 4 ಅಕ್ಷರ ಬರೆದು ಬಿಡುತ್ತಂತೆ. ಅಕ್ಷರ ಬರೆದು ಹೊರಟೋಗುತ್ತೆ. ಅವಾಗ್ಲಿಂದ ರಾಜ್ಕುಮಾರ ಮಾತಾಡೋದೇ ನಿಲ್ತೋಗ್ತಾನೆ. ಏನ್ ಕೇಳಿದ್ರು ಸಾಸೆ ಮೀರಾ ಅಂತ ಹೇಳ್ತಾ ಇರ್ತಾನಂತೆ. ಅದನ್ನ ಹೇಗೆ ಬಿಡಿಸೋದು ಅಂತ ಭೋಜರಾಜನಿಗೆ ಸಮಸ್ಯೆ ಆಗುತ್ತೆ, ಯಾರ ಕೈಲೂ ಆಗೋದಿಲ್ಲ ಅದನ್ನ. ಆಮೇಲೆ ಮಂತ್ರಿ ಒಂದು ಬುದ್ಧಿವಂತಿಕೆ ಮಾಡಿ, ಕಾಳಿದಾಸ ಒಬ್ಬನಿಂದ ಸಾಧ್ಯ ಆಗುತ್ತೆ ಅಂತ ಹೇಳಿ ಕಾಳಿದಾಸನಿಗೆ ಒಂದು ಬೇರೆ ವೇಷ ತೋರಿಸ್ದಂಗೆ ಮಾಡಿ, ಅಲ್ಲಿ ಏನೋ ಒಂದು ಪರದೆ ಕಟ್ಟಿ ರಾಜನಿಗೆ ಗೊತ್ತಾಗ್ದ ಮಾಡಿ ಇವರೊಬ್ರು ಬಂದಿದ್ದಾರೆ, ಅವರು ಅದನ್ನ ಬಿಡಿಸ್ತಾರೆ ಅಂತ ಹೇಳಿ ಕರ್ಕೊಂಡು ಬಂದಂತೆ. ಆಗ ಇವನು ಯಾವುದೋ ಒಂದು ಸಮಸ್ಯೆಯನ್ನ ಪದ್ಯದ ಮೂಲಕ ಹೇಳೋದ್ರ ಮೂಲಕ ಅವನು ಕಾಳಿದಾಸ 4 ಪದ್ಯಗಳನ್ನ ಸಾ ಸೇ ಮೀರಾ ಅನ್ನುವ ಅಕ್ಷರದಿಂದ ಶುರು ಆಗುವಾಗೆ ಹೇಳ್ತಾನೆ ಅಂತ ಅವರು ಬರೆದಿದ್ದಾರೆ. ಅದು ಯಾರೋ ಒಬ್ಬ ಚಿತ್ರಗಾರ ರಾಣಿಯ ಚಿತ್ರ ಬರೆದದ್ದು ಇತ್ಯಾದಿಗಳೆಲ್ಲ ಬರುತ್ತೆ ಅಲ್ಲಿ ಕಥೆ. ಅದನ್ನ ಬಹಳ ಕುತೂಹಲವಾಗಿ ಕಾಳಿದಾಸ ಹೇಳಿದಾಗ ಅವನು ಒಂದೊಂದು ಪದ್ಯ ಹೇಳಿದಾಗ ಇವನು ಒಂದೊಂದು ಅಕ್ಷರ ಮರಿತಾನೆ. ಸಾ ಸೇ ಮೀರಾ ಇದ್ದವನು ಬರೀ ಸೇ ಮೀರಾ ಹೇಳ್ತಾನೆ, ಆಮೇಲೆ ಸೇ ಮರಿತಾನೆ, ಮೀರಾ ಹೇಳ್ತಾನೆ, ಆಮೇಲೆ ಮೀ ಮರಿತಾನೆ, ರಾ 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 ಅಂತ ಇರ್ತಾನೆ. ಕೊನೆಯ ಪದ್ಯ ಹೇಳಿದ್ಮೇಲೆ ಅದು ಹೊರಟೋಗುತ್ತೆ, ಮಾತನಾಡಕ್ ಶುರು ಮಾಡ್ತಾನೆ ಅಂತ. ಆಗ ರಾಜನಿಗೆ ಆಶ್ಚರ್ಯ ಆಗಿ ಯಾರಿದು ಅಂತ ನೋಡಿ ಕಾಳಿದಾಸನ್ ಗೊತ್ತಾಗುತ್ತೆ, ಮತ್ತೆ ಅವರಿಬ್ಬರ ಮಿತ್ರತ್ವ ಬೆಳೀತಾ ಹೋಗುತ್ತೆ ಅನ್ನೋದಂಥ ಕತೆ. ಇದು ಕುತೂಹಲಕರವಾಗಿದೆ, ಮಕ್ಕಳಿಗೂ ಕೂಡ ಇಷ್ಟ ಆಗುವಂತಹ ಒಂದು ಕಥೆ ಅಂತ ನಾವು ಭಾವಿಸ್ಬೋದು. ಈ ರೀತಿ ಮಕ್ಕಳ ಸಾಹಿತ್ಯಕ್ಕೂ ಕೂಡ DVG ಅವರ ಒಂದು ಕೊಡುಗೆ ಇದೆ. ಕೇವಲ ಪಾಂಡಿತ್ಯಪೂರ್ಣವಾದ ಕಂದ ಪದ್ಯವೋ ವೃತ್ತಗಳೋ ಮಾತ್ರ ಅಲ್ಲ, ಅಥವಾ ಕಗ್ಗದಂತಹ ಒಂದು ಕಗ್ಗಂಟಿನ ಕೃತಿ ಮಾತ್ರವಲ್ಲ, ಇದನ್ನೂ ಕೂಡ ಬರೆದಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಅವರು ಕೆಲಸ ಮಾಡಿದ್ದು ಪತ್ರಿಕಾ ವ್ಯವಸಾಯ. ಪತ್ರಿಕಾ ರಂಗದಲ್ಲಿ ಅವರು ಹೆಚ್ಚು ಕಡಿಮೆ 40-50 ವರ್ಷ ದುಡಿದವರು. ಅವರು ಅವರದೇ ಆದಂತಹ ಪತ್ರಿಕೆಗಳನ್ನ ಕಟ್ಟಿ ಬೆಳೆಸಿದವರು, ಇತರ ಅನೇಕರ ಪತ್ರಿಕೆಗಳಲ್ಲಿ ಕೆಲಸವನ್ನ ಮಾಡಿದವರು. ಹಾಗಾಗಿ ಅವರಿಗೆ ಪತ್ರಿಕೆಯ ಬಗ್ಗೆ, ರಾಜ್ಯಶಾಸ್ತ್ರದ ಬಗ್ಗೆ, ಆಡಳಿತದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ವಿಷಯ. ಓದ್ಕೊಂಡಿದ್ರು ಕೂಡ, ಅದರ ಪಾಶ್ಚಾತ್ಯ ಕೃತಿಗಳನ್ನು ಓದ್ಕೊಂಡಿದ್ರು, ನಮ್ಮ ಕೌಟಿಲ್ಯನಂತವನ ಕೃತಿಗಳನ್ನು ಕೂಡ ಓದ್ಕೊಂಡಿದ್ರು. ಇದೆಲ್ಲದರ ಹಿನ್ನೆಲೆಯಲ್ಲಿ ರಾಜ್ಯಶಾಸ್ತ್ರವನ್ನ ಕುರಿತಾಗಿ ಅನೇಕ ಲೇಖನಗಳನ್ನ ಬರೆದಿದ್ದಾರೆ. ವಿಶೇಷವಾಗಿ ಪತ್ರಿಕೋದ್ಯಮ ಮಾಡುವಂತಹವ್ರು ಯಾರಾದ್ರೂ ಇದ್ರೆ, ನಿಮ್ಮ ಮನೆಯಲ್ಲೋ ಮಕ್ಕಳೋ ಅಥವಾ ಇನ್ಯಾರಾದ್ರೂ ಇದ್ರೆ, ಅವರು ಖಂಡಿತವಾಗಿ DVG ಅವರ ಈ ಕೃತಿಗಳನ್ನ ಓದಬೇಕು. ಓದಿದ್ರೆ ಅವರ ಪತ್ರಿಕಾ ವ್ಯವಸಾಯದ ದೃಷ್ಟಿಯಿಂದ ಆ ಕಾಲದ ಪತ್ರಿಕಾ ವ್ಯವಸಾಯ ಹೇಗಿತ್ತು ಅನ್ನೋದು ಕೂಡ ಒಂದು ಹಿನ್ನೆಲೆ ಸಿಗುತ್ತೆ. ಈಗ ಸಾಕಷ್ಟು ಬದಲಾಗಿದೆ ಬಿಡಿ, ಈಗ TV ಬಂದಿದೆ, ಇತ್ಯಾದಿಗಳು ಬಂದಿದೆ, ಒಂದಷ್ಟು ಬದಲಾವಣೆಗಳಾಗಿದೆ. ಅದನ್ನ ನಾವು ಇವತ್ತಿನ ದೃಷ್ಟಿಕೋನದಿಂದ ನೋಡ್ಲಿಕ್ಕೆ ಪ್ರಯತ್ನ ಪಡ್ಬೋದು, ಇಲ್ಲ ಅಂತಲ್ಲ, ಅದು ಮಾಡಬಹುದು. ಹಾಗೆ ಆ ಸಂಸ್ಕೃತಿ ಬುಕ್ಕಲ್ಲಿ ಹೇಳುವಾಗ್ಲೂ ನಾನು ಒಂದು ಮತ್ತೆ ಹೇಳುವಾಗ ಸುಸಂಸ್ಕೃತ ಎಂತವನು ಅಂತ ಕೂಡ ಅವರು ಒಂದಷ್ಟು ಲಕ್ಷಣಗಳನ್ನ ಕೊಡ್ತಾರೆ. ಅದು ಬಹಳ ಚೆನ್ನಾಗಿದೆ. ಅವ್ರ ಜೀವನದಲ್ಲಿ ನಡೆದ ಅನುಭವದ ಘಟನೆಯಿಂದಾನೇ ಶುರು ಮಾಡ್ತಾರೆ ಅವರು. ಸ್ವಸ್ಥಾನ ಪರಿಜ್ಞಾನ ಅನ್ನೋದು ಮೊದಲನೇ ಅಂಶ. ಎರಡನೇದು ಪರಯಂಗಿತ ಪರಿಗ್ರಹಣ ಅನ್ನೋದು, ಮೂರನೇದು ಸ್ವಾರ್ಥ ನಿಯಮನ ಅನ್ನೋದು, ನಾಲ್ಕನೇದು ಸಮನ್ವಯ ದೃಷ್ಟಿ ಅನ್ನೋದು, ಐದನೇದು ಸರಸತೆ ಅನ್ನೋದು. ಇದಿಷ್ಟು ಇರಬೇಕು ಅಂತ ಹೇಳ್ತಾರೆ, ಒಬ್ಬ ಸುಸಂಸ್ಕೃತನಾದವನಿಗೆ ಇರಬೇಕು ಅಂತ. ಸ್ವಸ್ಥಾನ ಪರಿಜ್ಞಾನ ಅಂದ್ರೆ ನಾವು ಎಲ್ಲಿರ್ಬೇಕು, ನಮ್ಮ ಸ್ಥಾನ ಏನು, ನನ್ನ ಕೌಶಲ ಏನು, ನನ್ನ ಯೋಗ್ಯತೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು ಅಂತ. ಇದಕ್ಕೊಂದು ಘಟನೆನೂ ಕೊಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಅವರ ತಾತ ಯಾವುದೋ ಒಂದು ಕಾರ್ಯಕ್ರಮ ಮನಲಾದಾಗ ಇವನು ಬಂದು ಮುಂದೆ ಕೂತಿದ್ದಾಗ ಹಿಡಿದು ಎಳ್ಕೊಂಡು ಹೋಗಿ ಹಿಂದೆ ಕೂರ್ಸಿದ್ರಂತೆ. ಆಮೇಲೆ ಕಾರ್ಯಕ್ರಮ ಎಲ್ಲ ಆದ್ಮೇಲೆ ಕರೆದು ಬುದ್ಧಿ ಹೇಳಿದ್ರಂತ ಅವನಿಗೆ, ನೋಡಪ್ಪ ಅರ್ಥ ಮಾಡ್ಕೊಳ್ಬೇಕು, 4 ಜನ ಸೇರಿದ ಜಾಗದಲ್ಲಿ ನನ್ನ ಸ್ಥಾನ ಯಾವುದು, ನಾನು ಎಲ್ಲಿ ಇರಬೇಕು ಅನ್ನೋದನ್ನ ನೀನು ಅರ್ಥ ಮಾಡ್ಕೊಳ್ಬೇಕು, ಅದು ಮೊದಲು ನಿನಗೆ ಕಲಿಬೇಕಾಯ್ತು. ಇದು ಸ್ವಸ್ಥಾನ ಪರಿಜ್ಞಾನ ಅನ್ನೋದು. ಇನ್ನೊಂದು ಪರೇಂಗಿತ ಪರಿಗ್ರಹಣ.
ಇನ್ನೊಬ್ಬರ ಮನಸ್ಸನ್ನ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳುವುದು ಅಥವಾ ಕೇಳುವುದು ಅವರ ಮಾತುಗಳನ್ನ, ಅವರ ಮಾತುಗಳಿಗೆ ಕಿವಿಯಾಗಿ ಅಲ್ಲಿ ಎಷ್ಟು ಸತ್ಯ ಇದೆ ಏನಿದೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಒಂದು ಗುಣ ಇರಬೇಕು. ಬರೀ ನಮ್ಮದೇ ಬೋಳೆ ಹೊಡ್ಕೊಳ್ತಾ ಹೋದ್ರೆ, ನಮ್ಮ ವಿಷಯವನ್ನೇ ಹೇಳ್ಕೊಳ್ತಾ ಹೋದ್ರೆ ಇದ್ದವರಿಗೆ ನಮ್ಮ ಬಗ್ಗೆನೂ ಬೇರೆ ಭಾವ ಬರ್ಬೋದು, ಬೇಸರವೂ ಆಗ್ಬೋದು. ಆದ್ರಿಂದ ಈ ಒಂದು ಗುಣವನ್ನು ಬೆಳೆಸ್ಕೋಬೇಕು ಅಂತಾರೆ. ಸ್ವಾರ್ಥ ನಿಯಮನ, ಬರೀ ನಂದೇ ಆಗ್ಬೇಕು ಅನ್ನುವಂಥ ಒಂದು ಇರಾದೆನ ಎಲ್ಲ ಕಡೆನೂ ಇಟ್ಕೊಂಡ್ಬಿಟ್ರೆ ನಾವು ಹೆಚ್ಚು ದಿನ ಹೆಚ್ಚು ಜನರ ಜೊತೆ ಒಡನಾಡೋದು ಕಷ್ಟ. ಆ ಸ್ವಾರ್ಥ ನಿಯಮವನ್ನು ಬಿಡಬೇಕು. ಒಟ್ಟು ನಾವು ಬದುಕುವಂತಹವ್ರು, ಒಟ್ಟು ಕೆಲಸ ಆಗ್ಬೇಕಾದ್ರೆ ಏನ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ನಡ್ಕೊಳ್ಳುವಂತಹ ಒಂದು ಗುಣವನ್ನು ಕೂಡ ಬೆಳೆಸ್ಕೊಳ್ಬೇಕು. ಅಷ್ಟೇ ಸಾಲದು, ಸಮನ್ವಯ ದೃಷ್ಟಿ ಇರಬೇಕು ಅನ್ನೋಂತ ಕೂಡ ಹೇಳ್ತಾರೆ. ಈಗ ನಿಮ್ಮ ಗುಂಪಲು ಸಮನ್ವಯ ಇರುವಂಥದ್ದು ಅನ್ನೋ ದೃಷ್ಟಿಯಿಂದ ಸಮಾನ ಮನಸ್ಕರದ್ರೆ, ಹಾಗಾಗಿ ಆ ಸಮನ್ವಯ ದೃಷ್ಟಿಕೋನ ಇರಬೇಕು. ಇವ್ರದ್ದು ಎಷ್ಟು ಸರಿ, ನಾವು ಒಂದು ಕೋನದಲ್ಲಿ ನೋಡಿದಾಗ ಸತ್ಯ ಯಾವುದು, ಅಥವಾ ಅದಕ್ಕೆ ಇನ್ನೊಂದು ಕೋನ ಇದೆಯೇ, ಆ ಕೋನದಲ್ಲಿ ನೋಡಿದಾಗ ಏನು ಸತ್ಯ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಆ ಸಮನ್ವಯ ದೃಷ್ಟಿಯನ್ನ ಬೆಳೆಸ್ಕೊಳ್ಳುವಂಥದ್ದು, ಅಥವಾ ಅವರ ಗುಣಗಳೇನು ಅವರ ಅವಗುಣಗಳೇನು ಅದನ್ನ ನೋಡಿ ನಡ್ಕೊಳ್ಳುವಂತಹದ್ದೊಂದು ಇದಿರಬೇಕು. ಆಮೇಲೆ ಕೊನೆಯದು ಸರಸತೆ ಅನ್ನೋದು ಇದಿರಬೇಕು. ಇದಿಷ್ಟೆಲ್ಲ ಇದು ಬಹಳಷ್ಟು ಸ್ಟ್ರಿಕ್ಟಾಗಿ ಇದು ಬಿಟ್ರೆ ಅವನು ಯಶಸ್ವಿ ಆಗ್ತಾನೆ ಅಂತಲ್ಲ, ಸರಸತೆಯೂ ಇರಬೇಕು. ಅಂದ್ರೆ ಒಟ್ಟು ನಮ್ಮ ಜೊತೆಗಿರುವಂತಹ ಜನರ ನಡುವೆ ನಾವಿದ್ದಾಗ ಅಲ್ಲೊಂದು ಸೊಗಸಾದ ವಾತಾವರಣ ನಿರ್ಮಿಸುವುದರಲ್ಲಿ ಕೂಡ ನಾವು ಶಕ್ತರಾಗಬೇಕು. ಅಲ್ಲಿ ಒಂದು ಸೊಗಸು ಬರಬೇಕು, ಅವರೆಲ್ಲ ಕೂಡ ಅದರಲ್ಲಿ ಪಾಲ್ಗೊಳ್ಬೇಕು. ಅಂದ್ರೆ ಅವರ ಮನಸ್ಸನ್ನ ಕೂಡ ಸರಸತೆಯಲ್ಲಿಡುವಂತಹ ಒಂದು ಗುಣ ನಮ್ಮಲ್ಲಿರಬೇಕು. ಬಹುಶಃ ರಾಮನ ಗುಣಗಳನ್ನೆಲ್ಲ ಹೇಳುವಾಗ ವಾಲ್ಮೀಕಿ ಹೇಳ್ತಾರೆ, ಅವನ 20 ಗುಣಗಳು ಹೇಗೆ, ಅವನ ಮೃದು ಭಾಷಿ, ಪೂರ್ವ ಭಾಷಿ ಇತ್ಯಾದಿಗಳೆಲ್ಲ ಹೇಳ್ತಾರೆ. ಅಂತಹ ರೀತಿಯಲ್ಲಿ ಇದನ್ನ ಸುಸಂಸ್ಕೃತ ಅಂತ ಇವತ್ತಿನ ದಿನಕ್ಕೆ ನಾವು ಅನ್ವಯಿಸ್ಕೊಳ್ಬಹುದು ಅಂತ ಕಾಣುತ್ತೆ. ತೀರಾ ನಾವು ಅಷ್ಟರ ಮಟ್ಟಿಗೆ ರಾಮ ಅಥವಾ ಹನುಮಂತನ ಬಗ್ಗೆ ಕೂಡ ಅದು ಹೇಳ್ತಾರೆ. ಅವನು ಹೇಗೆ ನಡ್ಕೊಳ್ಬೇಕು ಹಾಗೆ ನಡ್ಕೊಂಡ. ಬಹಳ ಸುಂದರವಾದ ಘಟನೆಗಳು ಬರುತ್ತೆ ರಾಮಾಯಣದಲ್ಲಾಗ್ಬೋದು, ಮಹಾಭಾರತದಲ್ಲಾಗ್ಬೋದು. ಎಷ್ಟು ಅವರು ಪರಂಗಿತ ತಜ್ಞರಿದ್ರು, ಎಷ್ಟರ ಮಟ್ಟಿಗೆ ಅವರು ನಡ್ಕೊಳ್ತಾ ಇದ್ರು ನಡವಳಿಕೆ ಅನ್ನೋದನ್ನ ಕೆಲವು ಘಟನಾವಳಿಗಳಲ್ಲಿ ನಾವು ಕಾಣೋದನ್ನ ನೋಡ್ತೇವೆ. ಅವರ ಸಂಬಂಧಗಳಲ್ಲಿ ಕೂಡ ಕಾಣೋದು ನೋಡ್ತೇವೆ. ಭರತ ಇರ್ಬೋದು, ರಾಮ ಇರ್ಬೋದು, ಅಣ್ಣ ತಮ್ಮಂದಿರ ಅವರ ಸಾಂಗತ್ಯ ಇರಬಹುದು, ಈ ತರ ಎಲ್ಲ ದೃಷ್ಟಿಗಳನ್ನು ನೋಡ್ತೇವಲ್ವಾ. ಬಹುಶಃ ಅದನ್ನ ಇವತ್ತಿಗೆ ಅನ್ವಯಿಸಿದ್ರೆ ಹೇಗೆ ಅನ್ನೋ ದೃಷ್ಟಿಯಿಂದ ಕೂಡ ನಾವು ಇದನ್ನ ಗಮನಿಸ್ತಾ ಹೋಗ್ಬೋದು ಅಂತ ನಾವು ನೋಡ್ತೇವೆ. ಹಾಗೆ ಅವ್ರಿಗೆ ಹಾಸ್ಯ ಪ್ರಜ್ಞೆಯು ತುಂಬಾ ಇದ್ದದನ್ನ ನಾವು ಬಹಳಷ್ಟು ನೋಡ್ತೇವೆ. ಆ ರೀತಿಯ ಹಾಸ್ಯ ಕವಿತೆಗಳು ಇತ್ಯಾದಿಗಳೆಲ್ಲ ಅವರ ಬಾಳಿನಲ್ಲಿ ಬಂದದ್ದನ್ನೆಲ್ಲ ನೋಡ್ತೇವೆ. ಅವರ ಮನೆತನದಲ್ಲೇ ಇತ್ತಂತೆ ಆ ರೀತಿ ಆಶು ಕವಿತೆಗಳನ್ನ ಬರೆಯುವಂತಹ ರೀತಿ ಇರ್ಬೋದು, ವಿಟ್ ಇರ್ಬೋದು, ಇಂಥದ್ದೆಲ್ಲ ಇತ್ತು ಅಂತ ಹೇಳ್ತಾರೆ. ಅವರೇ ಅವರ ಸೋದರ ಮಾವನೋ ಚಿಕ್ಕಪ್ಪನ ಜೊತೆ ಹೋಗ್ಬೇಕಾದ್ರೆ ಹೇಳ್ತಂತೆ. ಅವ್ರು ಹೇಳಿದ್ರಂತೆ ಯಾವ್ದೋ, ಎಲ್ಲಿ ಎಲ್ಲಿ ತೋರಣ ಅಲ್ಲಿ ಅಲ್ಲಿ ಹೂರಣ ಅಂತ ಅವ್ರು ಹೇಳಿದ್ರಂತೆ 2 ಸಾಲು. ತಕ್ಷಣ ಇವರು ಕರೆದರು ಸರಿ, ಬಿಟ್ಟರು ಸರಿ, ನಡಿ ಎಲ್ಲಿಗೆ ಹೋಗೋಣ ಅಂತಂದ್ರಂತೆ. ಈ ರೀತಿ ಅಲ್ಲಲ್ಲೇ ಆಶು ಕವಿತೆಯಾಗಿ ಕಟ್ಟುವಂಥದ್ದು. ಇವರ ಅಜ್ಜಿ ಕೂಡ ಒಬ್ರು ಅದೇ ತರನೇ ಹೇಳ್ತಾ ಇದ್ರಂತೆ. ಇವ್ರ ಬಗ್ಗೆನೇ ಸಾಕಷ್ಟು ಆ ರೀತಿ ಕವಿತೆಗಳನ್ನ ಅವ್ರ ಅಜ್ಜಿ ಹೇಳ್ತಾ ಇದ್ರು ಅನ್ನೋದನ್ನು ಕೂಡ ಅವರು ಉಲ್ಲೇಖಿಸ್ತಾರೆ ಕೆಲವು ಕಡೆ. ಹಾಗಾಗಿ ಅವರ ಜೀವನದ ಕಂಡುಂಡ ನೋವುಗಳೆಲ್ಲ ಏನಿದ್ದು, ಅವರು ಬಹಳ ಕಷ್ಟದಲ್ಲೇ ಇದ್ದಂಥವ್ರು. ಆ ಕಷ್ಟಗಳನ್ನೆಲ್ಲ ಅನುಭವಿಸಿದ್ರು ಕೂಡ ತಮ್ಮದೇ ಆದಂತಹ ಒಂದು ಸ್ವಾಭಿಮಾನವನ್ನು ಇಟ್ಟುಕೊಂಡು, ತಮ್ಮದೇ ಆದಂತಹ ಒಂದು ನೈತಿಕತೆಯನ್ನ ಇಟ್ಕೊಂಡು, ಈ ಒಂದು ಪುರಾಣ ಪ್ರಜ್ಞೆಯನ್ನ, ವೇದಾಂತ ಪ್ರಜ್ಞೆಯನ್ನ ಕೂಡ ರೂಢಿಸ್ಕೊಂಡು, ಆಧುನಿಕತೆಯನ್ನೂ ಕೂಡ ಬೆಳೆಸ್ಕೊಂಡು, ಯಾಕಂದ್ರೆ ಆಗ್ಲೇ ಬ್ರಿಟಿಷರ ಕಾಲ ನಡೀತಾ ಇದ್ದಂತಹ ಸಮಯ ಅದು. ನಮ್ಮ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವ ಬರೀ ಭಾರತ ಅಲ್ಲ, ಎಲ್ಲೆಲ್ಲಿ ಯುರೋಪಿಯನ್ನರು ಆಳಿದ್ರು ಆ ಎಲ್ಲ ಕಡೆಗಳಲ್ಲೂ ಕೂಡ ಅದಾಗಿರೋದನ್ನ ನಾವು ಕಾಣ್ತೇವೆ. ನೋಡಿ, ವಿಶೇಷ ಅಂದ್ರೆ ಭಾರತೀಯ ಸಂಸ್ಕೃತಿಯ ಒಂದು ಅವರ ಎಲ್ಲ ಸಂಸ್ಕೃತಿಯನ್ನು ನಾವು ತಗೊಂಡ್ಬಿಟ್ವಿ. ನೋಡಿ, ಮುಸ್ಲಿಮರ ದಾಳಿ ಆಯ್ತು, ನಮಗೆ ಉರ್ದು ಪ್ರಭಾವ ಆಯ್ತು, ಪರ್ಷಿಯನ್ ಪ್ರಭಾವ ಆಯ್ತು, ಕಡೆ ಪೋರ್ಚುಗೀಸ್ ಆಯ್ತು, ಎಲ್ಲ ಅವರ ಸಂಸ್ಕೃತಿಯನ್ನು ಕೂಡ ನಾವು ತಗೊಳ್ತಾ ಇದ್ದಿದ್ದನ್ನು ಗಮನಿಸ್ಕೋತೀವಿ. ಆದ್ರೆ ಭಾರತೀಯರು ಯಾವತ್ತೂ ಎಲ್ಲೂ ಆಕ್ರಮಣ ಮಾಡುವಾಗಿಲ್ಲ. ಬಹುಶಃ ಆ ಕಾಲದಲ್ಲೇ ಭಾರತೀಯರು ಏನಾದ್ರು ಆಕ್ರಮಣ ಮಾಡಿ ಬೇರೆ ಬೇರೆ ದೇಶಗಳಿಗೆ ಹೋಗ್ಬಿಟ್ಟಿದ್ರೆ ನಮ್ಮ ಯೋಗವೋ ಇತ್ಯಾದಿಯೋ, ನಮ್ಮ ಸಂಸ್ಕೃತ ಸಾಹಿತ್ಯವೋ ಇತ್ಯಾದಿಗಳೆಲ್ಲ ಇಷ್ಟೊತ್ತಿಗೆ ಅಲ್ಲಿ ಬೆಳೆದ್ಬಿಟ್ಟಿರ್ತಿತ್ತೋ ಏನೋ ಗೊತ್ತಿಲ್ಲ. ಇವತ್ತು ನಾವು ಅನೇಕ ಸಂಸ್ಕೃತಿಗಳನ್ನ ಜೀರ್ಣಿಸಿಕೊಂಡು ನಮ್ಮ ಒಂದು ಸಂಸ್ಕೃತಿಯ ತಳಹದಿಯನ್ನ ಹಾಗೆ ಇಟ್ಕೊಂಡು ಬೆಳೀತಿರ್ಲಿಕ್ಕೆ DVG ಅಂತವರು ಖಂಡಿತ ಕಾರಣ ಅಂತ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಆಶ್ರಯ ಸಂಸ್ಕೃತಿ ಏನಿದೆ, ನಮ್ಮ ಪುರಾತನವಾದಂತಹ ವೇದದಿಂದ ಹಿಡಿದು ನಮ್ಮ ಕವಿಗಳು ಕೊಟ್ಟಂತಹ, ವಿದ್ವಾಂಸರು ಕೊಟ್ಟಂತಹ, ಅಥವಾ ಬೇರೆ ಬೇರೆ ಜೀವನದ ಶಾಖೆಗಳಲ್ಲಿ ಅದರ ಮಹನೀಯರು ಕೊಟ್ಟಂತಹ ಕಾಣಿಕೆ ಏನಿದೆ, ಅದೆಲ್ಲವನ್ನ ಕೂಡ ಜೀರ್ಣಿಸಿಕೊಂಡು ಬದುಕುವ ಶಕ್ತಿಯನ್ನ ನಾವು ಸಾಕಷ್ಟು ಕಳ್ಕೊಂಡ್ಬಿಟ್ಟಿದ್ದೇವೆ ಈಗ. ಇನ್ನು ಈ ಥರದ್ದನ್ನೆಲ್ಲ ನಾವು ಗಮನಿಸದೆ ಹೋದ್ರೆ, ಇಡಿಯಾಗಿ ಓದೋದಕ್ಕಾಗೋದಿಲ್ಲ ನಿಜ, ಆದ್ರೆ ಖಂಡಿತ ಗಮನಿಸಬಹುದಲ್ವಾ, ಇಂಥ ಅಂಶಗಳಿದೆ ಅಂತ ತಿಳ್ಕೊಳ್ಬಹುದಲ್ವಾ. ಅದು ಭಾಷೆ ಬಗ್ಗೆ ಇರಬಹುದು, ಜ್ಞಾನದ ಬಗ್ಗೆ ಇರ್ಬೋದು, ಇವತ್ತಿನ ವಿಜ್ಞಾನದ ಬಗ್ಗೆ ಇರಬಹುದು, ಯಾವುದೇ ಬಗ್ಗೆ ಇರೂ ಕೂಡ ಒಂದಷ್ಟು ತಿಳುವಳಿಕೆ ನಮ್ಮೊಳಗೆ ಬಂದ್ರೆ ನಮ್ಮ ಚಿಂತನೆ ಕೂಡ ಸ್ವಲ್ಪ ಹರಳುಗಟ್ಟುತ್ತಾ ಹೋಗುತ್ತೆ. ಅಂತಹ ಒಂದು ಪರಿಸ್ಥಿತಿಯನ್ನ ನಾವು ನಿರ್ಮಿಸ್ಕೋಬೇಕೇ ಹೊರತು ಕಾಲಾನೇ ಅವಕಾಶ ಕೊಡ್ಲಿ ಅಂತ ನಾವು ಕಾಯ್ತಾ ಕೂತ್ಕೊಂಡ್ರೆ ಬಹುಶಃ ಅದು ಬರೋದು ಕಷ್ಟ. ಈ ಒಂದು ಚಿಂತನೆಯನ್ನ ನಾವು ಬೆಳೆಸ್ಕೊಳ್ಳೋಣ. ಇಂತಹ ಮಹನೀಯರು ಅದಕ್ಕೆ ಬಾಳಿಗೊಂದು
ನಂಬಿಕೆಯ ಮೂಲಕ, ಸಂಸ್ಕೃತಿಯ ಮೂಲಕ, ಈ ರೀತಿ ಅನೇಕ ಕಗ್ಗದ ಮೂಲಕ, ಕಗ್ಗ ಅಂದ್ರೆ ಬರೀ ಮಂಕುತಿಮ್ಮ ಮಾತ್ರ ಅಲ್ಲ, ಮರುಳು ಮುನಿಯನ ಕಗ್ಗವೂ ಸೇರಿದ ಹಾಗೆ ನಾನು ಕೆಲವು ಕೃತಿಗಳ ಬಗ್ಗೆ ಮಾತ್ರ ಇಲ್ಲಿ ಪರಿಚಯ ಮಾಡ್ಕೊಡ್ಲಿಕ್ಕೆ ಹೊರಟಿದ್ದು ಸಮಯಾನುಭಾವದಿಂದ. ಎಲ್ಲ ಕೃತಿಗಳ ಬಗ್ಗೆ ನನಗೆ ಹೇಳಲಿಕ್ಕಾಗ್ಲಿಲ್ಲ. ಹಾಗೆ ಅವರು ಸಂಶೋಧನೆ ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳಿದೆ. ವಿದ್ಯಾರಣ್ಯರ ಬಗ್ಗೆ ಬಹಳ ಒಳ್ಳೆಯ 2 ಸಂಶೋಧನಾ ಲೇಖನಗಳನ್ನು ಅವರು ಪ್ರಕಟಿಸಿದ್ದಾರೆ. ಹೆಚ್ಚು ಜನ ಅದನ್ನು ಮಾಡಲಿಲ್ಲ. ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದಂಥವ್ರು. ಆ ವಿದ್ಯಾರಣ್ಯರ ಕಾಲದ ಬಗ್ಗೆಯೇ ಸಂಶಯ ಇದೆ. ಅವರ ಬಗ್ಗೆ ಕೂಡ ನಮಗೆ ಪೂರ್ತಿಯಾಗಿ ತಿಳಿದಿಲ್ಲ. ಅಂತಹದನ್ನ ಹುಡುಕಿ ತೆಗೆದು ಒಂದು ದೊಡ್ಡ ಲೇಖನವನ್ನ ಮಾಡಿ ಕೊಟ್ಟವರಿದ್ದಾರೆ. ಅನೇಕ ಮಹಾನುಭಾವರ ಜೀವನ ಚರಿತ್ರೆಗಳನ್ನ ಕೊಟ್ಟಿದ್ದಾರೆ ಇವರು. ಪಬ್ಲಿಕ್ ಲೈಫ್ ಮಸ್ಟ್ ಬಿ ಸ್ಪಿರಿಚುವಲೈಸ್ಡ್ ಅನ್ನೋದು ಗೋಖಲೆ ಅವರ ಮಾತು. ಗೋಖಲೆ ಇವರಿಗೆ ಬಹಳ ಪ್ರಿಯರಾದವರು. ಹಾಗಾಗಿಯೇ ಗೋಖಲೆ ಇನ್ಸ್ಟಿಟ್ಯೂಟ್ ಅನ್ನ ಇವರು ಆರಂಭ ಮಾಡಿದ್ದು. ಅದನ್ನ ಅವರು ಅಲ್ಲಿ ನಡೆಸ್ತಾ ಇದ್ದಾರೆ. ಸಾರ್ವಜನಿಕ ಜೀವನವನ್ನ ಧರ್ಮದತ್ತ ನಡೆಸಬೇಕು, ಧರ್ಮದಿಂದ ನಡೆಸಬೇಕು ಅನ್ನೋದು ಇವರ ಒಂದು ಮನದಿಚ್ಛೆ ಆಗಿತ್ತು. ಆ ದೃಷ್ಟಿಯಿಂದ ಕೂಡ ನಾವು ಇವರ ಎಲ್ಲ ಲೇಖನಗಳನ್ನ, ಕೃತಿಗಳನ್ನ ಗಮನಿಸಿದ್ರೆ, ಓದಿದ್ರೆ ಆ ಭಾವ ನಮಗೂ ಬರಲಿಕ್ಕೆ ಸಾಕು. ಸ್ಪಿರಿಚುವಲೈಸ್ಡ್ ಅಂದ ತಕ್ಷಣ ಆಧ್ಯಾತ್ಮಿಕ ಅಥವಾ ಇನ್ಯಾವುದೋ ಎಲ್ಲಿಗೂ ಹೋಗ್ಬಿಡ್ತೀವಿ ಅಂತಲ್ಲ. ಭಗವದ್ಗೀತೆಯನ್ನು ಕುರಿತಾದಂತಹ ಇವರ ಬಹಳ ಒಳ್ಳೆಯ ಗ್ರಂಥ ಜೀವನ ಧರ್ಮ ಯೋಗ, ಇದ್ರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರು ಜಗನ್ನಾಥ್ ಅವರು. ನಿನ್ನೆ ತಾನೇ ನಾನು ಆ ಒಂದು ಕಾರ್ಯಕ್ರಮ ಭಗವದ್ಗೀತೆ ಕನ್ನಡ ಕವಿಗಳು ಕಂಡಂತೆ ಅಂತ ನಾವು ಮಾಡಿದ್ವಿ. 18 ತಿಂಗಳ ಸರಣಿ ಅದು. ಪ್ರತಿ ತಿಂಗಳು ಒಂದು ಅಧ್ಯಾಯವನ್ನ ಇಟ್ಟುಕೊಂಡು ಕನ್ನಡ ಕವಿಗಳು ಭಗವದ್ಗೀತೆಯನ್ನ ಅನೇಕರು ಅನುವಾದಿಸಿದ್ದಾರೆ. ಸುಮಾರು 70ಕ್ಕೂ ಹೆಚ್ಚು ಕೃತಿಗಳು ಬಂದಿದೆ ಕನ್ನಡದಲ್ಲಿ. ನಾವು ಸಂಸ್ಕೃತದಲ್ಲಿ ಓದಿ ನಮಗೆ ಅಷ್ಟು ಅರ್ಥ ಆಗಲಿಲ್ಲ ಅಂತ ಹೇಳಿ ಅದರ ವ್ಯಾಖ್ಯಾನವನ್ನು ಅಷ್ಟೇ ಓದ್ಕೊಂಡ್ಬಿಡೋದಿಲ್ಲ. ನಾವು ಕನ್ನಡದ ಷಟ್ಪದಿಯಲ್ಲಿ ಬಂದಿದೆ, ಸಾಂಗತ್ಯದಲ್ಲಿ ಬಂದಿದೆ, ಜಾನಪದದಲ್ಲಿ ಬಂದಿದೆ, ಇಷ್ಟೆಲ್ಲ ಕೃತಿಗಳು ಭಗವದ್ಗೀತೆಯನ್ನು ಅನುವಾದಿಸಿದ ಕೃತಿಗಳು ಬಂದಿದೆ. ಅದನ್ನ ಗಮಕ ಶೈಲಿಯಲ್ಲಿ ವಾಚನ ಮಾಡಿಸಿ, ಆಮೇಲೆ ಭಾವಗೀತ ರೂಪಕದಲ್ಲಿ ಅವರಾಗಲೇ ಹೇಳಿದ ಬಿನಾಲೆ ವಸಂತ ಭಾರದ್ವಾಜ್ ಅವರು, ರಾಗಣೇಶ್ ಅವರು, ಅವರೆಲ್ಲ ಭಾವಗೀತ ರೂಪಕದಲ್ಲಿ ಭಗವದ್ಗೀತೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಅದೇ ಭಾವ ಬರುವಂತ ರೀತಿಯಲ್ಲಿ ಹಾಡುಗಳನ್ನು ಮಾಡಿದ್ದಾರೆ. ಅದನ್ನ ರಾಗವಾಗಿ ಹಾಡಿದಾಗ ನಿಮಗೆ ಬಹಳ ನೇರವಾಗಿ ಭಗವದ್ಗೀತೆ ಮನಸ್ಸಿಗೆ ಹೋಗುತ್ತೆ. ಅಲ್ಲಿರುವಂತಹ ಕಠಿಣ ಶಬ್ದಗಳು ಕೂಡ ಬಹಳ ರಾಗದೊಂದಿಗೆ ಹೋಗೋದನ್ಗೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಒಂದು ಪ್ರಯತ್ನವನ್ನು ಮಾಡ್ತಾ ಅದಕ್ಕೊಂದಿಷ್ಟು ವ್ಯಾಖ್ಯಾನವನ್ನು ಸೇರಿಸಿ ನಾವು 18 ತಿಂಗಳು ಮಾಡಿದ್ವಿ. ನಿನ್ನೆ ತಾನೇ ಅದು 18ನೇ ತಿಂಗಳ 18ನೇ ಅಧ್ಯಾಯದ ಕಾರ್ಯಕ್ರಮ ಮುಗೀತು. ಬಹಳ ನಾನು ಬಹುಶಃ ಭಗವದ್ಗೀತೆನ ಇಲ್ಲಿ ತನಕ ಓದಿರಲಿಲ್ಲ. ಈ ಒಂದು ಸರಣಿ ಮಾಡಬೇಕು ಅನ್ನೋ ಸಲುವಾಗಿ ನಾನು ಭಗವದ್ಗೀತೆಯನ್ನ ಓದಿದಾಗ ನಾನು ಅದಕ್ಕೆ ಆರಿಸ್ಕೊಂಡಿದ್ದು DVG ಅವರ ಜೀವನ ಧರ್ಮ ಯೋಗ ಅಂತ. ಆ ಹೆಸರೇ ತುಂಬಾ ಚೆನ್ನಾಗಿದೆ. ಭಗವದ್ಗೀತಾಗಿಂತ ಜೀವನ ಧರ್ಮ ಯೋಗ ಇದು. ನಮಗೆ ಜೀವನಕ್ಕೆ ಸಹಾಯವಾಗುವಂತಹ ಯೋಗ, ಕೂಡಿಕೊಳ್ಳುವಂಥದ್ದು, ಸೇರ್ಕೊಳ್ಳುವಂಥದ್ದು. ಇದು ಸಂಸ್ಕೃತಿ, ನಂಬಿಕೆ ಎಲ್ಲವೂ ಸೇರ್ಕೊಳ್ತದೆ ಇದು. ಅಂತಹ ಜಗತ್ತಿನ ಬಹಳ ಅದ್ಭುತವಾದ ಕಾವ್ಯ. ಆ ಕಾವ್ಯದ ಭಗವದ್ಗೀತೆಯ ಶಾಸ್ತ್ರವೋ ಕಾವ್ಯವೋ ಅದು ಅನುಮಾನ. ಅದು ಶಾಸ್ತ್ರ ಕಾವ್ಯ ಅಥವಾ ಕಾವ್ಯಶಾಸ್ತ್ರ ಅಂತ ಕೂಡ ಹೇಳೋದುಂಟು. ಆ ಭಗವದ್ಗೀತೆಯನ್ನ ಇದರ ಮೂಲಕ ನಾನು ಕಾಣುವಂತಹ ಯತ್ನವನ್ನ ಮಾಡಿದ್ದೇನೆ. ಇನ್ನು ಮುಂದೆ ಮತ್ತೆ ಅದನ್ನ ಮನನ ಅಥವಾ ತಿರುವಿ ಹಾಕೋದ್ರ ಮೂಲಕ ಅರ್ಥ ಮಾಡಿಕೊಳ್ಳುವ ಯತ್ನಕ್ಕೆ ಹೋಗ್ಬೇಕು ಅನ್ನೋದು ಕೂಡ ನನ್ನ ಅಭಿಲಾಷೆ. ಒಟ್ಟಿನಲ್ಲಿ ಒಂದಷ್ಟು ಮಟ್ಟಿಗೆ DVG ಅವರ ಕುರಿತಾದಂತಹ ಒಂದಷ್ಟು ಸಂವಾದವನ್ನ, ನೆನಪುಗಳನ್ನ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇನ್ನು ಅವರ ಜೀವನದ ನೆನಪುಗಳು ತುಂಬಾ ಇದೆ. ಅದು ಗಣೇಶ್ ಅವರು ಅದಕ್ಕೆ ಪುಸ್ತಕ ಬರೆದಿದ್ದಾರೆ. SR ರಾಮಸ್ವಾಮಿ ಅವರು ಪುಸ್ತಕ ಬರೆದಿದ್ದಾರೆ ಅದರ ಬಗ್ಗೆ. ಅವರ ಜೀವನದ ವೈನೋದಿಕ ಘಟನೆಗಳು ಅಥವಾ ಬೇರೆ ಬೇರೆ ರೀತಿಯದು. ಅದು ಬ್ರಹ್ಮಗಿರಿಯ ಭಿಕ್ಷುಕ ಅನ್ನುವಂಥದ್ದಿರ್ಬೋದು, ದೀವಟಿಗೆಗಳು ಅನ್ನುವಂಥದ್ದಿರ್ಬೋದು. ಅದನ್ನೆಲ್ಲ ತಾವು ಓದಿದ್ರೆ ಅವರ ಜೀವನದ ಘಟನೆಗಳು, ಸ್ವಾರಸ್ಯಗಳು ಕೂಡ ನಮ್ಮ ಅನುಭವಕ್ಕೆ ಬರುತ್ತೆ. ಅವ್ರು ಹೇಳಿದ್ದನ್ನ ಬರ್ಕೊಂಡ್ರಲ್ಲ ರಾಮಸ್ವಾಮಿ ಅಂತವ್ರು, ಅವರನ್ನು ಕೂಡ ನಾವು ಈ ಹೊತ್ತಿನಲ್ಲಿ ನೆನೆಸ್ಕೋಬೇಕು. ಇಲ್ಲದೆ ಹೋದ್ರೆ ನಾವು ಈ ಕೃತಿಗಳೆಲ್ಲ ಸಿಗ್ತಾ ಇರಲ್ಲ. ಈ ಜೀವನ ಧರ್ಮ ಯೋಗವನ್ನ 2 ವರ್ಷ ಕಾಲ ಅವರು ಗೋಖಲೆ ಇನ್ಸ್ಟಿಟ್ಯೂಟ್ ಅಲ್ಲಿ ಉಪನ್ಯಾಸ ಮಾಡಿದ್ದು, ಪ್ರತಿ ದಿವಸ ಮಾಡ್ತಾ ಇದ್ರಂತೆ. ಆಗ ಹಾಗೆ ಅವ್ರು ಏನ್ ಹೇಳ್ತಾ ಇದ್ರು ಅದನ್ನೆಲ್ಲ ಕೂಡ ಬರ್ಕೊಂಡಂಥವ್ರು ರಾಮಸ್ವಾಮಿ ಮೊದಲಾದವರು. ಅದನ್ನ ಬರ್ಕೊಂಡಿದ್ದನ್ನ ಬರಹಕ್ಕೆ ಇಳಿಸಿ ಈ ಒಂದು ದೊಡ್ಡ ಕೃತಿಯನ್ನ ಅವರು ಕೊಟ್ಟಿದ್ದಾರೆ. ಇದಿಷ್ಟೇ ಅಲ್ಲ, ಅವರು ಈಶಾವಾಸ್ಯ ಉಪನಿಷತ್ತು ಬಗ್ಗೆ ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಉಪನಿಷತ್ತುಗಳ ಬಗ್ಗೆ ಎಲ್ಲ ಕೂಡ ಅನೇಕ ಗ್ರಂಥಗಳನ್ನ ಬರೆದಿದ್ದಾರೆ. ಅದೆಲ್ಲವೂ ಸ್ವಲ್ಪ ಮಟ್ಟಿಗೆ ಕಬ್ಬಿಣದ ಕಡಲೆ ಆಗ್ಬೋದು. ಆದ್ರೆ ಸಹಜ ಕೃತಿಗಳು ಬೇರೆ ಇದೆ, ಸರಳವಾದದ್ದು. ಅದನ್ನಾದ್ರೂ ನಾವು ಓದೋಣ, DVGಯನ್ನ ಮನನ ಮಾಡಿಕೊಳ್ಳೋಣ. ಅಂತಹ ಒಬ್ಬ ರಸಋಷಿ, ಈ ಕಾಲದ ವ್ಯಾಸ ವಾಲ್ಮೀಕಿ ಅಂತಹ ಒಬ್ಬ ಋಷಿಗೆ ಈ ಮೂಲಕ ನಮ್ಮ ನಮಸ್ಕಾರವನ್ನು ಸಲ್ಲಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಧನ್ಯವಾದವನ್ನು ಹೇಳ್ತೇನೆ. ಧನ್ಯವಾದ. ನಮಸ್ಕಾರ. ನಿಮ್ಮ ಮನೆ ಪುಸ್ತಕ ಭಂಡಾರದ ಮುಂದೆ ಕೂತ್ಕೊಂಡು DVG ಅವರ ಪಟನ್ನ ಇಟ್ಕೊಂಡು DVG ಅವರ ಕೃಪೆಯಿಂದ DVG ಬಗ್ಗೆ ಇಷ್ಟೊಂದು ಸೊಗಸಾಗಿ ಭಾಷಣ ಮಾಡಿದ್ದು ನನಗೆ ಬಹಳ ಸಂತೋಷ ಆಯಿತು ವಿಜಯ್ ಕುಮಾರ್. ಧನ್ಯವಾದ. ಬಹಳ ಚೆನ್ನಾಗಿತ್ತು. ಎಲ್ಲೆಲ್ಲಿಂದಾನೋ ಎಳೆಗಳನ್ನ ತಗೊಂಡು ಅದನ್ನೆಲ್ಲ ಪೋಣಿಸಿ ಒಂದು ಸೊಗಸಾದ ಹೂವಿನ ಹಾರವನ್ನು ಮಾಡಿಬಿಟ್ರಿ ನೀವು. ಎಲ್ಲೆಲ್ಲಿಂದಾನೋ ಉಲ್ಲೇಖನಗಳು ಬಂತು DVG ಅವರ ಬಗ್ಗೆ. ಬಹಳ ಸಂತೋಷ ಆಯ್ತು. ಈಗ ಶೀಲಾ ಅರಕಲಗೂಡು ಅವರು
ಒಂದೆರಡು ಮಾತಾಡ್ತೀನಿ ಅಂತ ಕೈ ಎತ್ತಿದ್ದಾರೆ. ದಯವಿಟ್ಟು ಶೀಲಾ ಅರಕಲಗೂಡು ಅವರು ಮಾತಾಡ್ಬೇಕು. ಖಂಡಿತ ಖಂಡಿತ. ಎಲ್ರಿಗೂ ನಮಸ್ಕಾರ. ನೋಡಿ, ಎಷ್ಟು ಚೆನ್ನಾಗಿ ಅವರು ನಿವೇದನ ಇಟ್ಕೊಂಡು ಆರಂಭ ಮಾಡ್ತಾ ಹೋದ್ರು. ಆ ಕವನ ಅಂತೂ ನನಗೂ ಬಹಳ ಇಷ್ಟ ಆಗಿತ್ತು, ವಿಜಯ್ ಕುಮಾರ್ ಸರ್ ಅವರು. ಆದ್ರೆ ತಕ್ಷಣವೇ ಯಾರೋ ಗೆಸ್ಟ್ ಬಂದ್ರು. ಹಾಗಾಗಿ ನನಗೆ ಕೇಳಕ್ಕೆ ಆಗ್ಲಿಲ್ಲ. ಈಗ ಕಡೆಗೆ ಬಂದೆ ನಾನು 5 ನಿಮಿಷದಲ್ಲಿ. ಬಟ್ ನಾನು ಖಂಡಿತ ರೀಪ್ಲೇ ಕೇಳಿಸ್ಕೊಳ್ತೀನಿ. ಯಾಕೆಂದ್ರೆ ವಿಜಯ್ ಕುಮಾರ್ ಸರ್ ಮಾತಾಡಿದ್ರೆ ಅದಕ್ಕೆ ತುಂಬಾ ಹೈ ವ್ಯಾಲಿಡಿಟಿ ಇರತ್ತೆ. ಅವರು ಮಾತಾಡುವ ರೀತಿಯೇ ಬೇರೆ. ಸಂಪೂರ್ಣ ಚಿತ್ರವನ್ನ ನಮಗೆ ಕಟ್ಕೊಡ್ತಾರೆ. ಅಂದ್ರೆ ನಮ್ಗೊಂದು ಗೊತ್ತಾಗ್ಬಿಡುತ್ತೆ DVG ಅಂದ್ರೆ ಹೇಗೆ ಅನ್ನುವಂಥದ್ದು. ಅದನ್ನ ನಾನು ಕೇಳಿಸ್ಕೊಳಕ್ ಆಗ್ಲಿಲ್ಲ. ಅನಿವಾರ್ಯ, ಏನ್ ಮಾಡ್ತೀರಿ, ಯಾರೋ ಬಂದಾಗ ಇದನ್ನ ಬಿಡೋ ಹಾಗಿಲ್ಲ, ಅವ್ರನ್ನ ಬರ್ಬೇಡಿ ಅನ್ನೋ ಹಾಗಿರಲ್ಲ. ಈ ತರ ಪರಿಸ್ಥಿತಿ. ಹೋಗ್ಲಿ, ಮತ್ತೆ ರೀಪ್ಲೇ ಕೇಳ್ಬೋದಲ್ಲ ಅಂತ. ವಿಜಯ್ ಕುಮಾರ್ ಸರ್, ನಾನು ಖಂಡಿತ ರೀಪ್ಲೇ ಕೇಳ್ತೀನಿ. ಮತ್ತೆ ನಾನು ಕೈಯಲ್ಲಿ ಪುಸ್ತಕ ಇಟ್ಕೊಂಡಿದ್ದೆ, ನಿವೇದನನ. ಇದೊಂಥರ ನೀವು ನಮ್ಗೆ ಪಾಠ ಮಾಡ್ತೀರಿ ಅನ್ನೋ ಹಾಗೆ. ನಂದೆಲ್ಲ DVG ಪುಸ್ತಕಗಳನ್ನೇ ಒಂದ್ ಕಡೆಗೆ ಇಟ್ಟಿದ್ದೀನಿ. ಒಂದೊಂದಾಗಿ ತೆಗಿಯೋಣ, ಇವ್ರು ಹೇಳ್ದಂಗೂ ತೆಗಿಯೋಣ, ನೋಡೋಣ, ಗೊತ್ತಾಕೊಳ್ಳೋಣ ಅಂತ. ಸಾಧ್ಯ ಆಗ್ಲಿಲ್ಲ ಇವತ್ತು. ಆದ್ರೆ ಅಪೂರ್ವವಾದಂಥ ಭಾಷಣ ಅಂತ ಹೇಳಿದ್ರು ಜಗನ್ನಾಥ್ ಸರ್ ಅವರು. ನಿಜಕ್ಕೂ ನಾನು ಮತ್ತೆ ಕೇಳಿಸ್ಕೊಳ್ತೀನಿ. ನಾನು ಈಗ ಮಾತಾಡಬೇಕು ಅಂತ ಇಷ್ಟಪಟ್ಟಿದ್ದು MC ಪಂಕಜ ಮೇಡಮ್ ಅವರ ಬಗ್ಗೆ. ಎಲ್ಲಕ್ಕಿಂತ ಮೊಟ್ಟ ಮೊದಲು ನಾನು ಅವ್ರಿಗೆ ಹೃತ್ಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಕೂಡ ಅವರ ಸ್ಟೂಡೆಂಟ್, ಹೆಮ್ಮೆಯಿಂದಾನೇ ಹೇಳ್ತೀನಿ. ಅವರ ಆಪ್ತ ಸಮಾಲೋಚನಾ ಏನಿದೆ ವಿಭಾಗ ಇದೆ ಇಲ್ಲಿ ಚಾಮರಾಜಪೇಟೆನಲ್ಲಿ, ಅದು 6 ತಿಂಗಳ ಕೋರ್ಸು. ನಾನು ಡಿಪ್ಲೊಮಾನು DCS ಅಂತ, ಡಿಪ್ಲೊಮಾ ಇನ್ ಕೌನ್ಸಿಲಿಂಗ್ ಸ್ಕಿಲ್ಸ್ ಅಂತ, ಅಲಿ ಖ್ವಾಜಾ ಅವ್ರ ಕೈ ಕೆಳಗೆ 1 ವರ್ಷದ ಮಾಡಿದ್ದು. ಆಮೇಲೆ MSCP ಅಂತ, ಮಾಸ್ಟರ್ ಆಫ್ ಸೈನ್ಸ್ ಇನ್ ಕೌನ್ಸಿಲಿಂಗ್ ಅಂಡ್ ಸೈಕೋಥೆರಪಿ ಅಂತ, ಕುವೆಂಪು ಯೂನಿವರ್ಸಿಟಿನಲ್ಲಿ 2 years ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ದು. ಜೊತೆಗೆ ಇದನ್ನು ಮಾಡಿದ್ನಿ. ಒಂದು 6 ತಿಂಗಳು ಹೋದೆ ಅಲ್ಲಿ. ಇನ್ನು CR ಚಂದ್ರಶೇಖರ್ ಅವ್ರುಗಳು ಎಲ್ಲ ಬರೋರು. ವಾರಕ್ಕೆ 2 ದಿವಸ ಅಂತ ಹೋದಾಗ ಇವರು ಪಂಕಜ ಮೇಡಮ್ ಅವರು ಕೂಡ ಅವರೇ ಎಲ್ಲದಕ್ಕೂ ಮುಖ್ಯಸ್ಥರಾಗಿದ್ರು. ಎಷ್ಟು ಅವ್ರಿಗೆ ಆ ವಿಷಯದ ಬಗ್ಗೆ ಕಮಿಟ್ಮೆಂಟ್ ಅನ್ನೋದು ಹೇಗಿತ್ತು ಅಂದ್ರೆ, ಅವ್ರಿಗೆ ಆಗ್ಲೇನೆ ವಯಸ್ಸಾಗಿತ್ತು, ಸಾಕಷ್ಟು ವಯಸ್ಸಾಗಿತ್ತು, ಸ್ವಲ್ಪ ಬೆನ್ ಬಾಗ್ತಿತ್ತು. ಆದ್ರೂ ಕೂಡ ಅವರು ಆ ಸಮಯಕ್ಕೆ ಸರಿಯಾಗಿ ಬರೋರು, ಯಾವುದೋ ಆಟೋ ಹಿಡ್ಕೊಂಡು ಪಾಠವನ್ನ ಕಲಿಸೋರು. ಅವ್ರಿಂದಾನೇ ನಾನು ಸರ್ಟಿಫಿಕೇಟ್ನು ಕೂಡ ಇಸ್ಕೊಂಡೆ. ಆ ಸರ್ಟಿಫಿಕೇಟ್ ಕೊಡೋದಕ್ಕೋಸ್ಕರನೇ ಒಂದ್ಸರಿ ಗೆಸ್ಟ್ ಒಬ್ರನ್ನ ಕರಿಬೇಕಲ್ಲ ಅಂತೇಳಿ, ದಾವಣಗೆರೆಯಲ್ಲಿದ್ದಂತಹ ನನ್ನ ಪರಿಚಿತ, ನನ್ನ ಒಬ್ಬ ಆತ್ಮೀಯ ಒಂಥರ ಗೆಳೆಯ ಅಂತ ಹೇಳ್ಬೋದು, ತಮ್ಮನ್ ತರಾನೇ ಅವನಿದ್ದಾನೆ, ಡಾಕ್ಟರ್ ವಿವೇಕ್ ಅಂತೇಳಿ, ಅವ್ರನ್ನ ಕರೆಸಿದ್ದು. ಹೀಗೆ ಪಂಕಜ ಮೇಡಮ್ ಜೊತೆ ಬಾಂಧವ್ಯ. ಆಮೇಲೆ ನಾನು ಆಗೊಮ್ಮೆ ಈಗೊಮ್ಮೆ ಅವ್ರನ್ನ ಮಾತಾಡಿಸ್ತಿದ್ದೆ. ಅವ್ರು ತುಂಬಾ ಪ್ರೀತಿಯಿಂದ ಮಾತಾಡೋರು. ನನಗೆ ಬಹಳ ದೊಡ್ಡದು ಅನ್ಸಿದ್ದು ಅಂದ್ರೆ, ಅವ್ರು ಒಂದ್ಸರಿ ಹೇಳಿದ್ರು, ನೋಡಮ್ಮ ಶೀಲಾ, ನೀನ್ ಬರ್ತೀನಿ ಅನ್ನೋದಾದ್ರೆ ನನ್ನ ಕುರ್ಚಿಯನ್ನ ನಿನಗೆ ಬಿಟ್ಕೊಟ್ಬಿಡ್ತೀನಿ, ನೀನು ನಡ್ಸ್ಕೊಂಡು ಹೋಗ್ತೀಯಾ. ಯಾರು ಹೇಳ್ತಾರೆ ಈ ಮಾತು? ಎಷ್ಟೊಂದು ಅಭಿಮಾನದಿಂದ ಪ್ರೀತಿಯಿಂದ ಹೇಳಿದ್ರು. ಆದ್ರೆ ನಾನು ಅವಾಗಾಗ್ಲೇ ಕೆಲ್ಸದಲ್ಲಿದ್ದೆ. ಅದೆಲ್ಲ ಹೇಗ್ ಮಾಡಕ್ಕೆ ಅಂದ್ರೆ, ನನ್ನ ಕೆಲ್ಸಕ್ಕೆ ಅನುಕೂಲ ಆಯ್ತು ಇವೆಲ್ಲ ಕೋರ್ಸ್ಗಳು ಮಾಡಿದ್ರಿಂದ. ಆದ್ರೆ ಆ ವಯಸ್ಸಿನಲ್ಲೂ ಕೂಡ, ಅಂದ್ರೆ ಸುಮಾರು ಇವಾಗ ಒಂದು 10 ವರ್ಷಗಳ, 20 ವರ್ಷಗಳ ಹಿಂದೆ ಅಂತ ಹೇಳಿದ್ವಿ, 20 ಅಲ್ಲ 16 ವರ್ಷಗಳ ಹಿಂದೆಯೋ ಏನೋ ಆವಾಗಿನ ಸಂದರ್ಭ. ಆಗ್ಲೇನೆ ಅವ್ರಿಗೆ ಸಾಕಷ್ಟು ವಯಸ್ಸಾಗಿತ್ತು. ಈಗ್ಲೇನೆ ಅವ್ರಿಗೆ ಏಜ್ ನೋಡಿದ್ರೆ 89 ಆಗಿದೆ ಈಗಾಗ್ಲೇ. 90 ಹತ್ರ ಬಂದಿದ್ದಾರೆ. ಅಂದ್ರೆ ಅವಾಗ ಅವ್ರು 75ಕ್ಕೆ ಇದ್ರು. ಅವರು ಆ ವಯಸ್ಸಿನಲ್ಲೂ ಕೂಡ ಎಷ್ಟು ಉತ್ಸಾಹ ಇತ್ತು ಅಂತ ಹೇಳಿದ್ರೆ, ದಾವಣಗೆರೆಯಲ್ಲಿ ಒಂದು ಕೌನ್ಸಿಲಿಂಗ್ ಸೆಂಟರ್ ಓಪನ್ ಮಾಡೋಣ ಅಂತ, ಅವ್ರಿಗೆ ಎಲ್ಲ ಕಡೆ ಮಾಡೋಣ, ಸಾಕಷ್ಟು ಜನಗಳಿಗೆ ಅನುಕೂಲವಾಗ್ಲಿ ಅಂತ ಹೇಳಿ ನಾನು ಮೇಡಮ್ ಇಬ್ರು ಕೂಡ್ಕೊಂಡು ದಾವಣಗೆರೆಗೆ ಹೋಗಿದ್ವಿ. ಅಲ್ಲಿ ನಾನು ಹೇಳ್ದಂತ ಡಾಕ್ಟರ್ ವಿವೇಕ್ ಅವರು ಅವರಲ್ಲಿ ಓಡಾಡಿ ಒಂದು ಶಾಖೆಯನ್ನ ಓಪನ್ ಮಾಡೋಣ ಅಂತೇಳಿ, ಉದ್ಘಾಟನೆ ಅಂತೇಳಿ ಕರ್ಕೊಂಡೋಗಿ ಅವ್ರ ಮನೇಲೆ ಇದ್ದು ಮಾಡಿ ಬಂದ್ವಿ. ಅದಷ್ಟೇ, ಉದ್ಘಾಟನೆ ಆಗಿದ್ದಷ್ಟೇ, ಅದು ಬೆಳಿಲಿಲ್ಲ. ಯಾಕೆಂದ್ರೆ ಯಾವುದೇ ಸಂಸ್ಥೆ ಬೆಳಿಬೇಕಾದ್ರೆ
ತುಂಬಾ ತೊಡಗಿಕೊಂಡು ಒಂದು ಆಸಕ್ತಿಯಿಂದ ಒಂದು ಉದ್ದೇಶ ಇಟ್ಕೊಂಡು ಅದಕ್ಕೆ ಕಮಿಟ್ ಆಗ್ಬಿಡ್ಬೇಕು. ಹಾಗಿದ್ದಾಗೆ ಮಾತ್ರ ಅದು ಬೆಳಿಲಿಕ್ಕೆ ಸಾಧ್ಯ. ಅದಕ್ಕೇನೆ ಇಲ್ಲಿ ಇವರ ಈ ಸಂಸ್ಥೆ ಅಜಿತ್ ಅವರ ಮೂಲಕವಾಗಿ ಏನು ಆರಂಭ ಆಯಿತು ಅದು ಅತ್ಯುತ್ತಮವಾಗಿ ಈಗಲೂ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಅದರ ಒಂದು ಬ್ರಾಂಚ್ ಮಲ್ಲೇಶ್ವರಂನಲ್ಲೂ ಕೂಡ ಇದೆ. ಹಾಗಾಗಿ ಅದು ಬೆಳವಣಿಗೆ ಇಷ್ಟು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಅಂತ ಅಂದ್ರೆ ಅದಕ್ಕೆ ಪಂಕಜ ಮೇಡಮ್ ಅವರ ಶ್ರದ್ಧಾಪೂರ್ವಕವಾದಂತಹ ಆ ಕೆಲಸ ಮಾಡೋ ರೀತಿ. ಮತ್ತೆ ನಾನು ಯಾವಾಗ ನೋಡಿದೆ ಅಂದ್ರೆ ಸುಮಾರು ನನ್ನ ರಿಟೈರ್ ಆದ್ಮೇಲೆ ನೋಡೋಣ ಏನೇನ್ ಕಡೆ ನಾನು ತೊಡಕೊಳ್ಬೋದು ಅನ್ನೋ ಕಡೆ ಆಲೋಚನೆ ಮಾಡ್ತಾ ಇದ್ದೆ. ನನ್ನೊಳಗೆ ಏನಿದೆ, ಯಾವ ರೀತಿ ನನ್ನ ಶಕ್ತಿಯನ್ನು ಹೊರಗೆ ಹಾಕಬೇಕು, ಸಮಥಿಂಗ್ ಐ ನೀಡ್ ಟು ಡೂ ಟು ದ ಸೊಸೈಟಿ ಅನ್ನೋದಿತ್ತು. ನೋಡೋಣ ಅಂತ ಅಲ್ಲೂ ಹೋಗಿದ್ದೆ. ಆವಾಗ್ಲೇ ಅವರು ಎಷ್ಟು ಗೂನಾಗಿತ್ತು, ಆದ್ರೆ ಬೇರೆಯವರೆಲ್ಲ ನಡೆಸ್ಕೊಂಡು ಹೋಗೋರು. ಆಮೇಲೆ ಪದ್ಮಶ್ರೀ ಮೇಡಮ್ ಬಹಳ ಚೆನ್ನಾಗಿ ಅವರ ಪರಿಚಯ ಮಾಡ್ಕೊಡ್ತಾ ಹೇಳಿದ್ರು. ಯಾರಾದ್ರೂ ದುಡ್ಡು ತಗೊಳ್ತಿರ್ಲಿಲ್ಲ, ಯಾರು ಹಣ್ಣು ಗಿಣ್ಣು ತಂದ್ರೆ ಹಾಗೆ ಕೊಟ್ಟು ಬಿಡೋರು ಅಂತ. ಹಾಗೆ ಇಸ್ಕೊಂಡೋಳು ನಾನು ಒಬ್ಳಿದ್ದೀನಿ, ತಗೊಳಮ್ಮ ಶೀಲ ನೀನ್ ತಗೊಳಮ್ಮ, ಅವ್ರಿಗೆ ನೀನ್ ತಗೊಳ್ಳೋ ನೀ ತಗೋ ಅಂತ ಹಂಚೋರು. ನನ್ಗೆ ತಕ್ಷಣ ಈಗ ಅವ್ರನ್ನ ಹೋಗಿ ನೋಡಿ ಮಾತಾಡ್ಸ್ ಬರ್ಬೇಕು ಅನ್ಸಿದೆ. ನಾನು ಹೋಗ್ಲಿಲ್ಲ, ಇಷ್ಟು ದಿನಗಳಾದ್ರೂ ಕೂಡ ಅವ್ರ ಹತ್ರ ಹೋಗ್ಲಿಲ್ಲ, ಮಾಡ್ಲಿಲ್ಲ. ಅವರ ನೆನಪು ತುಂಬಾ ಚೆನ್ನಾಗಾಯ್ತು. ಪದ್ಮಶ್ರೀ ಬಹಳ ಚೆನ್ನಾಗಿ ಅವರ ನೆನಪನ್ನ, ಅವರ ಪರಿಚಯವನ್ನ ನೀವು ಮಾಡಿಕೊಟ್ರಿ. ಇದನ್ನ ನಾನು ನಿಮ್ಮೆಲ್ಲರಿಗೂ ಹೇಳ್ತಾ ಅವ್ರಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಮತ್ತೆ ನೋಡ್ಲಿಲ್ವಲ್ಲ ಅನ್ನುವಂತ ಒಂದು ಭಾವ ಬಂದಿದೆ. ಸಾಧ್ಯ ಆದ್ರೆ ಇನ್ನೊಂದ್ 2-3 ದಿವಸದಲ್ಲಿ ಅವ್ರನ್ನ ಹೋಗಿ ಕಾಣ್ತೀನಿ ಕೂಡ. ಇದನ್ನ ಹಂಚ್ಕೊಳ್ಬೇಕು ಅಂತ ಅನಿಸ್ತು. ಎಷ್ಟು ಖುಷಿಯಾಗಿತ್ತು ಅಂದ್ರೆ ಅವ್ರ ಜೊತೆ ದಾವಣಗೆರೆಗೆ ರೈಲ್ನಲ್ಲಿ ಪ್ರಯಾಣ ಮಾಡಿ, ಯಾವ ಗಂಟನ್ನ ಹಿಡ್ಕೊಂಡು ಸ್ಟೇಷನ್ ಆಚೆಗೆಲ್ಲ ನಡ್ಕೊಂಡು ಬಂದು ಆಟೋದಲ್ಲಿ ಹೋಗಿ, ಅಂದ್ರೆ ಸಾಮಾನ್ಯವಾಗಿ 70-75 ದಾಟದ್ಮೇಲೆ ಆಯ್ತಪ್ಪ ನಂದೆಲ್ಲ ಮುಗೀತು ಅಂತ ಅನ್ಕೊಳ್ಳೋರೆ ನಾವು ಸಾಮಾನ್ಯವಾಗಿ ನೋಡ್ತೀವಿ, ಕೈಲಾಗಲ್ಲ ಅಂದ್ರೆ ವಯೋಸಹಜವಾದಂತಹ ಅನೇಕ ತೊಂದರೆಗಳು ಕೂಡ ಉಂಟಾಗಿರುತ್ತೆ. ಆದ್ರೆ ಇವ್ರು ಬಗ್ಗೋರೆ ಅಲ್ಲ ಯಾವುದಕ್ಕೋ. ಅಷ್ಟು ಉತ್ಸಾಹ ಹೇಗಿತ್ತು ಅಂದ್ರೆ, ಅಯ್ಯೋ ಆಗ್ಲೇ ಇಲ್ಲ ನೋಡಮ್ಮ, ಅದು ಮುಂದೆ ಬೆಳಿಲೇ ಇಲ್ಲ ನೋಡಮ್ಮ ಅಂತ 4 ಸರಿ ಹೇಳಿದ್ರು. ಮತ್ತೆ ನಾನು ಅವ್ರ ಜೊತೆ ಮಾತಾಡ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಜಗನ್ನಾಥ್ ಅವರೇ. ನಮಸ್ಕಾರ. ವಿಜಯಕುಮಾರ್ ಸರ್, ನಿಮ್ಮದನ್ನ ನಾನು ಮತ್ತೆ ಕೇಳಿ ಆಮೇಲೆ ನಿಮ್ ಜೊತೆ ಮಾತಾಡ್ತೀನಿ ಸರ್. ಆಗ್ಬೋದು ಖಂಡಿತ. ರೆಕಾರ್ಡ್ ಆಗಿತ್ತು ಅಂದ್ರೆ ಜಗನ್ನಾಥ್ ಇದ್ದೇ ಇರ್ತಾರಲ್ಲ, ಕೇಳಿಸ್ತಾನೆ, ನೋಡ್ಬೋದು. ಹೌದೌದು. ಥ್ಯಾಂಕ್ ಯು ಸರ್. ಶೀಲಾ ಅವರು ಒಂದು ದೊಡ್ಡ ವಿದ್ಯಾಸಂಸ್ಥೆನಲ್ಲಿ ಡೀನ್ ಆಗಿದ್ರು, ಪ್ರಾರ್ಥನಾ ರವಿ ಬೆಳಗೆರೆ ಅವ್ರದ್ದು. ಅದರಿಂದ ಈ ವಿಚಾರಗಳನ್ನು ಸಾಕಷ್ಟು ಉಪಯೋಗ ಮಾಡ್ಕೊಂಡಿದ್ದಾರೆ, ಜನಕ್ಕೂ ಉಪಯೋಗ ಆಗಿದೆ. ಇವತ್ತು ವಿಜಯ್ ಕುಮಾರ್ ಅವರು ಮಾತಾಡ್ತಾ ಚಿತ್ರ ಚತುರನಾರು ಅಂತ ಹೇಳಿದ್ರು. DVJ ಅವರು ಬರೆದಿರೋ ಒಂದು ಕವನದಲ್ಲಿ ಬರುತ್ತೆ, ಈ ಪ್ರಪಂಚನ ಸೃಷ್ಟಿ ಮಾಡಿದವರು, ಅದರ ಚತುರತೆ, ಅದರ ಸೌಂದರ್ಯ ಎಲ್ಲ. ಆವಾಗ ನನಗೆ ಕೌನ್ ಚಿತ್ರಕಾರ ಹೇ ಆ ಹಾಡು ಜ್ಞಾಪಕ ಬರ್ತಾ ಇತ್ತು. ಈಗ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡೋರು ಇನ್ಯಾರಾದ್ರೂ ಇದ್ದೀರಾ? ದಯವಿಟ್ಟು ಮಾತಾಡ್ಬೋದು. ನಮಸ್ಕಾರ ಜಗನ್ನಾಥ್. ಹೇಳಿ ಉಮಾ. ತುಂಬಾ ಚೆನ್ನಾಗಿತ್ತಪ್ಪ ಇವತ್ತಿನ ಕ್ಲಾಸ್, ಇದು ಸೆಷನ್. ಮತ್ ಪದ್ಮಶ್ರೀ ಅವರು ನೀನಾಯ್ತು, ಪದ್ಮಶ್ರೀ ಅವರು ಆಯ್ತು, ಆಮೇಲೆ ವಿಜಯ್ ಕುಮಾರ್ ಸರ್ ಅಂತೂ DVJ ಅವರ ಕಗ್ಗ ಒಂದು ಬಿಟ್ಟು ಉಳಿದೆಲ್ಲವನ್ನು ಬಾಚಿ ಬೆಳೆದು ಹೇಳಿಬಿಟ್ರು ನಮ್ಗೆ. ಪೂರ್ತಿ ರಸದೌತಣ ಮಾಡಿಸ್ಬಿಟ್ರು ನಮ್ಗೆ. ಸರ್, ನೀವ್ ಇನ್ನೊಂದ್ಸಾರಿ ಖಂಡಿತವಾಗಿ ನಾವು ಆನ್ಲೈನ್ ಅಲ್ಲಾದ್ರೂ ಇಲ್ಲ ಎಲ್ಲರೂ ಬಂದು ಅಟೆಂಡ್ ಮಾಡ್ತಿದ್ವಿ, ನಾವೆಲ್ಲ ಮಿಸ್ ಮಾಡ್ಕೊಂಡ್ವಿ ಸರ್. ಅದೇನೋ ರೆಕಾರ್ಡಿಂಗ್ಸ್ ಇದ್ರೆ ಪ್ಲೀಸ್ ನಮ್ ಗ್ರೂಪ್ಗೆ ಕೊಟ್ಕಳಿಸ್ರಿ. ನಮ್ ಜಗನ್ನಾಥ್ ಅವ್ರು ಕೇಳ್ಕೊಟ್ರೆ ನಾವು ಅದನ್ನ ಕೇಳ್ತೀವಿ. ನಿಮ್ಮ ಭಾಷೆ, ನಿಮ್ಮ ಹೇಳುವ ರೀತಿ ಬಹಳ ಚೆನ್ನಾಗಿತ್ತು ಸರ್. ಅವ್ರು ಅಷ್ಟು ಜೀವನ ಪೂರ್ತಿ ಮಾಡಿದ್ದಿನ ನೀವು ಒಂದು ಅರ್ಧ ಗಂಟೆಯಲ್ಲಿ ಪೂರ್ತಿ ಎಲ್ಲವನ್ನು ಸವಿಸ್ತಾರವಾಗಿ ನಮ್ಗೆ ಮನದಲ್ಲಿ ಇಳಿದು ನಾವು ನೆಕ್ಸ್ಟ್ ಅದನ್ನ ಪುಸ್ತಕ ತಗೊಂಡು ಓದಲೇಬೇಕು ಅನ್ನೋ ಒಂದು ಭಾವನೆಯನ್ನ ನಮ್ಮ ಮನಸ್ಸಿನಲ್ಲಿ ತುಂಬಿದ್ರಿ. ತುಂಬಾ ಧನ್ಯವಾದಗಳು ಸರ್. ಅಂತವ್ರು ಮತ್ತೆ ನಾವು ನೋಡ್ತೀವೋ ಇಲ್ಲ DVJ ಅಂತವ್ರನ್ನ, ಅವ್ರ ಜೀವನದಲ್ಲಿ ಬಹಳ ಕಷ್ಟಪಟ್ಟಿದ್ರು ಅಂತ ಕೇಳ್ತೀವಿ, ಈಗ್ಲೂ ಕೇಳ್ತಿದೀವಿ. ಅಲ್ಲಿ ಅವ್ರು ಒಂದು ಚೆಕ್ಗಳನ್ನ ಸಹಿತ ಅವ್ರ ಟ್ರಂಕಲ್ಲಿ ಇಟ್ಕೊಳ್ತಿದ್ರಂತೆ, ಒಂದನ್ನು ಬ್ಯಾಂಕ್ ಕೊಟ್ಟು ದುಡ್ಡು ಕ್ಯಾಶ್ ಮಾಡಿಸ್ಕೊತಿರ್ಲಿಲ್ವಂತೆ. ಇದೆಲ್ಲ ಕೇಳಿದ್ರೆ ನಮ್ಮ ಹಿರಿಯರು ಎಂತ ಜೀವನ ಮಾಡಿದ್ದಾರೆ ಅಂತ ಬಹಳ
ದುಃಖನೂ ಆಗ್ತದೆ, ಸಂತೋಷನೂ ಆಗ್ತದೆ. ಆ ಪ್ರಾಮಾಣಿಕತೆ ನಮಗೂ ಬರಲಿ ಅಂತ ಬೇಡ್ಕೋತೀನಿ ಸರ್. ಸರ್ ತುಂಬ ಧನ್ಯವಾದಗಳು ಸರ್. ಮತ್ತೆ ಬನ್ನಿ, ಮತ್ತೆ ನಮಗೆ ಜೀವನ ಧರ್ಮದ ಯೋಗದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ಕೊತೀನಿ ಸರ್. ಧನ್ಯವಾದಗಳು. ಜಗನ್ನಾಥ್, ಥ್ಯಾಂಕ್ಸ್. ಆಯ್ತು ಆಯ್ತು, ತುಂಬಾ ಧನ್ಯವಾದ. ಏನ್ ವಿಜಯ್ ಕುಮಾರ್, ಇದೆಯಾ ಆ ಗೀತೆ ಬಗ್ಗೆ ರೆಕಾರ್ಡಿಂಗು? ಇದೆ ಇದೆ ಇದೆ, ರೆಕಾರ್ಡಿಂಗ್ ಇದೆ, ಕೆಲವಿದೆ, ಕಳಿಸ್ತೀನಿ. ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ. ದಯವಿಟ್ಟು ಕಳಿಸಿ, ನಾನು ಗುಂಪಿನಲ್ಲಿ ಹಂಚ್ಕೊಳ್ತೀನಿ. ಥ್ಯಾಂಕ್ ಯು. ಆಯ್ತು. ಆಮೇಲೆ ಇನ್ಯಾರಾದ್ರೂ ಮಾತಾಡೋರು ಇದ್ದೀರಾ? ಸರ್, ಆ ಪದ್ಯ ಅವ್ರು ಹೇಳಿದ್ದು ಪ್ರೈಮರಿ ಸ್ಕೂಲಲ್ಲಿ ಅದು ನಮ್ಗೆ ಪದ್ಯ ಆಗಿತ್ತು ಸರ್. ಆಮೇಲೆ ನಾನು ಕೌನ ಚಿತ್ರಕಾರ ಹೇಳ್ಬೇಕು ಅನ್ಕೊಂಡಿದ್ದೆ, ನೀವೇ ಹೇಳ್ಬಿಟ್ರಿ. ಆಮೇಲೆ ಅವರು ಮಲ್ಲೇಶ್ವರದಲ್ಲಿ ಕಾಶಿ ಮಠದಲ್ಲ ಚಿತ್ರಾಪುರ ಮಠದಲ್ಲ ನಿನ್ನೆ ಮಾತಾಡಿದ್ದು ಭಗವದ್ಗೀತೆ, ಏತರಾಜ್ ಮಠದಲ್ಲ, ಯತರಾಜ್ ಮಠ, ಯದುಗಿರಿ ಯತರಾಜ್ ಮಠದಲ್ಲಿ. ಅದೇ ಅದೇ. ಯಾಕಂದ್ರೆ ಅದು ನಮ್ಮನೆಯಿಂದ ಡೌನ್ ನಡೆದ್ರೆ ಆಯ್ತು. 11ನೇ ಕ್ರಾಸ್ ಮೂಲೆ ಸಂಪಿಗೆ ರೋಡ್. ಅದು ನಾನು ಇಲ್ಲಿ 8th ಮೇನಲ್ಲಿ ಇದ್ದೀನಿ. 5 minutes ವಾಕ್ ನಮ್ಮನೆಯಿಂದ ಯತಿರಾಜ್ ಮಠ. ಅದಕ್ಕೋಸ್ಕರ ಕೇಳಿದೆ ಅಷ್ಟೆ. ಗೊತ್ತಿದ್ರೆ ಹೊಟ್ಟೋಗ್ಬಿಡೋದು ಅದರಿಂದ. ಭಾಷಣ ಮಾತ್ರ ಸರ್ ಇನ್ನೂ ಆ ಗುಂಗಲ್ಲೇ ಇದ್ದೀವಿ ಸರ್. ಆ DBG ನೀವು ಇಬ್ರು ಗುಂಗಲ್ಲೇ ತಲೆ ಅಲ್ಲೇ ಇದೆ ಸರ್ ಇನ್ನು. ಯಾಕಂದ್ರೆ ಕಗ್ಗ ಯಾವಾಗ್ಲೂ ಕೇಳ್ತಿದ್ವಿ, ಯಾರ್ಯಾರು ಮಾತಾಡೋದು ತುಂಬಾ ತರ ಕೇಳಿದೀವಿ. ಬಟ್ ಈ ಪೋರ್ಷನ್ನು ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಅಂದ್ರೆ ಮುಗಿದಿದ್ದು ಗೊತ್ತಾಗ್ಲಿಲ್ಲ. ಇನ್ನು ಜಗನ್ನಾಥ್ ಅವರು ಇವ್ರದ್ದು 1-2 ಲೆಕ್ಚರ್ ಆದ್ರೂ ಇಡ್ಸ್ಲೇಬೇಕಾಗತ್ತೆ. ಅಷ್ಟು ಇದೇ ಎರಡನೇದು. ಅವ್ರು ಯಾವ ಬಿಡುವಾಗ್ತಾರೆ ಇನ್ನೊಂದ್ಸಲ ಹೇಳ್ಕೊಂಡ್ ಬರೋಣ. ಕರ್ಕೊಂಡ್ ಬಂದು ನಿಜವಾಗ್ಲೂ ಅರೇಂಜ್ ಮಾಡಿ ಸರ್. ತುಂಬಾ ಸಂತೋಷ ಆಯ್ತು, ಅಂದ್ರೆ ತುಂಬಾ ಸಂತೋಷ ಆಯ್ತು. ಧನ್ಯವಾದಗಳು ಸರ್. ಧನ್ಯವಾದ ಧನ್ಯವಾದ. ನನಗಿದೊಂದು ಭಾಗ್ಯ ಅಂತ ಕೂಡ ನಾನು ಅನ್ಕೋಬೇಕು. ಯಾಕಂದ್ರೆ ಈ ನೆಪದಲ್ಲಿ ಕಳೆದ 1 ವಾರದಿಂದ ಕೂಡ ನಾನು ಭಗವದ್ಗೀತೆ ಮತ್ತು DVG ಇದು 2ರ ಜೊತೆನೇ ಇದ್ದೀನಿ 1 ವಾರದಿಂದ. ಅದಕ್ಕೂ ಸಿದ್ಧ ಆಗ್ತಾ ಇದ್ದೆ, ಇದಕ್ಕೂ ಸಿದ್ಧ ಆಗ್ತಾ ಇದ್ದೆ. ಇಲ್ಲ, ನಾನು ವಾರಕ್ಕೆ 2 ದಿವಸ ಭಗವದ್ಗೀತೆ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಆನ್ಲೈನ್ ಅಲ್ಲೇ. ಆದ್ರೂ ಆ ಸಣ್ಣ ಮಕ್ಳಿಂದ ಸಿದ್ಧಾಶ್ರಮಕ್ಕೆ ಕಳಿಸಿ ಅದು ಆ ಕಾಲದಲ್ಲಿ ಬಲವಂತವಾಗಿ ಕಲ್ತ್ವಿ. ಇವಾಗ ಅದ್ರ ಅರ್ಥ ಆಗ್ತಿದೆ, ಅವಾಗ ಅರ್ಥ ಆಗ್ತಿರ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಪ್ರತಿ ಸಮ್ಮರಲ್ಲೂ ಪ್ರತಿ ದಿನ ಹೋಗ್ಬೇಕಾಯ್ತು. ನಮ್ಮಮ್ಮ ಕಂಪಲ್ಸರಿಯಾಗಿ ಎಲ್ಲಾ ಮಕ್ಕಳನ್ನು ಕಳ್ಸೋರು ಭಗವದ್ಗೀತೆ ಕಲಿಯಕ್ಕೆ. ಈಗ ಅದ್ರದ್ದು ಒಂದೊಂದು ಅರ್ಥ ಆಗ್ತಾ ಇದೆ. ವಾರಕ್ಕೆ 2 ದಿವಸ ಕ್ಲಾಸ್ ಇರುತ್ತೆ, ಅದನ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಸರ್. ಎಷ್ಟು ಕೇಳಿಸ್ಕೊಂಡ್ರು ಭಗವದ್ಗೀತೆ ಮುಗಿಯಲ್ಲ ಸರ್. ಖಂಡಿತ ಇಲ್ಲ, ಅದು ಒಳ್ಳೇದು. ನೀವು ಕಲ್ತಿರೋದ್ರಿಂದ ಈಗ ಅರ್ಧ ಸುಲಭ ಆಯ್ತು. ಹೌದು ಹೌದು ಹೌದು, ಬರುತ್ತೆ, ನೀವು ಅರ್ಥ ತಿಳ್ಕೊಂಡು ಹೋಗ್ಬೋದು. ಹೌದು ಹೌದು, ಅದರಿಂದ ಈಸಿ ಆಗ್ತಿದೆ. ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಸಂಸ್ಕೃತ ಬೇರೆ, ಎಲ್ಲ ಹೆಲ್ಪ್ ಆಗ್ತಾ ಇದೆ. ಹಾಗೆ ಸಂತೋಷ ಸರ್. ಲೀಲಾ ಅವರೇ, ನೀವು ಅದೃಷ್ಟವಂತರು. ಮಲ್ಲೇಶ್ವರದಲ್ಲಿ ಇದ್ದೀರಾ. ನಾವೆಲ್ಲ ಓದಿದ್ದು ಬಾಲ್ಯದಲ್ಲಿ ಇದ್ದಿದ್ದು ಮಲ್ಲೇಶ್ವರ, ಇವಾಗ ರಾಜಾಜಿನಗರ. ನಾವು ಅದೇ ನಿಮ್ಮ MES ಕಾಲೇಜ್ ನೀವು ಹೇಳ್ತಾ ಇದ್ರೆ ಅಲ್ಲಿಂದ 5 ನಿಮಿಷ ವಾಕು. ಈ ಕಡೆಯಿಂದ ಕಿಶೋರ್ ಕೇಂದ್ರ ಮುಂದೆಯಿಂದ ಬಂದ್ಬಿಟ್ರೆ ಡೌನ್ಗೆ ಲೆಫ್ಟ್ ಟರ್ನ್ ತಗೊಂಡ ತಕ್ಷಣ ನಮ್ಮನೆ. ವೆರಿ ಗುಡ್ ವೆರಿ ಗುಡ್. ಅದೇ 11ನೇ ಕ್ರಾಸು. ಅದು ನೀವು MES ಅಂದ ತಕ್ಷಣನೇ ತಿರ್ಗೋ, ಅಯ್ಯೋ ಇಲ್ಲೇ ಮನೆ ಪಕ್ಕ ಇತ್ತಲ್ಲ ಅನ್ನಿಸ್ತಾ ಇತ್ತು. ಅಂದ್ರೆ ಒಂದ್ ರೀತಿಯಲ್ಲಿ ನಿಜ ಕಲ್ಚರಲ್ ಪ್ರೋಗ್ರಾಮ್ಸ್ಗೆ ಅದಕ್ಕೆ ಇದಕ್ಕೆ ರಾಮಮಂದಿರದಲ್ಲಿ MS ಸುಬ್ಬಲಕ್ಷ್ಮಿಯಿಂದ ಹಿಡಿದು ಎಲ್ಲಾರ ಸಂಗೀತ ಕೇಳಿದೀವಿ. ಒಳ್ಳೆ ದಿವಸಗಳನ್ನೆಲ್ಲ ಅನುಭವಿಸಿದೀವಿ. ನೀವು DBG ಇವತ್ತು ಮಾಡಿದ ಹಾಗೆ ನೀವು ಅವತ್ತು ದೇವಡುದು ಹೇಳ್ಸಿದ್ರಲ್ಲ, ಅದು ಹಾಗೆ ಬಾ ಇನ್ನೂ ಜ್ಞಾಪಿಸ್ಕೊಂಡ್ರು ಮೈ ಜುಮ್ ಅನ್ನತ್ತೆ. ಯಾಕಂದ್ರೆ ದೇವಡು ನಾನು ನೋಡಿದೀನಿ. ಅದರಿಂದ ರವೀಂದ್ರ ಅವರು ತುಂಬಾ ಒಳ್ಳೆ ಭಾಷಣಗಾರರು, ತುಂಬಾ ಚೆನ್ನಾಗಿ. ಅಂದ್ರೆ ಇನ್ ಸಾಧ್ಯನೇ ಇಲ್ಲಪ್ಪ, ಮೈ ಮರ್ತ್ ಕೂತಿದ್ದೆ ಅವತ್ತು. ಯಾಕಂದ್ರೆ ಗೊತ್ತಿರೋರಲ್ವಾ ದೇವಡವರು. ಅದರಿಂದ ಅದೇ ಸೇಮ್ ಸಿದ್ಧಾಶ್ರಮದಲ್ಲೇ ಬರೀತಾ ಕೂತ್ಕೊಳ್ಳೋರು ಅವರು ನಿಶಬ್ದವಾಗಿ. 1 ರೂಮ್ ಕೊಟ್ಬಿಟ್ಟಿದ್ರು ಸ್ವಾಮಿಗಳವ್ರಿಗೆ. ತೆಲುಗುಲೆ ಮಾತಾಡ್ಕೊಂಡು ಅದ್ರಲ್ಲಿ ಕೂತ್ಕೊಂಡು ಬರೀತಾ ಇದ್ರು ಅವರು. ನೋಡ್ಲೆ ಇನ್ಯಾರಾದ್ರೂ ಮಾತಾಡೋರು ಇದ್ದೀರಾ? ಓಕೆ, ಇನ್ಯಾರಾದ್ರೂ ಮಾತಾಡೋರು ಇದ್ದೀರಾ? ಸರ್ ಅಶ್ವಥ್ ಅವ್ರು ಇದ್ದೀರಾ? ಅಲ್ಲ, ನಿಮ್ಮ ಸಮಸ್ಯೆ ಹಗುರಾಯ್ತಲ್ಲ, ತೊಂದರೆ ಏನಿಲ್ಲ. ಸರಿ ಸರಿ, ಒಳ್ಳೇದು. ಹಾ ಹಾ ಹಾ
ಆಗಿ ಹ್ಮ್ ಹಾ ಹಾ ಸರಿ. ಹ್ಮ್ ನೀವೇ ಬಿಡಿ ಪಾಪ, ಗೊತ್ತಾಯ್ತು, ಅರ್ಥ ಆಗುತ್ತೆ. ಹೌದು ಹೌದು. ಹಾ ಹೌದೌದು. ಪೂತಿನ ಅವ್ರನ್ನ ಜ್ಞಾಪಿಸ್ಕೋಬೇಕಿತ್ತು, ಅವ್ರನ್ನು ನೆನಪು ಮಾಡ್ಕೊಂಡು ಪೂತಿನ ಅವ್ರು. ಹ್ಮ್ ಹೌದು. ಹ್ಮ್ 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 ಹ್ಮ್. ಆಸಕ್ತಿ ಕುತೂಹಲ ಬರುವಂತ ಯಾವುದೇ ಆದ್ರೂ. ಹೌದು ಹೌದು. ಆಯ್ತು. ಹಾ ಹಾ ಹಾ. ಸರಿ. ಹೌದು. ಆಗ್ಬೋದು. ಆಯ್ತು. ಆಯ್ತು. ಧನ್ಯವಾದ. ನಮಸ್ಕಾರ. ಮುಂದಿನ ಕಾರ್ಯಕ್ರಮಗಳಿಗೂ ಕೂಡ ತಾವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಪಾಲ್ಗೊಳ್ಳ್ರಿ. ಈ ಥರದ ಕಾರ್ಯಕ್ರಮಗಳು ಇನ್ನೂ ಚೆನ್ನಾಗಿ ಮೂಡಿ ಬರೋದಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಂಗೆ, ನೀವು ಭಾಗವಹಿಸಿದರೆ ಅದೇ ದೊಡ್ಡ ಪ್ರೋತ್ಸಾಹ. ಸೊ ಹಾಗಾಗಿ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಮೂಡಿ ಬರಲಿ ಅಂತ ಆಶಿಸ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹೃದಯರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣಂತೆ. ಇದು ಖಂಡಿತವಾಗಿ ಇದು ರೆಕಾರ್ಡಿಂಗ್ ಆಗಿರೋದ್ರಿಂದ ನಾನು ಇದರ ಲಿಂಕನ್ನು ಶೇರ್ ಮಾಡ್ತೀನಿ. ದಯವಿಟ್ಟು ನೀವು ಮಾತ್ರ ಅಲ್ಲ, ಯಾರಿಗಾದ್ರು ಆಸಕ್ತಿ ಇತ್ತು ಅಂದರೆ ಅವರಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡ್ಬೋದು, ಅವರು ನೋಡ್ಬೋದು. ಒಟ್ಟಾರೆಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಎಲ್ಲರಿಗೂ ಶುಭರಾತ್ರಿಯನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ.